ನಮಸ್ಕಾರ. ಝೀಕರ್ಣ ನ್ಯೂಸ್ DNA ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಝೀಕರ್ಣ ನ್ಯೂಸ್ DNAಯಲ್ಲಿ 5 ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ನಾವು ಈ DNAಯಲ್ಲಿ ಪ್ರತಿನಿತ್ಯ ಮಧ್ಯಪ್ರಾಚ್ಯದಲ್ಲಿ ಆಗ್ತಿರುವಂಥ ಇಂಚು ಬೆಳವಣಿಗೆಗಳ ಬಗ್ಗೆ ವಿವರಣೆ ಕೊಡ್ತಾ ಬಂದ್ವಿ. ಟ್ರಂಪ್ ಏನು ಹೇಳ್ತಾರೆ, ಅದಕ್ಕೆ ಇರಾನ್ ಏನು ಪ್ರತಿಕ್ರಿಯೆ ಕೊಡುತ್ತೆ, ರಾಜ್ಯ ಸಂಧಾನದ ಮಾತುಕತೆಗಳಿಗೆ ಎಲ್ಲಿಗೆಲ್ಲ ಬಂದು ನಿಂತು, ಜಿನೇವಾದಲ್ಲಿ ಆದಂತಹ ಮಾತುಕತೆ ಭಾಗ, ಸ್ವಿಟ್ಜರ್ಲೆಂಡ್ನಲ್ಲಿ ಆದಂತಹ ಬೆಳವಣಿಗೆಗಳು, ಇಸ್ಲಾಮಾಬಾದ್ನ MOU ಅನ್ನು ಅಮೆರಿಕಾದವರು ಹೆಂಗೆ ಒಪ್ಕೊಂಡ್ರು, ಡೊನಾಲ್ಡ್ ಟ್ರಂಪ್ ಫ್ರಾನ್ಸ್ನಲ್ಲಿ ನಡೆದಂತಹ ಶೃಂಗಸಭೆಯಲ್ಲಿ ಅದಕ್ಕೆ ಸಹಿ ಮಾಡಿದ್ದರಿಂದ ಹಿಡಿದು ಪ್ರತಿಯೊಂದು ವಿವರಣೆಯನ್ನು ಕೂಡ ಕೊಟ್ಕೊಳ್ತಾ ಬಂದ್ವಿ. ಇವೆಲ್ಲದರ ಜೊತೆಗೆ ಮಧ್ಯಪ್ರಾಚ್ಯದ ಈ ಒಟ್ಟಾರೆ ಬೆಳವಣಿಗೆ ಈ ತನಕವೂ ಕೂಡ ಅಂತ್ಯದತ್ತ ಹೋದಂತೆ ಕಾಣಿಸ್ತಾ ಇಲ್ಲ. ಒಂದು ಕಡೆ ಇರಾನ್ನ ಸರ್ವೋಚ್ಚ ನಾಯಕ ಆಗಿದ್ದಂಥ ಅಯತಲ್ಲಾ ಅಲಿ ಖಮೇನಿಯವರ ಅಂತ್ಯಕ್ರಿಯೆಯಲ್ಲಿ ಅಲ್ಲಿಯ ಕೋಟ್ಯಾಂತರ ಜನ ಭಾಗವಹಿಸಿ, ಅಧಿಕಾರಿಗಳು ಭಾಗವಹಿಸಿದ್ದಾರೆ, ರಾಜತಾಂತ್ರಿಕ ಜನ ಭಾಗವಹಿಸಿದ್ದಾರೆ, ಬೇರೆ ಬೇರೆ ದೇಶಗಳ ನಿಯೋಗ ಇರಾನ್ಗೆ ಬಂದಿಳಿದಿರೋದು. 9ನೇ ತಾರೀಕಿಗೆ ಮಶಾದ್ನಲ್ಲಿ ಅವರ ಅಂತ್ಯಕ್ರಿಯೆ ಮೆರವಣಿಗೆಗಳೆಲ್ಲ ಆಗ್ತಾ ಇದೆ. ಇವೆಲ್ಲದರ ನಡುವೆ ಡೊನಾಲ್ಡ್ ಟ್ರಂಪ್ ಮೊನ್ನೆಷ್ಟೇ ಒಂದು ಹೇಳಿಕೆ ಕೊಟ್ಟಿದ್ರು, ಅಂತ್ಯಕ್ರಿಯೆಯ ಕಾರಣಕ್ಕಾಗಿ ಸ್ವಲ್ಪ ದಿನಗಳ ಕಾಲಾವಕಾಶವನ್ನು ಇರಾನ್ ಅವರಿಗೆ ಕೊಡ್ತಾ ಇದ್ದೀವಿ ಅಂತ. ಇವೆಲ್ಲದರ ಹೊರತಾಗಿಯೂ ಕೂಡ ಇದೀಗ ಅಮೆರಿಕ ಒನ್ಸ್ ಅಗೇನ್ ಇರಾನ್ನ ಮೇಲೆ ದಾಳಿ ಮಾಡಿದೆ. ಇರಾನ್ನ ಆಯಕಟ್ಟಿನ ಒಂದು 80 ಗುರಿಗಳನ್ನು ಕೇಂದ್ರೀಕರಿಸಿಕೊಂಡು ಅಮೆರಿಕ ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಒಂದು ಕಡೆ ಅಂತ್ಯಕ್ರಿಯೆ ಕಾರಣಕ್ಕಾಗಿ ಸಮಯ ಕೊಡ್ತೀವಿ ಅಂತ ಹೇಳಿದ್ದಂತಹ ಡೊನಾಲ್ಡ್ ಟ್ರಂಪ್, ಅದಕ್ಕಿಂತಲೂ ಹೆಚ್ಚಾಗಿ ಕಳೆದ ತಿಂಗಳಷ್ಟೇ ಸ್ವಿಟ್ಜರ್ಲ್ಯಾಂಡ್ನಲ್ಲೆಲ್ಲ ಮಾತುಕತೆಗಳಾಗಿತ್ತು. ಮಾತುಕತೆಯ ಭಾಗವಾಗಿ 60 ದಿನಗಳ ಕಾಲ ಅಬ್ಸರ್ವೇಷನ್ ಪೀರಿಯಡ್ ಇತ್ತು. ಈ ಅಬ್ಸರ್ವೇಷನ್ ಪೀರಿಯಡನ್ನು ಕೂಡ ಪಕ್ಕಕ್ಕಿಟ್ಟು ಅದರಂತೆ ಇರಾನ್ನವರು ಕೂಡ ಈ ಕದನ ವಿರಾಮದ ಮಾತುಕತೆಗಳನ್ನು ಉಲ್ಲಂಘನೆ ಮಾಡಿದ್ರು ಅಂತ ಅಮೆರಿಕದ ವಾದ. ಹೀಗೆ ಉಲ್ಲಂಘನೆ ಮಾಡಿದ್ದರ ಪರಿಣಾಮವಾಗಿ ನಾವು ಇವತ್ತು ದಾಳಿ ಮಾಡ್ತಾ ಇದ್ದೀವಿ ಅಂತ ಅಮೆರಿಕದ ವಾದ. ಇವೆಲ್ಲದರ ನಡುವೆ ಯಾವ ಹಾರ್ಮುಜ್ ಜಲಸಂಧಿಯ ಭಾಗವಾಗಿ ಉಭಯ ದೇಶಗಳ ನಡುವೆ ಮಾತುಕತೆಯಾಗಿತ್ತು, ಅದೇ ಹಾರ್ಮುಜ್ ಜಲಸಂಧಿ ಒನ್ಸ್ ಅಗೇನ್ ಯುದ್ಧದ ಕೇಂದ್ರ ಬಿಂದುವಾಗಿ ಮಾರ್ಪಡ್ತಾ ಇದೆ. ಯಾವಾಗ ಹಾರ್ಮುಜ್ ಜಲಸಂಧಿಯಲ್ಲಿ ಈ ಉದ್ವಿಗ್ನತೆಯ ವಾತಾವರಣ ಎಲ್ಲ ಸೃಷ್ಟಿಯಾಗುತ್ತೋ ಆ ಸಮಯದಲ್ಲಿ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲೂ ಕೂಡ ಇದು ದೊಡ್ಡ ಹೊಡೆತ ಕೊಡ್ತಾ ಇದೆ. ಆ ಮುಖಾಂತರ ಭಾರತಕ್ಕೇನಾದರೂ ಎಫೆಕ್ಟ್ ಆಗುತ್ತಾ ಎನ್ನುವಂತಹ ಪ್ರಶ್ನೆಗಳು ಸದ್ಯಕ್ಕೆ ಶುರುವಾಗ್ತಾ ಇದೆ. ಹಾಗಾದರೆ ಅಮೆರಿಕ ಯಾಕೆ ಈ ದಾಳಿಯನ್ನು ಮಾಡ್ತು? ಈ ಅಮೆರಿಕದ ದಾಳಿಗೆ ಇರಾನ್ ಒನ್ಸ್ ಅಗೇನ್ ತನ್ನ ಹಳೆಯ ಶೈಲಿಯನ್ನು ಪ್ರಯೋಗ ಮಾಡಿ ನೇರವಾಗಿ ಅಮೆರಿಕದ ಮೇಲೆ ದಾಳಿ ಮಾಡುವುದಕ್ಕಿಂತ ಬದಲಾಗಿ ಮಧ್ಯಪ್ರಾಚ್ಯದ ದೇಶಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡುವ ಪ್ರಯತ್ನವನ್ನು ಮಾಡಿದೆ. ಹಾಗಾದರೆ ಏನಾಗ್ತಾ ಇದೆ ಮಧ್ಯಪ್ರಾಚ್ಯದಲ್ಲಿ? ಇದೇ ಝೀಕರ್ಣ ನ್ಯೂಸ್ DNA ಮೊದಲ ಸುದ್ದಿ. ಅಮೆರಿಕದ ಆಪರೇಷನ್ ಇರಾನ್ ಹಿಂದಿರುವಂತಹ ರಣತಂತ್ರವೇನು? ಒಂದು ಕಡೆ ಅಯತಲ್ಲಾ ಅಲಿ ಖಮೇನಿ ಅಂತ್ಯಕ್ರಿಯೆ ಹೊರತಾಗಿಯೂ ಕೂಡ ಅಮೆರಿಕದ ಇಂಥದ್ದೊಂದು ದಾಳಿ. ಯಾವ ಜೂನ್ ತಿಂಗಳಲ್ಲಿ ಬೇರೆ ಬೇರೆ, ಅದು ಅಬ್ಬಾಸ್ ಆಗಿರ್ಬೋದು, ಅದಾದ ನಂತರ ಕ್ಮೇಶನ್ ದ್ವೀಪ ಆಗಿರ್ಬೋದು, ಹಾರ್ಮುಜ್ ಜಲಸಂಧಿಯ ಆಯಕಟ್ಟಿನ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ಅಮೆರಿಕ ಏನು ದಾಳಿ ಮಾಡಿತ್ತಲ್ಲ, ಆ ದಾಳಿಗಿಂತಲೂ ಕೂಡ 8 ಪಟ್ಟು ಹೆಚ್ಚು ದಾಳಿಯನ್ನು ಕಳೆದ 1-2 ದಿನಗಳಲ್ಲಿ ಅಮೆರಿಕ ಇರಾನ್ ವಿರುದ್ಧ ಮಾಡಿದೆ. ಅಮೆರಿಕ ಇರಾನ್ ವಿರುದ್ಧ ಮಾಡಿರುವಂತಹ ಬೆಳವಣಿಗೆ, ಹಾರ್ಮುಜ್ ಜಲಸಂಧಿಯಲ್ಲಿ ಒಂದು 3 ವಾಣಿಜ್ಯ ಹಡಗುಗಳು ಹೋಗ್ತಾ ಇತ್ತು. ಆ 3 ವಾಣಿಜ್ಯ ಹಡಗುಗಳು ನಮ್ಮ ನಿಯಮಗಳನ್ನು ಫಾಲೋ ಮಾಡಿಲ್ಲ ಅನ್ನೋ ಕಾರಣಕ್ಕಾಗಿ ಇರಾನ್ನ ದಾಳಿ. ನೀವು ನೋಡಿ, ಮೊನ್ನೆ ಇದೇ DNAಯಲ್ಲಿ ನಾವು ಒಂದು ಚರ್ಚೆ ಮಾಡಿದ್ವಿ. ಯಾಕೆ ಹಾರ್ಮುಜ್ ಜಲಸಂಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮೆರಿಕ ಮತ್ತು ಇರಾನ್ ನಡುವೆ ಖ್ಯಾತಿ ಆಗ್ತಾ ಇದೆ? ಒಪ್ಪಂದದ ಭಾಗವಾಗಿ 30 ದಿನಗಳ ಅವಧಿಯಲ್ಲಿ ಅಮೆರಿಕ ತನ್ನ ನೌಕಾಪಡೆಗಳನ್ನು ವಾಪಸ್ ತೆಗೆದುಕೊಳ್ಬೇಕಾಗಿತ್ತು, ಸೈನಿಕರನ್ನೆಲ್ಲರನ್ನು ಕೂಡ ವಾಪಸ್ ತೆಗೆದುಕೊಂಡು ಹೋಗಬೇಕಾಗಿತ್ತು. ಆದರೆ ಒಪ್ಪಂದ ಮಾತುಕತೆಯಾಗಿ ಕೆಲವೇ ದಿನಗಳಷ್ಟೇ ಆಗಿದೆ. ಯಾಕೆ ಹಿಂಗಾಯಿತು? ಇದಕ್ಕೊಂದು ಮೇಜರ್ ಕಾರಣ ಏನು ಅಂತ ಹೇಳಿದರೆ, ಒಮಾನ್ನ ಒಂದು ಸುರಕ್ಷಿತ ಮಾರ್ಗ ಇದೆ. ಒಮಾನ್ ತಾನೇ ತನ್ನ ಕರಾವಳಿ ಪ್ರದೇಶದಲ್ಲಿ ಒಂದು ಸುರಕ್ಷಿತ ಮಾರ್ಗವನ್ನು ತಯಾರು ಮಾಡಿಕೊಂಡಿದೆ. ಆ ಮಾರ್ಗವನ್ನು ಬಳಕೆ ಮಾಡಿಕೊಂಡು ಅಮೆರಿಕದ ಬೆಂಬಲವಿರುವಂತಹ ಹಡಗುಗಳೇನಾಗ್ತಾ ಇದೆ, ಹಾರ್ಮುಜ್ ಜಲಸಂಧಿಯಿಂದ ನಿರ್ಗಮನ ಆಗ್ತಾ ಇದೆ. ಇದು ಇರಾನ್ನ ಕೆಂಗಣ್ಣಿಗೆ ಗುರಿಯಾಗಿರೋದು. ಯಾವ ಹಾರ್ಮುಜ್ ಜಲಸಂಧಿಯ ಮಾರ್ಗವನ್ನು ಇರಾನ್ ನಿಯಂತ್ರಣ ಮಾಡುತ್ತೆ ಅಂತ ಇರಾನ್ ಹೇಳುತ್ತೋ, ಅದರ ತದ್ವಿರುದ್ಧವಾಗಿ ನೀವು ಒಮಾನ್ ನಿಯಂತ್ರಣ ಮಾಡ್ತಾ ಇರುವಂತಹ ಜಲಸಂಧಿಯನ್ನು ನೀವು ಬಳಕೆ ಮಾಡ್ಕೊಳ್ತಾ ಇದ್ದೀರಿ, ಅಥವಾ ಆ ಮಾರ್ಗವನ್ನು ಬಳಕೆ ಮಾಡ್ಕೊಳ್ತಾ ಇದ್ದೀರಿ ಅಂತ. ಇದೇ ಮಾರ್ಗವನ್ನು ಬಳಕೆ ಮಾಡಿಕೊಂಡು ಹೋಗ್ತಾ ಇದ್ದಂಥ 3 ಹಡಗುಗಳ ಮೇಲೆ ದಾಳಿ ಮಾಡಿದ್ದಕ್ಕೆ ಇಂಥದ್ದೊಂದು ಬೆಳವಣಿಗೆ ಆಗಿದೆ. ಹಾಗಾದರೆ ಯಾವ ಹಡಗುಗಳ ಮೇಲೆ ದಾಳಿ ಆಯಿತು? ಅಮೆರಿಕದ ಬೆಂಬಲ ಏನು ಎತ್ತ ಎಲ್ಲವನ್ನು ಕೂಡ ಡೀಟೇಲ್ಸ್ ನೋಡ್ತಾ ಹೋಗೋಣ. ಇದರ ಜೊತೆಗೆ
ತೈಲ ರಫ್ತಿನ ಮೇಲೂ ಕೂಡ ಅಮೆರಿಕ ಒಂದು ಮೇಜರ್ ಸರ್ಜಿಕಲ್ ಸ್ಟ್ರೈಕ್ ಮಾಡೋ ಪ್ರಯತ್ನವನ್ನು ಮಾಡಿದೆ. ಇಷ್ಟು ದಿನಗಳ ಕಾಲ ನಿರ್ಬಂಧವನ್ನು ವಾಪಸ್ ತೆಗೆದುಕೊಂಡಿತ್ತು, ಒನ್ಸ್ ಅಗೇನ್ ನಿರ್ಬಂಧವನ್ನು ಹೇರಿದೆ. ಹಾಗಾದ್ರೆ ಏನೇನಾಯಿತು ಡೀಟೇಲ್ಸ್ ನೋಡೋಣ. ಇರಾನ್ ಮೇಲೆ ಅಮೆರಿಕದ ಭೀಕರ ವಾಯುದಾಳಿ ಆಗಿದೆ. ಒಂದು 80ಕ್ಕೂ ಹೆಚ್ಚು ಆಯಕಟ್ಟಿನ ಮಿಲಿಟರಿ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಅಮೆರಿಕ ಇದೀಗ ದಾಳಿ ಮಾಡಿತು. ಖಮೇನಿ ಅಂತ್ಯಕ್ರಿಯೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಆಗಿರುವಂತಹ ದಾಳಿ ಇದು 8 ಪಟ್ಟು ಹೆಚ್ಚು ವಿನಾಶಕಾರಿಯಾದಂತಹ ವೈಮಾನಿಕ ದಾಳಿಯನ್ನ ಅಮೆರಿಕ ಮಾಡಿದೆ. ನೀವು ನೋಡಿ, ನಾನು ಆವಾಗಲೇ ಹೇಳಿದೆ 3 ಹಡಗುಗಳ ಮೇಲೆ. ಒಂದು ಕತಾರ್ನ ಅಲ್ ರೆಕಾಯತ್ ಎನ್ನುವಂತಹ ಒಂದು ಹಡಗು, ಸೌದಿ ಅರೇಬಿಯಾದ ವೆಡ್ಡ್ಯಾಂಗ್ ಎನ್ನುವಂತಹ ಒಂದು ವಾಣಿಜ್ಯ ಹಡಗು, ಅದಾದ ನಂತರ ಮತ್ತೊಂದು ಹೆಸರು ಮತ್ತೊಂದು ಹಡಗಿನ ಹೆಸರು ಬಹಿರಂಗ ಆಗಿಲ್ಲ, ಅದು ಕೂಡ ವಾಣಿಜ್ಯ ಹಡಗು. ಈ ಹಡಗುಗಳ ಮೇಲೆ ಯಾರು ದಾಳಿ ಮಾಡಿದ್ರು? IRGC ದಾಳಿ ಮಾಡಿದರು. ಯಾವ ಕಾರಣಕ್ಕಾಗಿ? ನಾನು ಅವಾಗಲೇ ಹೇಳಿದ ಹಾಗೆ ಹಾರ್ಮುಜ್ ಜಲಸಂಧಿಯನ್ನ ವಿರುದ್ಧವಾಗಿ ಒಮಾನ್ ನಿರ್ಮಿಸಿದಂಥ ಒಂದು ಜಲಸಂಧಿ ಅಥವಾ ಒಂದು ಮಾರ್ಗವನ್ನು ಬಳಕೆ ಮಾಡಿಕೊಂಡು ಅವರೆಲ್ಲ ಹೋಗ್ತಾ ಇದ್ರು. ಹೀಗಾಗಿ ಯಾವ ಮಾರ್ಗಗಳನ್ನು ಬಳಕೆ ಮಾಡಬೇಕು ಎನ್ನುವಂತಹ ಗೊಂದಲದ ಕಾರಣಕ್ಕಾಗಿ ಎಲ್ಲ ಬೆಳವಣಿಗೆ ಆಯಿತು. ನಮ್ಮ ಮಾತುಗಳನ್ನು ಈ ಹಡಗಿನ ನಾವಿಕರುಗಳು ಮತ್ತು ಸಿಬ್ಬಂದಿಗಳೆಲ್ಲ ಕೇಳಲಿಲ್ಲ ಅನ್ನುವ ಕಾರಣಕ್ಕಾಗಿ ಯಾರು ದಾಳಿ ಮಾಡಿದ್ರು? ಇದೇ IRGC ಅವರು ದಾಳಿ ಮಾಡಿದ್ರು. ಇರಾನ್ ನಿಯಂತ್ರಣದ ಮಾರ್ಗವನ್ನು ಬಳಸಬೇಕು ಅಂತ ಇರಾನ್ ಹೇಳ್ತಾ ಇದೆ. ಬಟ್ ಅಮೆರಿಕದ ಬೆಂಬಲ ಕಾರಣಕ್ಕಾಗಿ ಒಮಾನ್ ನಿಯಂತ್ರಣದ ಮಾರ್ಗವನ್ನು ಈ ಎಲ್ಲ ವಾಣಿಜ್ಯ ಹಡಗುಗಳು ಕೂಡ ಬಳಕೆ ಮಾಡ್ತಾ ಇತ್ತು. ಇದು ಸಂಘರ್ಷಕ್ಕೆಲ್ಲ ಕಾರಣ ಆಯಿತು. ಒಮಾನ್ ಕರಾವಳಿಯ ಸುರಕ್ಷಿತ ಮಾರ್ಗ, ಹೀಗಾಗಿ ದಾಳಿಯೆಲ್ಲವೂ ಕೂಡ ಶುರುವಾಯಿತು. 1 ವಾರಗಳ ಕಾಲ ದಾಳಿ ವಿರಾಮ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ರು. ಎಲ್ಲವನ್ನ ಮುರಿದು ಇದೀಗ ಇಂಥದ್ದೊಂದು ಬೆಳವಣಿಗೆಗಳ ಆಯಿತು. ಇದೀಗ 3 ವಾಣಿಜ್ಯ ಹಡಗುಗಳ ದಾಳಿಯ ನಂತರ ಮತ್ತೊಮ್ಮೆ ದಾಳಿಯಾಗಿದೆ. ಅಮೆರಿಕದ ಸೆಂಟ್ಕಾ ಮತ್ತು ಬೇರೆ ಬೇರೆ ಪ್ರದೇಶಗಳು ಜೂನ್ 26ನೇ ತಾರೀಕಿಗೆ ದಾಳಿ ಮಾಡಿದ್ರಲ್ಲ, ಕರ್ಗ್ ದ್ವೀಪ ಆಗಿರ್ಬೋದು, ಬಂದರ್ ಅಬ್ಬಾಸ್ ಆಗಿರ್ಬೋದು, ಅದಾದ ನಂತರ ಸಿರಿಕ್ ಆಗಿರ್ಬೋದು, ಕೇಶ್ಮ್ ದ್ವೀಪ ಆಗಿರ್ಬೋದು, ಇವುಗಳನ್ನು ಒನ್ಸ್ ಅಗೇನ್ ಗುರಿಯಾಗಿಸಿಕೊಂಡು ಈ ದಾಳಿಯನ್ನು ಮಾಡಿದ್ದಾರೆ. ದಾಳಿಯ ಪ್ರಖರತೆ ಹೆಂಗಿತ್ತು ಅಂತ ಹೇಳಿದರೆ ಅದಕ್ಕಿಂತಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ದಾಳಿ ಆಗಿದೆ. ನೀವು ಆಗ 4 ಗುರಿಯನ್ನು ಟಾರ್ಗೆಟ್ ಮಾಡಿದ್ರೆ ಈ ಬಾರಿ 80 ಗುರಿಗಳನ್ನು ಟಾರ್ಗೆಟ್ ಮಾಡಿ ಇರಾನ್ನ ಮೇಲೆ ಅಮೆರಿಕ ದಾಳಿ ಮಾಡಿದರೆ ಜಸ್ಟ್ ಇಮ್ಯಾಜಿನ್ ನೀವು. ಮತ್ತೊಂದು ಕಂಪೇರ್ ಮಾಡಬೇಕು ಅಂತ ಹೇಳಿದರೆ ವಿನಾಶದ ಮಟ್ಟವೂ ಕೂಡ ನೀವು ಜೂನ್ ತಿಂಗಳಿಗೆ ಕಂಪೇರ್ ಮಾಡಿದರೆ 4ರಿಂದ 5% ಜಾಸ್ತಿ ಆಗಿದೆ ಅಂತ. 4ರಿಂದ 5% ಜಾಸ್ತಿ ಆಗಿದೆ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಮತ್ತೊಂದು ಕಡೆ ಇದೇ ಅಮೆರಿಕ ಜೂನ್ ತಿಂಗಳಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ದಾಳಿ ಮಾಡಿದಾಗ IRGCಯ ಒಂದೇ ಒಂದು ಬೋಟ್ ಕೂಡ ನಾಶ ಆಗಿರಲಿಲ್ಲ. ಯಾವ ದೋಣಿಯನ್ನು ಕೂಡ ಅಮೆರಿಕಕ್ಕೆ ನಾಶ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೆ ಜುಲೈ ತಿಂಗಳಲ್ಲಿ ನಿನ್ನೆ ನಡೆದಿರುವಂತಹ ದಾಳಿಯ ಸಮಯದಲ್ಲಿ ಅಮೆರಿಕದ ಮಾಡಿದಂತಹ ದಾಳಿಗೆ IRGCಯ ಬೋಟ್ಗಳು ಕೂಡ ನಾಶ ಆಗಿದೆ. ಯಾವ ದೋಣಿಗಳನ್ನು ಅವರು ಹಾರ್ಮುಜ್ ಜಲಸಂಧಿಯಲ್ಲಿ ಬಳಕೆ ಮಾಡ್ತಾ ಇದ್ರಲ್ಲ, ಚಿಕ್ಕದಾದಂತಹ ದೋಣಿಗಳನ್ನು, ಸೊಳ್ಳೆ ದೋಣಿ ಅಂತೆಲ್ಲ ನಾವು ವಿವರಣೆ ಕೊಟ್ಟಿದ್ವಿ ಅಮೆರಿಕದ ವಿರುದ್ಧ ಹೋರಾಟ ಮಾಡೋದಕ್ಕೆ, ಆ ದೋಣಿಗಳನ್ನು ಕೂಡ ಮೊಟ್ಟ ಮೊದಲ ಬಾರಿಗೆ ನಾಶಪಡಿಸೋದಕ್ಕೆ ಅಮೆರಿಕ ಇದು ಯಶಸ್ವಿಯಾಗಿದೆ. ಒಂದು ಕಡೆ ಅಂತ್ಯಕ್ರಿಯೆ, ಮತ್ತೊಂದು ಕಡೆ ಹಾರ್ಮುಜ್ ಜಲಸಂಧಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ. ಇದೀಗ ಅಮೆರಿಕ ಹೇಳ್ತಾ ಇದೆ, ಯಾಕೆ ಈ ದಾಳಿಯನ್ನು ಮಾಡಿದ್ವಿ? ನಾವು ಶಿಕ್ಷೆಯ ಕಾರಣಕ್ಕಾಗಿ ಈ ದಾಳಿಯನ್ನು ಮಾಡಿದ್ವಿ. ಏನೋ ಯುದ್ಧ ಮಾಡಬೇಕು, ಕಾಲು ಕೆದರಿ ಮತ್ತೊಮ್ಮೆ ಜಗಳಕ್ಕೆ ಹೋಗಬೇಕು ಅಂತಲ್ಲ, ಶಿಕ್ಷೆಯ ಕಾರಣಕ್ಕಾಗಿ ಇಂಥದ್ದೊಂದು ದಾಳಿ ಮಾಡಿದ್ದೀವಿ ಅಂತ ಸೆಂಟ್ಕಾಮ್ ಹೇಳ್ತಾ ಇರೋದು. ನೀವು ನೋಡಿ, ಜೂನ್ ತಿಂಗಳಲ್ಲಿ ಅಮೆರಿಕ ಏನು ಮಾಡಿತ್ತು? ಕೇವಲ ಎಲ್ಲೆಲ್ಲಿ ಡ್ರೋನ್ಗಳನ್ನು ಸಂಗ್ರಹ ಮಾಡಿ ಈ ಇರಾನ್ ಇರ್ತಿತ್ತಲ್ಲ, ಕೇವಲ ಡ್ರೋನನ್ನು ಸಂಗ್ರಹ ಮಾಡುವಂತಹ ಸ್ಥಳಗಳ ಮೇಲೆ ಮಾತ್ರ ಅಮೆರಿಕ ದಾಳಿ ಮಾಡಿತ್ತು. ಆದರೆ ಈ ಬಾರಿ ಮಾಡಿರುವಂತಹ ದಾಳಿ ಎಲ್ಲಿದೆ ಅಂತ ಹೇಳಿದರೆ ಕ್ಷಿಪಣಿಗಳು, ರೆಡಾರ್ ವ್ಯವಸ್ಥೆ, ಕಮಾಂಡ್ ಕಂಟ್ರೋಲ್ ರೂಮು, ಕ್ಷಿಪಣಿ ಪ್ರತಿರೋಧಕ ರಕ್ಷಣಾ ಗೋಡೆಗಳು, ಇವೆಲ್ಲದರ ವಿರುದ್ಧವಾಗಿ ಅಮೆರಿಕ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿತು. ನೀವು ಸ್ವಲ್ಪ ಅಮೆರಿಕದ ಇತಿಹಾಸಕ್ಕೆ ಹೋಗಬೇಕು. ನೀವು ಡೊನಾಲ್ಡ್ ಟ್ರಂಪ್ ಅವರ ಮಾತನ್ನು ನಂಬಿ ಅಥವಾ ಅಂತ್ಯಕ್ರಿಯೆಗೆಲ್ಲ ಸಮಯ ಕೊಟ್ಟುಬಿಟ್ಟಿದ್ದೀವಿ ಅಂತೆಲ್ಲ ಮಾತನಾಡೋ ಪ್ರಯತ್ನವನ್ನು ಮಾಡಿದರು. ಆದರೆ ಇದರ ತದ್ವಿರುದ್ಧವಾಗಿ ಅಮೆರಿಕ ಕೆಲವು ಸಂದರ್ಭಗಳಲ್ಲಿ ನಡೆದುಕೊಂಡಿದೆ. 2006ರಲ್ಲಿ ಇರಾಕ್ನ ಒಬ್ಬ ನಾಯಕನ ಹತ್ಯೆ ಆಗಿರುತ್ತೆ, ಅಂತ್ಯಕ್ರಿಯೆ ಆಗ್ತಾ ಇರುತ್ತೆ, ಇರಾಕ್ ಮೇಲೆ ಅಮೆರಿಕ ದಾಳಿ ಮಾಡ್ತು. 2016ರಿಂದ 19 ಅಫ್ಘಾನಿಸ್ತಾನ ಮತ್ತು ತಾಲಿಬಾನ್ನ ವಿಚಾರದಲ್ಲಿ, ತಾಲಿಬಾನ್ನ ಉಗ್ರರು ಅಂತ ಅಮೆರಿಕದವರು ಕರೆಯುವಂಥದ್ದು, ಆ ವ್ಯಕ್ತಿಯ ಹತ್ಯೆ ಆದಂತಹ ಸಮಯದಲ್ಲೂ ಕೂಡ ಒನ್ಸ್ ಅಗೇನ್ ಅಂತ್ಯಕ್ರಿಯೆ ಮೇಲೆ ಅಮೆರಿಕದವರು ದಾಳಿ ಮಾಡಿದ್ರು. ಅಂದರೆ ಒಂದು ಕಡೆ ಅಂತ್ಯಕ್ರಿಯೆ, ಮತ್ತೊಂದು ಕಡೆ ಯುದ್ಧದ ವಾತಾವರಣವನ್ನು ಕನ್ವರ್ಟ್ ಮಾಡಿದ್ರು. 2020ರಲ್ಲಿ ಕಾಸಿಂ ಸುಲೈಮಾನಿ, ಇದೇ ಇರಾನ್ನ ಕಮಾಂಡರ್ ಆಗಿದ್ದಂಥ ಈ ವ್ಯಕ್ತಿಯ ಅಂತ್ಯಕ್ರಿಯೆ ಆಗ್ತಾ ಇತ್ತು, ಮೆರವಣಿಗೆ ಆಗ್ತಾ ಇತ್ತು. ಒನ್ಸ್ ಅಗೇನ್ ಇರಾನ್ನ ಮೇಲೆ ಅಮೆರಿಕದವರು ದಾಳಿ ಮಾಡಿದ್ರು. ಒನ್ಸ್ ಅಗೇನ್ ಇತಿಹಾಸ ಪುನರಪಿಯಾಗಿ ಕದನ ವಿರಾಮದ ಉಲ್ಲಂಘನೆ ಉಭಯ ದೇಶಗಳಿಂದ ಆಗುವ ಮುಖಾಂತರ ಮಧ್ಯಪ್ರಾಚ್ಯದಲ್ಲಿ ಮತ್ತೊಮ್ಮೆ ಯುದ್ಧದ ವಾತಾವರಣ ಸದ್ಯಕ್ಕೆ ಸೃಷ್ಟಿಯಾಗಿದೆ. ಆ ಮುಖಾಂತರ ಒಂದು ವಾಯು ದಾಳಿ ಆಗ್ತಾ ಇರೋದು. ಮತ್ತೊಂದು ಬೆಳವಣಿಗೆ, ಟ್ರಂಪ್ ಆರ್ಥಿಕ ಸರ್ಜಿಕಲ್ ಸ್ಟ್ರೈಕ್. ನಾವು ಮೊನ್ನೆಯಷ್ಟೇ ಚರ್ಚೆ ಮಾಡಿದ್ವಿ. 2016ರಲ್ಲಿ ಬರಾಕ್ ಒಬಾಮಾ ಒಪ್ಪಂದ ಮಾಡಿಕೊಂಡ್ರು. 18ರಿಂದ
ಇದೇ ಟ್ರಂಪ್ ಹೊರಗಡೆ ಬಂದರು. ಅದಾದ ನಂತರ ಒಂದೇ ಒಂದು ತೊಟ್ಟು ತೈಲವೂ ಕೂಡ ಇರಾನ್ನಿಂದ ಉತ್ಪಾದನೆಯಾಗಿ ಅದು ಬೇರೆ ದೇಶಗಳನ್ನು ತಲುಪಬಾರದು ಅಂತ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಎಲ್ಲ ನಿರ್ಧಾರ ತೆಗೆದುಕೊಂಡ್ರು. ಇದೀಗ ರಫ್ತು ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ರು ಕಳೆದ ತಿಂಗಳಷ್ಟೇ. ಇದೀಗ ಅದನ್ನು ರದ್ದುಗೊಳಿಸಿದ್ದಾರೆ. ಕಳೆದ ತಿಂಗಳು ಏನು ಬೆಳವಣಿಗೆ ಆಯಿತು ಅಂತ ಹೇಳಿದರೆ, ಅಮೆರಿಕ ಸರ್ಕಾರ ಇರಾನ್ಗೆ 60 ದಿನಗಳ ತೈಲ ವಿನಾಯಿತಿಯನ್ನು ಕೊಟ್ಟಿತ್ತು. ಜುಲೈ 7ನೇ ತಾರೀಕಿಗೆ ಇದೀಗ ಅಮೆರಿಕದ ಖಜಾನೆ ಇಲಾಖೆ ಅವಧಿಗೂ ಮುನ್ನವೇ ಇದನ್ನು ರದ್ದು ಮಾಡಿದೆ. ಜೂನ್ 21, 2026ನೇ ತಾರೀಕು ಅಮೆರಿಕ ಮತ್ತು ಇರಾನ್ನ ನಡುವೆ ಮಾತುಕತೆಗಳಾಯಿತು, ಶಾಂತಿ ಮಾತುಕತೆ ಆಯಿತು. ಅದಾದ ನಂತರ ಅಮೆರಿಕ ಹೇಳಿತು ಆಗಸ್ಟ್ 21ರ ತನಕವೂ ಕೂಡ ನೀವು ತೈಲವನ್ನು ಮಾರಾಟ ಮಾಡಬಹುದು ಬೇರೆ ಬೇರೆ ದೇಶಗಳಿಗೆ. ತಮ್ಮ ರಫ್ತಿನ ಮೇಲೆ ಇದ್ದಂಥ ಸಡಿಲಿಕೆಯನ್ನೆಲ್ಲ ಮುಂದುವರಿಸಿದ್ರು. ಆದರೆ ಕಚ್ಚಾ ತೈಲ ಉತ್ಪಾದನೆ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ಅವಕಾಶವನ್ನು ಕೊಟ್ಟು ಆಗಸ್ಟ್ 21 ಮುಂದಿನ ತಿಂಗಳ ತನಕವೂ ಕೂಡ ಸಮಯ ಇತ್ತು. ಇವೆಲ್ಲದರ ನಡುವೆ ಒನ್ಸ್ ಅಗೇನ್ ಸರ್ಜಿಕಲ್ ಸ್ಟ್ರೈಕ್ ಆಗಿದೆ. ಯಾವುದ್ರ ಮುಖಾಂತರ? ತೈಲದ ವಿಚಾರದಲ್ಲಿ ಅಮೆರಿಕ ಮಾಡಿರೋದು. ಮತ್ತೊಂದು ಕಡೆ ಏನಾಯಿತು ಬೆಳವಣಿಗೆ, ಅಮೆರಿಕದ ವಿದೇಶಿ ಆಸ್ತಿ ನಿಯಂತ್ರಣ ಕಚೇರಿ ಹೊಸ ತೈಲ ವ್ಯಾಪಾರ ಮತ್ತು ರಫ್ತು ಒಪ್ಪಂದವನ್ನು ಯಾವುದೇ ಕಾರಣಕ್ಕೂ ಮಾಡುವಂತಿಲ್ಲ ಅಂತ ಈ ಹಿಂದೆ ಒಂದು ಆದೇಶವನ್ನು ಕೊಟ್ಟಿದ್ರು. ಹೆಂಗೆ ವರ್ಕೌಟ್ ಆಗುತ್ತೆ? ಈಗ ನಮಗೊಂದು ಪ್ರಶ್ನೆ ಬರುತ್ತೆ, ಇರಾನ್ ತನ್ನ ದೇಶದಲ್ಲಿ ತೈಲವನ್ನು ಉತ್ಪಾದನೆ ಮಾಡುತ್ತೆ, ಅಮೆರಿಕದ ಕಾರಣಕ್ಕಾಗಿ ಯಾಕೆ ಉತ್ಪಾದನೆಯನ್ನು ಮಾರಾಟ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ. ಅಮೆರಿಕ ಇದನ್ನು ಹೆಂಗೆ ನಿಯಂತ್ರಣ ಮಾಡುತ್ತೆ ಅಂತ ಹೇಳಿದ್ರೆ, ಉದಾಹರಣೆಗೆ ಭಾರತ ಇರಾನ್ನಿಂದ ಒಂದು $10 ಲಕ್ಷ ಬಿಲಿಯನ್ ಮೌಲ್ಯದ ತೈಲವನ್ನು ಖರೀದಿ ಮಾಡ್ತು ಅಂತ ಇಟ್ಕೊಳ್ಳಿ. ಭಾರತ ಅವರಿಗೆ ಪಾವತಿ ಮಾಡಬೇಕು ಹಣವನ್ನು. ಯಾವುದ್ರ ಮುಖಾಂತರ ಪಾವತಿ ಮಾಡಬೇಕು? ಡಾಲರ್ ಮುಖಾಂತರ ಹಣವನ್ನು ಪಾವತಿ ಮಾಡಬೇಕು. ಈಗ ನಮ್ಮಲ್ಲಿ SBI ಅಥವಾ ಯಾವುದೋ ಒಂದು ಬ್ಯಾಂಕ್ನಿಂದ ಪಾವತಿ ಆಗುತ್ತೆ. ಅದಕ್ಕೊಂದು ಅವಕಾಶ ಹೆಂಗಿಲ್ಲ ಅಂತ ಹೇಳಿದ್ರೆ, ಭಾರತ ಯಾವುದೇ ಕಾರಣಕ್ಕೂ ಇರಾನ್ಗೆ ನೇರವಾಗಿ ಹಣವನ್ನು ಜಮಾ ಮಾಡೋದಕ್ಕೆ ಅವಕಾಶ ಇಲ್ಲ. ಯಾಕೆ ಜಮಾ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದರೆ, ಭಾರತ ಈಗಾಗಲೇ ಒಂದು ವೇಳೆ ಇರಾನ್ನ ಮೇಲೆ ನೇರವಾಗಿ ಹಣವನ್ನು ಪಾವತಿ ಮಾಡಿದರೆ ಅಮೆರಿಕದ ಆರ್ಥಿಕ ದಿಗ್ಬಂಧನದ ಕಾರಣಕ್ಕಾಗಿ ಭಾರತದ SBI ಸೇರಿದಂತೆ ಬೇರೆ ಬೇರೆ ಬ್ಯಾಂಕ್ಗಳು ಬ್ರಿಟನ್ನು, ಯುರೋಪ್, ಬೇರೆ ಬೇರೆ ದೇಶಗಳೊಂದಿಗೆ ವ್ಯವಹಾರಗಳನ್ನು ನಡೆಸ್ತಾರಲ್ಲ, ಅದರ ಮೇಲೆ ಅಮೆರಿಕದ ಆರ್ಥಿಕ ಈ ದಿಗ್ಬಂಧನಗಳೆಲ್ಲವೂ ಕೂಡ ಪರಿಣಾಮ ಬೀರುತ್ತೆ ಅನ್ನೋ ಕಾರಣಕ್ಕಾಗಿ ಈ ಕಾರಣಕ್ಕಾಗಿ ಒಂದು ವ್ಯವಸ್ಥೆ ಇದೆ. ಯುರೋಪ್ನಲ್ಲಿ ಸ್ವಿಫ್ಟ್ ಎನ್ನುವಂಥ ಒಂದು ಕಚೇರಿ ಇದೆ. ಆ ಸ್ವಿಫ್ಟ್ನ ಕಚೇರಿ ಮೇಲೆ ಅಮೆರಿಕ ತನ್ನ ನಿಯಂತ್ರಣ ಹೊಂದಿರೋದು. ಈಗ ನಾವು ಇರಾನ್ನಿಂದ ತೈಲವನ್ನು ಖರೀದಿ ಮಾಡಿದರೆ ನೇರವಾಗಿ ಇರಾನ್ಗೆ ಹಣವನ್ನು ಕೊಡದೆ ಅದನ್ನು ಸ್ವಿಫ್ಟ್ನ ಮುಖಾಂತರ ಇರಾನ್ಗೆ ಕೊಡುವಂತಹ ಪ್ರಯತ್ನ ಆಗುತ್ತೆ. ಇದೀಗ ಅಮೆರಿಕ ಏನು ಮಾಡುತ್ತೆ, ಈ ಸ್ವಿಫ್ಟ್ನ ಮೇಲೆ ತನ್ನ ಎಲ್ಲ ನೀತಿ ನಿಯಮಗಳನ್ನು ಕೂಡ ಸಡಿಲಿಕೆ ಮಾಡೋದನ್ನು ಬಿಟ್ಟು, ನೀವು ಒಂದು ವೇಳೆ ಇರಾನ್ನ ಮೇಲೆ ಆರ್ಥಿಕ ದಿಗ್ಬಂಧನಗಳು ಅಥವಾ ಈ ವ್ಯಾಪಾರ ವ್ಯವಹಾರಗಳನ್ನು ಏನಾದರೂ ಕಡಿತ ಮಾಡದಿದ್ದರೆ ನಿಮಗಿರುವಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ನಾನು ಕಡಿತ ಮಾಡ್ತೀನಿ ಅಂತ ಯಾರು ಹೇಳ್ತಾರೆ? ಡೊನಾಲ್ಡ್ ಟ್ರಂಪ್ ಸಹಜವಾಗಿ ಹೇಳ್ತಾರೆ. ಈ ಮುಖಾಂತರ ಸ್ವಿಫ್ಟ್ನ ಮುಖಾಂತರ ವ್ಯಾಪಾರ ಮಾಡೋದಕ್ಕೆಲ್ಲವನ್ನು ಕೂಡ ಅದನ್ನು ನಿಯಂತ್ರಣ ಮಾಡ್ತಾರೆ. ಒಂದು ಚಿಪ್ಸ್ ಎನ್ನುವಂಥ ಒಂದು ಸಂಸ್ಥೆ, ಆ ಸಂಸ್ಥೆಯ ಮುಖಾಂತರವೂ ಕೂಡ ನಿಯಂತ್ರಣ ಮಾಡಿ ಇದೀಗ ಇರಾನ್ನ ಮೇಲೆ ಒನ್ಸ್ ಅಗೇನ್ ಆರ್ಥಿಕ ದಿಗ್ಬಂಧನಗಳನ್ನು ಅಥವಾ ತೈಲ ದಿಗ್ಬಂಧನವನ್ನು ಹೇರುವ ಮುಖಾಂತರ ಒಂದು ಹತೋಟಿಗೆ ತರುವ ಪ್ರಯತ್ನವನ್ನು ಟ್ರಂಪ್ ಅವರು ಮಾಡ್ತಾ ಇದ್ದಾರೆ. ನೋಡೋಣ ಆ ವಿಚಾರದಲ್ಲಿ ಏನಾಗುತ್ತೆ ಅಂತ. ಮತ್ತೊಂದು ಕಡೆ ಅಮೆರಿಕದ ಈ ದಾಳಿಗೆ ಪ್ರತೀಕಾರವನ್ನು ಕೂಡ ಯಾರು ತೀರಿಸಿಕೊಂಡ್ರು? ಇದೇ ಇರಾನ್ನವರು ತೀರಿಸಿಕೊಂಡಿರೋದು. ಅಮೆರಿಕ ದಾಳಿಗೆ ಪ್ರತಿಯಾಗಿ ಇರಾನ್ನಿಂದ ಒಂದು ಭೀಕರ ಪ್ರತಿದಾಳಿಯಾಗಿದೆ. ಎಲ್ಲಿ ಅಂತ ಹೇಳಿದ್ರೆ, ಅದು ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳ ಮೇಲೆ ಆಯಿತು. ಬಹರೇನ್ ಮತ್ತು ಕುವೈತ್ನಲ್ಲಿರುವಂಥ ಅಮೆರಿಕ ಸೇನಾ ನೆಲೆಗಳ ಮೇಲೆ ಕ್ಷಿಪಣಿ ದಾಳಿಯಾಗಿದೆ. ಅಮೆರಿಕದ MQ-9 ರಹಸ್ಯ ಡ್ರೋನ್ ಅನ್ನು ಇರಾನ್ ಸೈನ್ಯ ಹೊಡೆದುರುಳಿಸಿತು. 85ಕ್ಕೂ ಹೆಚ್ಚು ಅಮೆರಿಕ ಸೇನಾ ತಾಣಗಳನ್ನೆಲ್ಲ IRGC ಅವರು ಗುರಿಯಾಗಿಸಿಕೊಂಡು ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದರು. ಬಹರೇನ್, ಕುವೈತ್ ಅಮೆರಿಕದ ಸೇನಾ ನೆಲೆಗಳಿದೆ. ಯಾಕೆನ್ನೋ ಕಾರಣಕ್ಕಾಗಿ ಅದೇ ಒನ್ಸ್ ಅಗೇನ್ ಅವರ ಸೇನಾ ನೆಲೆಗಳಿರೋದು. 85 ಅಯ್ಯಕಟ್ಟಿನ ಅಮೆರಿಕದ ಮಿಲಿಟರಿ ನೆಲೆಗಳ ಮೇಲೆ ದಾಳಿ ಮಾಡಿತು. MQ-9 ರಿಫಲ್ ಡ್ರೋನ್ ಅನ್ನು ಹೊಡೆದುರುಳಿಸಿತು. US 5th ಫ್ಲೀಟ್ ಎನ್ನುವಂಥದ್ದು ಮತ್ತು ಸಲ್ಮಾನ್ ಫೋರ್ಟ್, ಶೇಖ್ ಇಸಾ ವಾಯು ನೆಲೆ ಅಂತ ಏನಿದೆ ಅವುಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದರು. ಹಾಗಾದರೆ ಯಾಕೆ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿದರೆ ಇರಾನ್ ಮಧ್ಯಪ್ರಾಚ್ಯ ದೇಶಗಳ ಮೇಲೆ ದಾಳಿ ಮಾಡುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರವನ್ನು ತೆಗೆದುಕೊಳ್ಳೋಣ. ಒಂದು, ಅಮೆರಿಕ ಇಡೀ ಜಗತ್ತಿನಲ್ಲೇ ಅತ್ಯಂತ ಶಕ್ತಿಯುತ ಸೈನ್ಯವನ್ನ ಮತ್ತು ಶಸ್ತ್ರಾಸ್ತ್ರಗಳ ವಿಚಾರದಲ್ಲಿ ಮೊದಲ ಸ್ಥಾನದಲ್ಲಿರುವಂತಹ ದೇಶ. ಆ ದೇಶದ ವಿರುದ್ಧ ನೇರವಾಗಿ ಏನಾದರೂ ಇರಾನ್ ಯುದ್ಧಕ್ಕೆ ನಿಂತರೆ ಇರಾನ್ನ ಪರಿಸ್ಥಿತಿಗಳು ಏನಾಗಬಹುದು ಎನ್ನುವಂಥ ಆತಂಕ ಸಹಜವಾಗಿ ಇರಾನ್ಗೆ ಇದೆ. ಒಂದು ಕಾರಣ, ಆ ಕಾರಣಕ್ಕಾಗಿ ನೇರವಾಗಿ ಯುದ್ಧಕ್ಕೆ ಹೋಗಲ್ಲ. ಎರಡನೇ ಕಾರಣ, ನೀವು ಅಮೆರಿಕ ಮತ್ತು ಇರಾನ್ನ ಭೌಗೋಳಿಕ ವ್ಯಾಪ್ತಿಯ ವಿಸ್ತೀರ್ಣವೂ ಕೂಡ ಸಾವಿರಾರು ಕಿಲೋಮೀಟರ್ ಗಟ್ಟಲೆ ದೂರವಿದೆ. ಹೀಗಾಗಿ ನೇರ ದಾಳಿಯ ಮಾಡುವ ಬದಲು ಈ ಪ್ರಾಕ್ಸಿ ಯುದ್ಧಗಳನ್ನು ಈ ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳ ಮೇಲೆ ಮಾಡಿದರೆ ಆ ಮಧ್ಯಪ್ರಾಚ್ಯದ ದೇಶಗಳು ಯಾರ ಮೇಲೆ ಒತ್ತಡವನ್ನು ಹಾಕ್ತಾರೆ? ಅಮೆರಿಕದ ಮೇಲೆ ಒತ್ತಡವನ್ನು ಹಾಕ್ತಾರೆ. ಈ ಮಧ್ಯಪ್ರಾಚ್ಯದ ಸ್ವಹಿತಾಸಕ್ತಿಯ ಕಾರಣಕ್ಕಾಗಿ ಅಮೆರಿಕ ನನ್ನ ಮೇಲೆ ಮಾಡುವಂಥ ದಾಳಿಯನ್ನು ತಡಿಬಹುದು ಅನ್ನುವ ಕಾರಣಕ್ಕಾಗಿ ಇರಾನ್ ಏನು ಮಾಡುತ್ತೆ? ಮಧ್ಯಪ್ರಾಚ್ಯದ ದೇಶಗಳ ಮೇಲೆ ಅಟ್ಯಾಕ್ ಮಾಡುವ ಪ್ರಯತ್ನವನ್ನು ಮಾಡುತ್ತೆ. ಮೂರನೇ ಕಾರಣ ಏನು ಅಂತ ಹೇಳಿದ್ರೆ, ಶಿಯಾ ವರ್ಸಸ್ ಸುನ್ನಿ ಎನ್ನುವಂತಹ ಪ್ರಾಬಲ್ಯ ಏನಿದೆ. ಯಾವ ಜಾಗ
ಅಮೆರಿಕಾದ ದಾಳಿಗೆ ನೀವು ಅವಕಾಶ ಮಾಡಿಕೊಡ್ತೀರೋ ನಾವು ಆ ಜಾಗದ ಮೇಲೆ ದಾಳಿ ಮಾಡ್ತೀವಿ ಅಂತ ಇರಾನ್ ಹೇಳಿತ್ತಲ್ಲ, ಈ ಕಾರಣಕ್ಕಾಗಿ ಅಲ್ಲಿನ ದಾಳಿ ಮಾಡ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ DNA ಅಲ್ಲಿ ಅನೇಕ ಬಾರಿ ನಾವು ಚರ್ಚೆ ಮಾಡಿದ್ದೀವಿ. ಇದೇ ಇರಾನ್ ಏನು ಮಾಡಿತ್ತು, ಪ್ರತಿ ಬಾರಿಯೂ ಕೂಡ US ಫಿಫ್ತ್ ಫ್ಲೀಟ್ ಎನ್ನುವಂತಹ ಜಾಗವನ್ನ, ಆಯಕಟ್ಟಿನ ಜಾಗ, ನೌಕಾನೆಲೆ, ಇದನ್ನ ಗುರಿಯಾಗಿಸಿಕೊಂಡು ಇವರು ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಹಾಗಾದ್ರೆ ಯಾಕೆ ಪದೇ ಪದೇ ಇದನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾರೆ? ನೀವು ನೋಡಿ, ಈ ಹಾರ್ಮುಜ್ ಜಲಸಂಧಿಯಲ್ಲಿ ಅತ್ಯಧಿಕ ತೈಲ ಎಲ್ಲ ರಫ್ತಾಗುತ್ತೆ, ಹಡಗುಗಳೆಲ್ಲ ಓಡಾಡುತ್ತೆ ಅಂತೆಲ್ಲ ನಾವು ಮಾತನಾಡಿದ್ದೀವಿ. ಇರಾನ್ ಕೂಡ ತನ್ನ ಒಟ್ಟಾರೆ ರಫ್ತನ್ನು ಕೂಡ ಇದರ ಮುಖಾಂತರ ಎಲ್ಲವೂ ಕೂಡ ಮಾಡುತ್ತೆ, ಇದರ ಮುಖಾಂತರ ರಫ್ತು ಮಾಡ್ತಾರೆ. ಇರಾಕ್, ಬೇರೆ ಬೇರೆ ದೇಶಗಳು ಅಥವಾ ಇರಾನ್ನ ಸೌದಿ, ಬೇರೆ ಬೇರೆ ದೇಶಗಳೆಲ್ಲವೂ ಕೂಡ ಇಲ್ಲೇ ಹಾರ್ಮುಜ್ ಜಲಸಂಧಿಯಲ್ಲಿ ತೈಲವನ್ನು ರಫ್ತು ಮಾಡ್ತಾರೆ. ಆದರೆ ಅಮೆರಿಕ ಈ ಫಿಫ್ತ್ ಫ್ಲೀಟ್ ಎನ್ನುವಂತಹ ಈ ಪ್ರದೇಶದ ಮುಖಾಂತರ ಏನು ನೋಡುತ್ತೆ ಅಂತ ಒಂಥರ ವಾಚ್ ಡಾಗ್ ಇದ್ದಂಗಿದೆ, ಕಣ್ಣು ಮತ್ತು ಕಿವಿ ಇದ್ದಂಗಿದೆಲ್ಲ. ಯಾವುದಾದ್ರೂ ಹಡಗಿನ ಮುಖಾಂತರ ನನ್ನ ಆರ್ಥಿಕ ದಿಗ್ಬಂಧನ ಹೊರತಾಗಿಯೂ ಕೂಡ ಇರಾನ್, ಚೀನಾ ಸೇರಿದಂತೆ ಏಷ್ಯಾದ ಬೇರೆ ಬೇರೆ ದೇಶಗಳಿಗೆ ಕಳ್ಳ ಸಾಗಾಣೆಯ ಮುಖಾಂತರ ಇವರು ತೈಲವನ್ನು ರಫ್ತು ಮಾಡ್ತಾರ ಅನ್ನೋದನ್ನ ಫಿಫ್ತ್ ಫ್ಲೀಟ್ನಲ್ಲಿ ಕುಳಿತುಕೊಂಡು ಅಮೆರಿಕಾದ ಸೈನಿಕರೆಲ್ಲ ನೋಡ್ತಾ ಇರ್ತಾರೆ. ಈ ಕಾರಣಕ್ಕಾಗಿ ಇರಾನ್ ಏನು ಬಯಸುತ್ತೆ, ನನ್ನ ಚಲನವಲನವನ್ನು ಗಮನಿಸುವಂತ ಈ ಫಿಫ್ತ್ ಫ್ಲೀಟ್ ಮೇಲೆ ನಾವು ದಾಳಿ ಮಾಡಬೇಕು, ಇದನ್ನು ನಾಶಪಡಿಸಬೇಕು ಅಂತ ಅಮೆರಿಕಾದ ವಿರುದ್ಧ ಇರಾನ್ ಅನೇಕ ವರ್ಷಗಳಿಂದ ಇಂಥದ್ದೊಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಇದೀಗ ಈ ಪ್ರಯತ್ನದ ಭಾಗವಾಗಿ ಇಂಥದ್ದೊಂದು ಘಟನೆ, ಹಿಂದೆ ಟ್ಯಾಂಕರ್ ಯುದ್ಧ ಆದಾಗ 1980 ಇರಾನ್ ನಡುವೆ ಇದ್ದಂತಹ ಸಮಯದಲ್ಲೂ ಕೂಡ ಇಂಥದ್ದು ಬೆಳವಣಿಗೆಗಳಾಗಿತ್ತು. ಅದಾದ ನಂತರ ಅನೇಕ ಯುದ್ಧಗಳಲ್ಲೂ ಕೂಡ ಎಲ್ಲ ಬೆಳವಣಿಗೆಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ಮಧ್ಯಪ್ರಾಚ್ಯದ ದೇಶಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿದೆ. ಅದರ ಸಂಪ್ರದಾಯ ಇದೀಗ ಅಮೆರಿಕಾದ ವಿರುದ್ಧವೂ ಕೂಡ ಮುಂದುವರೆದಿದೆ. ಆ ಮುಖಾಂತರ ಒಂದು ಪ್ರತೀಕಾರವನ್ನು ತೀರಿಸಿಕೊಳ್ಳೋ ಪ್ರಯತ್ನವನ್ನ ಯಾರು ಮಾಡಿದ್ದಾರೆ? ಇರಾನ್ನವರು US ವಿರುದ್ಧ ಮಾಡಿರೋದು. ಮತ್ತೊಂದು ಬೆಳವಣಿಗೆ, ಮುರಿದು ಬಿದ್ದ ಶಾಂತಿ ಒಪ್ಪಂದ. ಎಲ್ಲಿದೆ ಶಾಂತಿ ಒಪ್ಪಂದ? ಎಷ್ಟು ಬಾರಿ ಶಾಂತಿ ಒಪ್ಪಂದ ಆಯಿತು, ಎಷ್ಟು ಬಾರಿ ಕದನ ವಿರಾಮದ ಬಗ್ಗೆ. ಒಂದು ಬಾರಿ ಕದನ ವಿರಾಮ ಆದಾಗ ಅದನ್ನು ಅನಿರ್ದಿಷ್ಟ ಅವಧಿಗೆ ನಾವು ಮುಂದೂಡಿಕೆ ಮಾಡ್ತೀವಿ, ಇದೇ ಕದನ ವಿರಾಮ ಎಲ್ಲ ಮುಂದುವರಿಯುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಮಾತನಾಡಿದ್ದು. ಒನ್ಸ್ ಅಗೇನ್ ಇದೇ ಕದನ ವಿರಾಮ ಎಲ್ಲ ಮುರಿದು ಜೂನ್ನಲ್ಲಿ ಮಾಡಿಕೊಂಡಿದ್ದಂಥ ಕದನ ವಿರಾಮ ಒಪ್ಪಂದ ಇದೀಗ ಧೂಳಿಪಟ ಆಗಿಬಿಟ್ಟಿದೆ. ಧೂಳಿಪಟ ಆಗಿರೋದು ಅಕ್ಷರಶಃ. ಜೂನ್ 21 ಅವತ್ತು ಹೇಳಿದ್ರು 60 ದಿನಗಳ ಕಾಲ ಕದನ ವಿರಾಮ ಇರುತ್ತೆ, 2 ವಾರದಲ್ಲಿ ಇದೀಗ ಅದು ಧೂಳಿಪಟ ಆಗಿದೆ. 60 ದಿನಗಳ ಕಾಲ ಅಬ್ಸರ್ವೇಷನ್ ಪೀರಿಯಡ್ ಇರುತ್ತೆ. ಹಾರ್ಮುಜು, ಪರಮಾಣು, ಯುರೇನಿಯಂ ಸಂಸ್ಕರಣೆ ಇತ್ಯಾದಿ ಎಲ್ಲವನ್ನು ಕೂಡ ನಾವು ನೋಡ್ಕೊಳ್ತೀವಿ ಅಂತ ಇವರು ಹೇಳಿದ್ರು. ಅವರು ಅದಕ್ಕೆ ಹೌದು, ನಾವು ಅದನ್ನು ನೋಡ್ಕೊಳ್ತೀವಿ, ಯಾವುದೇ ಕಾರಣಕ್ಕೂ ದಾಳಿಗಳಾಗಲ್ಲ ಅಂತ. ಅದೆಲ್ಲವೂ ಕೂಡ ಮುರಿದು ಇದೀಗ ದಾಳಿಯಾಗಿರೋದು ನೋಡ್ತಾ ಇದ್ದೀವಿ. ಅಂತ್ಯಕ್ರಿಯೆ ಗೌರವವನ್ನು ನೀಡ್ತಾ ಇದ್ದಂತಹ ಸಮಯದಲ್ಲೂ ಕೂಡ, ಅಂದರೆ ಜನ ಎಲ್ಲರೂ ಕೂಡ ಸೇರಿದ್ದಾರೆ, ಇವೆಲ್ಲದರ ನಡುವೆ ನಾವು ಸಮಯ ಕೊಡ್ತೀವಿ ಅಂತ ಹೇಳಿದ್ರು. ಇವೆಲ್ಲದರ ಹೊರತಾಗಿಯೂ ಕೂಡ ಒಂದು ದಾಳಿ ಆಗಿದೆ. ನೀವು ನೋಡಿ, ಏಪ್ರಿಲ್ 8, 2026ನೇ ತಾರೀಕಿಗೆ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಮೊದಲ ಕದನ ವಿರಾಮ ಜಾರಿಯಾಯಿತು. ಯಾರ್ಯಾರ ನಡುವೆ? ಅಮೆರಿಕ ಮತ್ತು ಇರಾನ್ನ ನಡುವೆ 2 ವಾರ ಕದನ ವಿರಾಮ ಜಾರಿಯಾಯಿತು. ನಂತರ ಏಪ್ರಿಲ್ 21ನೇ ತಾರೀಕಿಗೆ ಡೊನಾಲ್ಡ್ ಟ್ರಂಪ್ ಬಂದು ಹೇಳಿದ್ರು, ಇಲ್ಲ, ಮಾತುಕತೆ ಫಲಪ್ರದ ಆಗ್ತಾ ಇದೆ, ಮಾತುಕತೆ ಸಾಂಗವಾಗಿ ನಡೀತಾ ಇದೆ, ಏನೋ ಸಿಗಬಹುದು, ಇರಾನ್ ನಮ್ಮ ಎಲ್ಲ ಬೇಡಿಕೆಗಳನ್ನು ಒಪ್ಕೊಳ್ಬಹುದು. ಈ ಕಾರಣಕ್ಕಾಗಿ ಏಪ್ರಿಲ್ 8ರ ಈ ಕದನ ವಿರಾಮವನ್ನು ಒನ್ಸ್ ಅಗೇನ್ 20 ದಿನಗಳ ಕಾಲ ಅನಿರ್ದಿಷ್ಟ ಅವಧಿಗೆ ಮುಂದೂಡಿಕೆ ಮಾಡ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದರು. ಹೀಗೆ ಹೇಳಿ 9-10 ದಿನಗಳ ನಂತರ ಮೇ 4ನೇ ತಾರೀಕಿಗೆ ಉಭಯ ದೇಶಗಳು ಮತ್ತೆ ಯುದ್ಧವನ್ನು ಶುರು ಮಾಡಿದರು. ಇವರು ಅವ್ರ ಮೇಲೆ ದಾಳಿ ಮಾಡಿದರು, ಅವರು ಇವರ ಮೇಲೆ ದಾಳಿ ಮಾಡಿದರು. ಮೇ 4ನೇ ತಾರೀಕಿಗೆ. ಮೇ 8ನೇ ತಾರೀಕಿಗೆ ಏನಾಯಿತು? ಈ ಹಿಂದೆ ಆಗಿದ್ದಂಥ ಕದನ ವಿರಾಮ ಮಾತುಕತೆಗಳು ಎಲ್ಲವೂ ಕೂಡ ಮುರಿದು ಬಿದ್ದಿದೆ ಅಂತ ಅಧಿಕೃತವಾಗಿ ಅವರೆಲ್ಲ ಹೇಳೋ ಪ್ರಯತ್ನವನ್ನು ಮಾಡಿದರು. ಇರಾನ್ನ 10 ಹಡಗುಗಳ ಮೇಲೆ ಅಮೆರಿಕ ಆ ಮುಖಾಂತರ ದಾಳಿ ಮಾಡಿತ್ತು. ಇದು ಒಂದು ಬೆಳವಣಿಗೆ. ಇದಾದ ನಂತರ 2ನೇ ಒಪ್ಪಂದ ಜೂನ್ 17ನೇ ತಾರೀಕು 2026 ಇಸ್ಲಾಮಾಬಾದ್ನಲ್ಲಿ ಆದಂಥ MOU ಏನಿತ್ತು ಅದಕ್ಕೆ ಪರಸ್ಪರವಾಗಿ ಸಹಿ ಹಾಕಿದ್ರು. ಸಹಿ ಹಾಕಿದ ನಂತರ ಎಲ್ಲವೂ ಕೂಡ ಆಗುತ್ತೆ ಅಂತ ಸ್ವತಃ ಇರಾನ್ ಅವರು ಒಪ್ಕೊಂಡ್ರು. ಇಲ್ಲ, ಇರಾನ್ ನಾಯಕರುಗಳನ್ನು ಹೊಗಳೋ ಪ್ರಯತ್ನವನ್ನು ಡೊನಾಲ್ಡ್ ಟ್ರಂಪ್ ಮಾಡಿದ್ರು. ಬುದ್ಧಿವಂತರು, ಅವರು ನಮ್ಮ ಜೊತೆಗೆ ಮಾತುಕತೆ ಬಯಸಿದ್ದಾರೆ, ಅವರನ್ನು ಹಾಡಿ ಹೊಗಳಿ ಅಟ್ಟಕ್ಕೇರಿಸೋ ಪ್ರಯತ್ನವನ್ನು ಡೊನಾಲ್ಡ್ ಟ್ರಂಪ್ ಮಾಡಿದ್ರು. ಇವತ್ತು ಏನಾಯಿತು ಬೆಳವಣಿಗೆ? ಒನ್ಸ್ ಅಗೇನ್ ಇದೆಲ್ಲ ಬೆಳವಣಿಗೆ ಆಗಿದೆ. ನೀವು ನೋಡಿ, ಇರಾನ್ ಮತ್ತು ಅಮೆರಿಕಾದ ಈ ಬೆಳವಣಿಗೆ ಏನಾಗ್ತಾ ಇದೆ, ಇದನ್ನ ಇಸ್ರೇಲ್ ಒಂದು ರೀತಿಯಲ್ಲಿ ಸಂಭ್ರಮಿಸ್ತಾ ಇರುತ್ತೆ ಅನ್ನೋದನ್ನು ನಾವು ಗಮನಿಸಬೇಕಾದಂಥ ಸಂಗತಿ. ಈ ಮಾತುಕತೆಗಳು ಆಗಬಾರದು ಅಂತ ಬಯಸಿದಂಥ ದೇಶ ಯಾವುದು? ಬೆಂಜಮಿನ್ ನೆತನ್ಯಾಹು ಅವರ ಇಸ್ರೇಲ್. ಅವರ ಮಾತಿನ ಹೊರತಾಗಿಯೂ ಕೂಡ ಒಪ್ಪಂದವನ್ನು ಮಾಡಿಕೊಳ್ಳೋದಕ್ಕೆ ಹೊರಟಿದ್ದವರು ಯಾರು? ಇದೇ ಅಮೆರಿಕ ಮತ್ತು ಇರಾನ್ ಅವರು. ಇದೇ ಇಸ್ರೇಲನ್ನ ತಣ್ಣಗೆ ಮಾಡಿ ಅವರನ್ನು ಸಮಾಧಾನ ಪಡಿಸೋ ಪ್ರಯತ್ನವನ್ನು ಡೊನಾಲ್ಡ್ ಟ್ರಂಪ್ ಮಾಡಿದ್ರು. ಆದರೆ ಉಭಯ ದೇಶಗಳ ನಡುವೆ ಒನ್ಸ್ ಅಗೇನ್ ಯಾರ ಹೇಳಿದ ಹಾಗೆ, ಇಸ್ರೇಲ್ ಹೇಳಿದ ಹಾಗೆ ಭಿನ್ನಾಭಿಪ್ರಾಯಗಳು ಶುರುವಾಗ್ತಾ ಇದೆ. ಆ ಮುಖಾಂತರ ಇಂಥದ್ದೊಂದು ಬೆಳವಣಿಗೆ ಸದ್ಯಕ್ಕೆ ಆಗ್ತಾ ಇದೆ. ಶಾಂತಿ ಒಪ್ಪಂದ ಎಲ್ಲವೂ ಕೂಡ ಧೂಳಿಪಟ ಆಯಿತು. ಮತ್ತೊಂದು, ಭಾರತಕ್ಕೆ ಬರ್ತಿದ್ದಂಥ ಹಡಗಿನ ಮೇಲೆಯೂ ಕೂಡ ಅಟ್ಯಾಕ್ ಆಗಿದೆ. ನಾನು ಆವಾಗಲೇ ಹೇಳಿದೆ, 3 ವಾಣಿಜ್ಯ ಹಡಗುಗಳ ಮೇಲೆ ದಾಳಿಯಾಯಿತು. ಕತಾರ್ನ ಅಲ್ ರೆಕಾಯತ್ ಹಡಗು, ಅದು ಭಾರತಕ್ಕೆ ಇಂಧನವನ್ನು ತೆಗೆದುಕೊಂಡು ಬರ್ತಾ ಇದ್ದಂತಹ ಹಡಗದು. ಅನೇಕ ಜನ ಸಿಬ್ಬಂದಿಗಳೆಲ್ಲ ಇದರಲ್ಲಿ ಭಾರತಕ್ಕೆ ಬರ್ತಾ ಇತ್ತು. ಭಾರತ ಗುಜರಾತಿಗೆ ಬರ್ತಾ ಇತ್ತು. ಕತಾರ್ ಟು ಗುಜರಾತ್ ಗ್ಯಾಸ್ ಟ್ಯಾಂಕರ್ ಅದನ್ನು ಹೊತ್ಕೊಂಡದೆಲ್ಲ ಬರ್ತಾ ಇತ್ತು.
ರಾಸ್ ಲಫ್ಗಾನ್ ಬಂದರಿನಿಂದ ಹಿಡಿದು ಭಾರತಕ್ಕೆ ಬರ್ತಾ ಇತ್ತು. ಒಂದು 29 ಜನ ಸಿಬ್ಬಂದಿ ಇದ್ದರು, ಅದರಲ್ಲಿ 4 ಜನ ಭಾರತೀಯರೆಲ್ಲ ಇದ್ದರು. ಸುರಕ್ಷಿತವಾಗೆಲ್ಲ ಇಳಿದಿದ್ದಾರೆ. ಇದೀಗ ಕತಾರ್ ತೀವ್ರತರನಾದಂಥ ಆಕ್ರೋಶವನ್ನು ಇದರ ವಿರುದ್ಧ ಹೊರಹಾಕ್ತು. ನಾನು ನಿನ್ನೆಯೂ ಕೂಡ ಹೇಳಿದೆ, ಈ ಹಡಗಿನ ಮೇಲೆ ದಾಳಿ ಮಾಡೋದಕ್ಕಿಂತ ಮೊದಲು ಇರಾನ್ ಆಲೋಚನೆ ಮಾಡಬೇಕಾಗಿತ್ತು. ಇರಾನ್ ಮತ್ತು ಈಜಿಪ್ಟ್ ಈ 2 ದೇಶಗಳು ಅಮೆರಿಕ ಮತ್ತು ಇರಾನ್ ನಡುವೆ ಶಾಂತಿ ಒಪ್ಪಂದವನ್ನು ಮಾಡಿಸಬೇಕು ಅಂತ ಈ ಯುದ್ಧ ಶುರುವಾದ ನಂತರ ಅಲ್ಲ, ಅನೇಕ ವರ್ಷಗಳಿಂದ ಇಂಥದ್ದೊಂದು ಪ್ರಯತ್ನವನ್ನು ಮಾಡ್ತಾ ಇವೆ. ಮಧ್ಯಸ್ಥಿಕೆಯ ಕಾರಣಕ್ಕಾಗಿ ಅವರೊಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಮಧ್ಯಸ್ಥಿಕೆಯ ಪ್ರಯತ್ನದ ಭಾಗವಾಗಿಯೂ ಕೂಡ ಇರಾನ್ ಅದನ್ನು ನೋಡದೇನೆ ನಮ್ಮ ಮಾತುಗಳನ್ನು ಅಥವಾ ನಮ್ಮ ಸಲಹೆ ಸೂಚನೆಗಳನ್ನು ಅಲ್ಲಿ ಹೋಗ್ತಾ ಇದ್ದಂತಹ ಈ ಹಡಗು ಕೇಳಲಿಲ್ಲ ಅನ್ನೋ ಕಾರಣಕ್ಕಾಗಿ ಎಂಜಿನನ್ನು ಟಾರ್ಗೆಟ್ ಮಾಡಿಕೊಂಡು ಗುರಿಯಾಗಿಸಿಕೊಂಡು ದಾಳಿ ಮಾಡುವ ಪ್ರಯತ್ನವನ್ನು ಮಾಡಿದರು. ಎಂಜಿನ್ನಲ್ಲಿ ಏಕಾಏಕಿಯಾಗಿ ಬೆಂಕಿ ಹತ್ತಿಕೊಳ್ಳುವಂತಹ ಪ್ರಯತ್ನ ಆಯಿತು. ಎಲ್ಲ ಬೆಂಕಿಯ ಪ್ರಯತ್ನದ ಭಾಗವಾಗಿ ಇದೀಗ ಈ ವಿಚಾರದಲ್ಲಿ ಆಕ್ರೋಶವನ್ನು ಹೊರಹಾಕಿದೆ ಕತಾರ್ ಕೂಡ ತನ್ನ ದೇಶದ ಹಡಗಿನ ಮೇಲೆ ಇಂಥದ್ದೊಂದು ದಾಳಿ ಆಗಿರುವುದಕ್ಕೆ. ಇದು ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ. ಇದೇ ಮಧ್ಯಪ್ರಾಚ್ಯದ ಸಂಘರ್ಷದ ಬಗ್ಗೆ ಸಂಬಂಧಪಟ್ಟ ಸುದ್ದಿ ಇದೆ. ಒಂದು ಕಡೆ ಯುದ್ಧದ ಕಾರ್ಮೋಡ ಕವಿತಾ ಇದೆ, ಮತ್ತೊಂದು ಕಡೆ ಜಗತ್ತಿನ ತೈಲ ಪೂರೈಕೆಯ ಜೀವನಾಡಿಯಾಗಿರುವಂತಹ ಹಾರ್ಮುಜ್ ಜಲಸಂಧಿಯಲ್ಲಿ ಬಿಕ್ಕಟ್ಟಿನ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ನಮಗೆಲ್ಲ ಗೊತ್ತಿದೆ, ಯಾವಾಗ ಪೂರೈಕೆ ಮತ್ತು ಬೇಡಿಕೆ ಅನ್ನೋದು ಸಲೀಸಾಗಿ ಸಾಂಗವಾಗಿ ಎಲ್ಲ ಹೋಗ್ತಾ ಇರುತ್ತೆ, ಯಾವುದೇ ಸಮಸ್ಯೆ ಆಗಲ್ಲ. ಸ್ವಲ್ಪ ಮಧ್ಯಕ್ಕೆ ಏನಾದರೂ ಏಟು ಬಿದ್ದುಬಿಟ್ರೆ, ಯಾವುದಾದ್ರೂ ಹಡಗಿನ ಮೇಲೆ ಏನಾದರೂ ದಾಳಿ ಆಗಿಬಿಟ್ರೆ, ಏನೋ ಯುದ್ಧದ ಕಾರ್ಮೋಡ ಎಲ್ಲ ಸೃಷ್ಟಿ ಆಗಿಬಿಟ್ರೆ ಎಲ್ಲದರಲ್ಲೂ ಕೂಡ ವ್ಯತ್ಯಾಸ ಆಗುತ್ತೆ. ನೀವು ತೈಲ ಬೆಲೆ ಏರಿಕೆ ಆಗೋದ್ರಿಂದ ಇಡೀ ಒಟ್ಟಾರೆ ದೇಶದ ಆರ್ಥಿಕತೆಯ ಮೇಲೆ ಅದು ಹೊಡೆತ ಕೊಡುತ್ತೆ ಅನ್ನೋದಕ್ಕೆ ಅನೇಕ ದಿನಗಳಿಂದ ನಾವು ನೋಡ್ಕೊಂಡು ಬಂದಿರುವಂತಹ ಸುದ್ದಿ. ಇದೀಗ ಸರ್ವೋಚ್ಚ ನಾಯಕನ ಅಗಲಿಕೆಯ ಸಂದರ್ಭದಲ್ಲಿ ಇರಾನ್ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಒಂದು ಗೌರವಯುತವಾದಂತಹ ಬೀಳ್ಕೊಡುಗೆಗಳನ್ನು ಅಯತಲ್ಲಾ ಅಲಿ ಖಮೇನಿಗೆ ಕೊಡ್ತಾ ಇರುವಂತಹ ಸಮಯದಲ್ಲಿ ಇದನ್ನೇ ಒಂದು ಸೂಕ್ತ ಸಂದರ್ಭವಾಗಿ ಬಳಸಿಕೊಂಡಿರುವಂತಹ ಅಮೆರಿಕ ಒನ್ಸ್ ಅಗೇನ್ ಇರಾನ್ನ ಮೇಲೆ ದಾಳಿ ಮಾಡಿರುವಂತಹ ವಿಚಾರ. ಹಾಗಾದರೆ ಜಾಗತಿಕ ಮಾರುಕಟ್ಟೆಯಲ್ಲಿ ಇಂಥದ್ದೊಂದು ದಾಳಿಯಾಗಿರೋದು ಹೇಗೆ ತಲ್ಲಣ ಸೃಷ್ಟಿಯಾಗಿದೆ? ಷೇರು ಮಾರುಕಟ್ಟೆಗಳ ಪರಿಸ್ಥಿತಿ ಏನಾಯಿತು? ಭಾರತದ ಮೇಲೆ ಇದರ ಎಫೆಕ್ಟ್ ಏನು? ಎಲ್ಲಕ್ಕಿಂತ ಹೆಚ್ಚಾಗಿ ಸೌದಿ ಅರೇಬಿಯಾ ಇವತ್ತು ಭಾರತಕ್ಕೆ ಒಂದು ಮಿತ್ರನಂತೆ ನಿಲ್ಲುವ ಮುಖಾಂತರ ಒಂದು ಸಹಾಯ ಮಾಡಿದೆ ತೈಲದ ವಿಚಾರದಲ್ಲಿ. ಏನು ಸಹಾಯ ಅದು? ಎಲ್ಲವನ್ನು ಕೂಡ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ ಜೀ ಕನ್ನಡ ನ್ಯೂಸ್ DNA ಎರಡನೇ ಸುದ್ದಿಯಲ್ಲಿ. US ಇರಾನ್ ಕದನ ವಿರಾಮ ಅಂತ್ಯ ಅಂತ ಟ್ರಂಪ್ ಕೆಂಡ ಕಾರಿರೋದು. ಡೊನಾಲ್ಡ್ ಟ್ರಂಪ್ ಕೆಂಡ ಕಾರಿದ್ರು. ಇರಾನ್ ಜೊತೆಗಿನ ಕದನ ವಿರಾಮ ಒಪ್ಪಂದವನ್ನ ಡೊನಾಲ್ಡ್ ಟ್ರಂಪ್ ಅಂತಿಮವಾಗಿ ಕೊನೆಗೊಳಿಸಿದರು. ಆಕ್ರೋಶ ಹೊರಹಾಕಿದ್ರು. ಅವರು ಮಾತನಾಡೋದು ವ್ಯರ್ಥ ಅಂತ ಹೇಳಿದ್ರು. ನ್ಯಾಟೋ ಶೃಂಗಸಭೆಯಲ್ಲಿ ಭಾಗವಹಿಸುವುದಕ್ಕೆ ಟರ್ಕಿಗೆ ಹೋಗಿದ್ದಾರೆ ಡೊನಾಲ್ಡ್ ಟ್ರಂಪ್. 2 ದಿನಗಳ ಕಾಲ ಟರ್ಕಿ ಪ್ರವಾಸದಲ್ಲಿದ್ದಾರೆ. ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದರು. ಒಪ್ಪಂದದ ನಿಯಮಗಳನ್ನು ಇರಾನ್ ಗೌರವಿಸಿಲ್ಲ ಅಂತ ಹೇಳಿ ಅವರ ಜೊತೆಗೆ ಮಾತುಕತೆಯನ್ನು ನಡೆಸೋದು ಸಮಯದ ವ್ಯರ್ಥ. ಇರಾನ್ ನಾಯಕರು ಸುಳ್ಳುಗಾರರು, ಹುಚ್ಚರು, ಯುದ್ಧ 2.0 ಆರಂಭ ಆಗೋದು ಶತಸಿದ್ಧ ಎನ್ನುವಂತಹ ಸುದ್ದಿಗಳೆಲ್ಲ ಬರ್ತಾ ಇದೆ. ಟ್ರಂಪ್ ಇರಾನ್ನ ನಾಯಕರನ್ನ ಸುಳ್ಳುಗಾರರು ಅಂತ ಹೇಳಿದ್ರು, ವಂಚಕರು ಅಂತ ಹೇಳಿದ್ರು, ಕಾಯಿಲೆ ಪೀಡಿತರು ಅಂತ ಹೇಳಿದ್ರು. ನ್ಯಾಟೋ ಶೃಂಗಸಭೆಯ ಉದ್ಘಾಟನಾ ಸಭೆಯಲ್ಲಿ ಟರ್ಕಿಯಲ್ಲಿ ಮಾತನಾಡಿದರು. ರಾಜತಾಂತ್ರಿಕತೆಯ ಮಾತು ನಡೆಸೋದೆಲ್ಲ ವ್ಯರ್ಥ. ಲೀಡಕರು ಅಂತ ಹೇಳಿದ್ರೆ ಒಂದು ಕೆಟ್ಟ ಜನ, ಅವರು ಮಾನಸಿಕ ಕಾಯಿಲೆ ಇರುವಂಥವರೆಲ್ಲ ವರ್ತನೆ ಮಾಡ್ತಾ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ದೊಡ್ಡ ಆರೋಪವನ್ನು ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಇದೇ ವೇದಿಕೆ ಮೇಲೆ. ಅವರು ಹೇಳ್ತಾ ಇದ್ದಾರೆ, ನಾನು ಮೊನ್ನೆ ಹೇಳಿದ್ನಲ್ಲ, ಡಿಸೆಂಬರ್ ಮತ್ತು ಜನವರಿ ತಿಂಗಳಲ್ಲಿ ಇರಾನ್ನಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗಳಾಯಿತು. ಆ ಪ್ರತಿಭಟನೆಗಳನ್ನು ಹತ್ತಿಕ್ಕೋದಕ್ಕೆ ಇರಾನ್ನ ಅಧಿಕೃತ ಸರ್ಕಾರ ಯಾರ್ಯಾರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ಅವರನ್ನು ಸಾಯಿಸಿದ್ದಾರೆ. ಹೀಗೆ ಸತ್ತವರ ಸಂಖ್ಯೆ 54,000 ಇದೆ ಅಂತ ಡೊನಾಲ್ಡ್ ಟ್ರಂಪ್ ಆರೋಪ ಮಾಡ್ತಾ ಇರೋದು. ತನ್ನದೇ ದೇಶದ ನಾಗರಿಕರನ್ನ ತನ್ನ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ದಕ್ಕಾಗಿ ಇರಾನ್ನ ಸರ್ಕಾರ 54,000 ಜನರನ್ನು ಸಾಯಿಸಿದೆ ಅಂತ ಡೊನಾಲ್ಡ್ ಟ್ರಂಪ್ ಒಂದು ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ನೀವು ನೋಡಿ, ಜೂನ್ 15ನೇ ತಾರೀಕಿಗೆ, ಅಂದರೆ ಇನ್ನೂ ಒಂದು ತಿಂಗಳಾಗಿಲ್ಲ, ಹೆಚ್ಚು ಕಡಿಮೆ ಒಂದು 20-22 ದಿನಗಳ ಹಿಂದೆ ಒಂದು ಹೇಳಿಕೆ ಕೊಡ್ತಾರೆ ಡೊನಾಲ್ಡ್ ಟ್ರಂಪ್. ಅದ್ರ ಬಗ್ಗೆ ನಾವು DNA ಚರ್ಚೆ ಮಾಡಿದ್ವಿ. ಯಾವ ಕಾರಣಕ್ಕಾಗಿ ಈ ಹೇಳಿಕೆಗಳನ್ನು ಕೊಡ್ತಾರೆ? ಅವತ್ತವರು ಹೇಳ್ತಾರೆ, ಇರಾನ್ನ ನಾಯಕರು ಬಹಳ ಬುದ್ಧಿವಂತರು, ಶಕ್ತಿಶಾಲಿಗಳು. ಮೋಸ್ತಬಾ ಖಮೇನಿ ಎನ್ನುವಂತಹ ಒಬ್ಬ ವ್ಯಕ್ತಿ, ವೃತ್ತಿಪರ ವ್ಯಕ್ತಿ, ಒಳ್ಳೆಯ ಹೆಸರಿರುವಂತಹ ವ್ಯಕ್ತಿ ಅಂತ ಅವತ್ತು ಅವರನ್ನು ಹೊಗಳಿ ಅವರನ್ನು ಮಾತುಕತೆಗೆ ಕರೆಸಿಕೊಳ್ಳೋ ಪ್ರಯತ್ನವನ್ನು ಮಾಡಿದ್ದಂತಹ ಡೊನಾಲ್ಡ್ ಟ್ರಂಪ್ ಯಾರು ಒಳ್ಳೆಯವರು, ಬುದ್ಧಿವಂತರು, ಅತ್ಯುತ್ತಮ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ಅಂತ ಮಾತನಾಡಿದ್ರಲ್ಲ, ಇವತ್ತು ಡೊನಾಲ್ಡ್ ಟ್ರಂಪ್ ಅವರ ಕಣ್ಣಿಗೆ ಇರಾನ್ನ ಅದೇ ನಾಗರಿಕರು ಅಥವಾ ಅದೇ ಜನ ಏನಂತ ಕಾಣಿಸ್ತಿದ್ದಾರೆ? ಕಾಯಿಲೆ ಪೀಡಿತರು, ಕೆಟ್ಟ ಜನ. ಇವರ ಜೊತೆಗೆ ಮಾತುಕತೆ ನಡೆಸೋದು ಎಲ್ಲವೂ ಕೂಡ ವ್ಯರ್ಥ ಅನ್ನುವ ಕಾರಣಕ್ಕಾಗಿ ಈ ರೀತಿಯಾಗಿ ಕೊಟ್ಟು ಒಂದು ಹಿಟ್ ಆ್ಯಂಡ್ ರನ್ ಮಾಡುವಂತಹ ಪ್ರಯತ್ನವನ್ನು ಇದೀಗ ಮಾಡ್ತಾ ಇದ್ದಾರೆ. ನಾವೆಲ್ಲ ಚರ್ಚೆ ಮಾಡಿದ್ವಿ, ಎಫೆಕ್ಟ್ ಫ್ಯೂರಿ 1 ಆಗಿತ್ತು, ಎಫೆಕ್ಟ್ ಫ್ಯೂರಿ 2.0 ಶುರು ಮಾಡ್ತಿದ್ದಾರೆ ಅಂತ. ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳು ಅದಕ್ಕೆ ಆಕ್ರೋಶವನ್ನು ಹೊರಹಾಕಿದ್ದು. ನಮಗಿದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಈ ಮಾಹಿತಿಯ ಹೊರತಾಗಿ ಅಮೆರಿಕ ಇಂಥದ್ದೊಂದು ದಾಳಿಯನ್ನು ಮಾಡ್ತಾ ಇದೆ ಅಂತ.
ಹೀಗಾಗಿ ಅವತ್ತು ಆಕ್ರೋಶವನ್ನು ಹೊರಹಾಕಿದ್ದಂತಹ ಮಧ್ಯಪ್ರಾಚ್ಯದ ದೇಶಗಳು ಸಹಜವಾಗಿ ಇವತ್ತು ಇರಾನ್ನ ವಿರುದ್ಧ ಮತ್ತೊಂದು ಯುದ್ಧಕ್ಕೆ ಒಪ್ಪಿಕೊಳ್ಳಬಹುದಾ ಎನ್ನುವಂಥ ಒಂದು ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ, ಯಾವಾಗ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡುತ್ತೋ ಇರಾನ್ನ ನೇರ ಗುರಿ ಮಧ್ಯಪ್ರಾಚ್ಯದ ದೇಶಗಳ ಮೇಲೆ ಇರುತ್ತೆ. ನಾನು ಅವಾಗಲೇ ಅದನ್ನು ಹೇಳಿದೆ ಯಾವ ಕಾರಣಕ್ಕಾಗಿ ಅಂತ. ಇದೀಗ ಆ ಭಾಗವಾಗಿ ಏನಾಗುತ್ತೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ನೋಡಿ ಗಮನಿಸಬೇಕಾದ ಯಾರು ಇವತ್ತು ಕೊಲೆಗಡುಕರು, ಕೆಟ್ಟರು, ಮಾನಸಿಕ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ ಅಂತ ಇತ್ಯಾದಿ ಹೇಳಿದ್ರಲ್ಲ, 2025ರಲ್ಲಿ ಇರಾನ್ನಲ್ಲಿ ಪ್ರತಿಭಟನೆ ಆಯಿತು ಅಂತ ಹೇಳಿದೆ ನಾನು. ಆ ಪ್ರತಿಭಟನೆ ಮಾಡುವಂತಹ ಸಮಯದಲ್ಲಿ ಡೊನಾಲ್ಡ್ ಟ್ರಂಪ್ ಸಾಮಾಜಿಕ ಮಾಧ್ಯಮ ಮತ್ತು ಮಾಧ್ಯಮಗಳ ಎದುರುಗಡೆ ಬಂದು ಹೇಳಿದ್ರು, ಇರಾನ್ನಲ್ಲಿ ಇವತ್ತು ಪ್ರತಿಭಟನೆ ಮಾಡುತ್ತಾ ಇರುವಂತಹ ಜನ ಅವರು ಇರಾನ್ನ ದೇಶಪ್ರೇಮಿಗಳ ಜನ, ಅವ್ರಿಗೆ ಏನು ಬೇಕು ಸಹಾಯ ಅದೆಲ್ಲವೂ ಕೂಡ ಅಮೆರಿಕಾದಿಂದ ಅವರಿಗೆ ಸಾಂಗವಾಗಿ ಸಿಗುತ್ತೆ, ಸಹಾಯ ದಾರಿಯಲ್ಲಿ ಬರ್ತಾ ಇದೆ ಅಂತೆಲ್ಲ ಹೇಳಿಕೆ ಕೊಟ್ಟರು. ಅವತ್ತು ಹೀಗೆ ಮಾತನಾಡಿದ್ದಂತಹ ಟ್ರಂಪ್ ಇವತ್ತು ವರಸೆಯನ್ನು ಬದಲಿಸಿ ಅವರನ್ನು ಹುಚ್ಚುರುವಂತಹ ಕರೆಯುವ ಹಂತಕ್ಕೆ ಬಂದಿದ್ದಾರೆ. ಆ ಮಟ್ಟಕ್ಕೆ ಇವತ್ತು ಮಧ್ಯಪ್ರಾಚ್ಯದ ಯುದ್ಧ ಬಂದು ನಿಂತಿದೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಯುದ್ಧದ ಭೀತಿಯಲ್ಲಿ ಇರಾನ್ನ ನಾಗರಿಕರು. ಸಹಜವಾಗಿ ಫೆಬ್ರವರಿ 28 ಅಂತ ಹೇಳಿದ್ರೆ ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಇವತ್ತು ತಿಂಗಳು 5ನೇ ತಿಂಗಳ ಆಸುಪಾಸಿನಲ್ಲಿ ಇರಾನ್ನ ಜನ ಯುದ್ಧವನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿ. 9 ಕೋಟಿ ಜನಸಂಖ್ಯೆ ಇರುವಂತಹ ಇರಾನ್ನಲ್ಲಿ ಇವತ್ತು ಯುದ್ಧದ ವಾತಾವರಣ. ಅನೇಕ ಪ್ರದೇಶಗಳನ್ನೆಲ್ಲ ಗುರಿಯಾಗಿಸಿಕೊಂಡು ದಾಳಿ ಆತಂಕದಿಂದ 9 ಗಂಟೆಗೆಲ್ಲ ಮಾಲ್ಗಳು ಬಂದ್ ಆಗ್ತಾ ಇದೆ. ದಿನಸಿ ಅಗತ್ಯ ವಸ್ತುಗಳು ಮತ್ತೆ ಯುದ್ಧ ಶುರು ಆಗಬಹುದು ಅನ್ನೋ ಕಾರಣಕ್ಕಾಗಿ ಇರಾನ್ನ ಬೇರೆ ಬೇರೆ ಪ್ರಮುಖ ನಗರಗಳಲ್ಲಿ ದಿನಸಿ ಸಾಮಗ್ರಿಗಳಿಗೆ, ಕಿರಾಣಿ ಸಾಮಗ್ರಿಗಳನ್ನು ತರುವುದಕ್ಕೆಲ್ಲ ಬರ್ತಿದ್ದಾರೆ. ಮಾನಸಿಕವಾಗಿ ಆತಂಕ ಆಗ್ತಾ ಇದೆ. ರಾತ್ರಿ ಏನೋ ನಿದ್ದೆ ಬರ್ತಾ ಇಲ್ವಂತೆ, ಸೈರನ್ ಭಯ ಆಗ್ತಾ ಇದೆ, ಇಂಟರ್ನೆಟ್ ಕಡಿತ ಆಗಿದೆ ಕಳೆದ 4 ತಿಂಗಳಿಂದ. ದೇಶ ಬಿಟ್ಟು ಅನೇಕ ಜನ ಯುರೋಪ್, ಅದಾದ ನಂತರ ಟರ್ಕಿ, UAE ಕಡೆಗೆಲ್ಲ ಹೋಗ್ತಾ ಇದ್ದಾರೆ. ಅಂದರೆ ಅನಿರ್ದಿಷ್ಟ ಬದುಕಿದು ಒಂದು ಅನ್ಸರ್ಟನಿಟಿ ಕ್ರಿಯೇಟ್ ಆಗಿಬಿಟ್ಟಿದೆ ಇರಾನ್ನಲ್ಲಿ. ಈ ಕಾರಣಕ್ಕಾಗಿ ಬೇರೆ ಬೇರೆ ದೇಶಗಳಿಗೆಲ್ಲ ಹೋಗ್ತಿದ್ದಾರೆ. ಟೆಹರಾನ್, ತೆಬ್ರಿಜ್ನಂತಹ ನಗರಗಳಲ್ಲಿ ಇರಾನ್ನ ಸರ್ಕಾರಗಳು ಒಂದು ರೀತಿಯಾದಂತಹ ಒಂದು ಕರ್ಫ್ಯೂವನ್ನು ವಿಧಿಸುವಂತಹ ಪರಿಸ್ಥಿತಿ ಆಗಿದೆ. ಟೆಹರಾನ್ ಮತ್ತು ಕರಚ್ ಇಲ್ಲಿ ಒಂದು ವಿದ್ಯುತ್ ವಿತರಣಾ ಕೇಂದ್ರಗಳಿದೆ, ಅವುಗಳ ಮೇಲೆ ದಾಳಿ ಮಾಡಲಾಗಿದೆ. ವಹಶೇರ್ ಎನ್ನುವಂಥ ಪರಮಾಣು ಸ್ಥಾವರ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ, ಅವುಗಳನ್ನು ಗುರಿಯಾಗಿಸಿಕೊಂಡ್ರು. ಇಸ್ಫಹಾನ್ ಮೇಲೆ ಅಮೆರಿಕ ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ನೀವು ನೋಡಿ, ಇದಕ್ಕೆ ತದ್ವಿರುದ್ಧವಾಗಿ ಇರಾನ್ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ವಿದ್ಯುತ್ ಕಟ್ ಮಾಡಿದರೆ ನಾವು ಮಿತ್ರರನ್ನ ಕಟ್ ಮಾಡ್ತೀವಿ ಅಂತ. ನೀವು ನಮ್ಮ ದೇಶದ ವಿದ್ಯುತ್ತನ್ನು ಕಟ್ ಮಾಡ್ತಿದ್ದೀರಿ, ನಾವು ಇದಕ್ಕೆ ತದ್ವಿರುದ್ಧವಾಗಿ ನಿಮ್ಮ ಜೊತೆಗೆ ಮಿತ್ರರಿರುವಂಥ ಮಧ್ಯಪ್ರಾಚ್ಯದ ದೇಶಗಳನ್ನೆಲ್ಲ ನಾವು ಕಟ್ ಮಾಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ನೋಡಿ, ಹಿಜಾಬ್ ವಿಚಾರದ ಬಗ್ಗೆ ದೊಡ್ಡ ಮಟ್ಟದ ಬೆಳವಣಿಗೆ ಆಗಿದೆ. 2022ರಲ್ಲಿ ಒಂದು ಪ್ರತಿಭಟನೆ ಆಗಿತ್ತು ಇರಾನ್ನಲ್ಲಿ, ಮೊನ್ನೆ ಹೇಳಿದೆ ನಾನು. ಈ ಇರಾನ್ ಇಸ್ಲಾಮಿಕ್ ದಂಡ ಸಂಹಿತೆ ಆರ್ಟಿಕಲ್ 638ನ ಪ್ರಕಾರ ಇರಾನ್ನಲ್ಲಿ ಸಾರ್ವಜನಿಕವಾಗಿ ಹಿಜಾಬನ್ನು ಧರಿಸದೇ ಇರೋದು ಅಪರಾಧದು. ಕಡ್ಡಾಯವಾಗಿ ಎಲ್ಲರೂ ಕೂಡ ಹಿಜಾಬನ್ನು ಧರಿಸಬೇಕು ಇರಾನ್ನಲ್ಲಿ. ಇತ್ತೀಚೆಗೊಂದು ಘಟನೆ ಆಯಿತು. ಪರ್ಸ್ತು ಅಹಮದಿ ಎನ್ನುವಂಥ ಒಬ್ಬ ಗಾಯಕಿ ಸಾರ್ವಜನಿಕವಾಗಿ ಹಿಜಾಬನ್ನು ಧರಿಸದೇ ಅವರು ಗಾಯನವನ್ನು ಮಾಡಿಬಿಟ್ರು, ಹಾಡವನ್ನು ಹೇಳಿದರು, ಒಂದು ಕಾರ್ಯಕ್ರಮದಲ್ಲಿ ಹಾಡು ಹೇಳಿದರು. ಈ ಘಟನೆ ಆದ ನಂತರ ಒಂದು ಬೆಳವಣಿಗೆ ಏನಾಯಿತು ಅಂತ ಹೇಳಿದ್ರೆ, ಇರಾನ್ನ ನ್ಯಾಯಾಲಯ ಅವರಿಗೆ 74 ಚಡಿಯೇಟುಗಳನ್ನು ಕೊಡುವಂತಹ ಶಿಕ್ಷೆಯನ್ನು ವಿಧಿಸಿತು. ಒಂದು ಕಡೆ ಹಿಜಾಬ್ ವಿರುದ್ಧದ ಒಂದು ಹೋರಾಟ ಒಂದು ಕಡೆ ನಡೀತಾ ಇದ್ದರೆ, ಅದನ್ನು ಹತ್ತಿಕ್ಕೋದಕ್ಕೆ ಹಿಜಾಬ್ ವಿರೋಧಿ ನಾಗರಿಕರ ಹಕ್ಕಿನ ಹೋರಾಟ, ಮತ್ತೊಂದು ಕಡೆ ಮೊರಾಲಿಟಿ ಪೊಲೀಸ್ ಕ್ರಮ ಕೂಡ ಆಗ್ತಾ ಇದೆ. ಹೆಂಗೆ ಯಾರ್ಯಾರು ಹೋರಾಟ ಮಾಡ್ತಾ ಇದ್ದಾರೆ ಅಥವಾ ಯಾರ್ಯಾರು ಹಿಜಾಬನ್ನು ಧರಿಸದೆ ಓಡಾಡ್ತಾ ಇದ್ದಾರೆ ಈ ಯುದ್ಧದ ಸಂದರ್ಭದಲ್ಲಿ ಅಥವಾ ಅಂತ್ಯಕ್ರಿಯೆಯ ಸಂದರ್ಭದಲ್ಲಿ ಯಾರ್ಯಾರು ಹಂಗೆಲ್ಲ ಆಗ್ತಾ ಇದೆ, ಆ ಪ್ರಕರಣಗಳನ್ನು ಇತ್ಯರ್ಥ ಮಾಡೋದಕ್ಕೆ ಒಂದು ತ್ವರಿತವಾದಂತಹ ಕೋರ್ಟನ್ನು ಕೂಡ ಇರಾನ್ನಲ್ಲಿ ಸ್ಥಾಪನೆ ಮಾಡಲಾಗಿದೆ. ಇದು ಒಂದು ಗಮನಿಸಬೇಕಾದ ಸಂಗತಿ. ಎರಡನೇದು, ನಮ್ಮಲ್ಲಿ ಹೆಂಗೆ ಹೆಲ್ಮೆಟ್ ಹಾಕದೆ ಹೋದರೆ ಈ ಕ್ಯಾಮ್ರಾಗಳ ಮುಖಾಂತರ ಪೊಲೀಸರೆಲ್ಲ ಸೆರೆ ಹಿಡಿತಾರಲ್ಲ, ಅದೇ ರೀತಿಯಾಗಿ ಹಿಜಾಬ್ ಧರಿಸದೇ ಇರುವಂತಹ ವ್ಯಕ್ತಿಗಳನ್ನು ಕೂಡ ಹಿಡಿಯೋದಕ್ಕೆ ಕ್ಯಾಮರಾಗಳ ಮುಖಾಂತರ ಪರಿಶೀಲನೆ ಮಾಡೋದಕ್ಕೆ ಇರಾನ್ ಇದೀಗ ಮುಂದಾಗಿದೆ. ಆ ಹಂತಕ್ಕೆ ಇರಾನ್ನಲ್ಲಿ ಆಂತರಿಕವಾಗಿ ಕೆಲವೊಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಇದು ಒಂದು ಬೆಳವಣಿಗೆ. ಮತ್ತೊಂದು ಕಡೆ US ಇರಾನ್ ಸಮರ, ಜಾಗತಿಕವಾಗಿ ತೈಲ ದರದ ಏರಿಕೆ. ಸಹಜವಾಗಿ ಅದು ಯಾವ ಇರಾನ್ ತೈಲನ್ನು ರಫ್ತು ಮಾಡ್ತಾ ಇತ್ತು ಇಷ್ಟು ದಿನಗಳ ಕಾಲ, ಕಳೆದ ಒಂದು 20 ದಿನಗಳ ಕಾಲ, ಅದು ಕೂಡ ಸ್ಥಗಿತ ಆಗಿ ಹೋಗ್ಬಿಡ್ತು. ಭಾರತಕ್ಕೆ ಸಿಗ್ತಾ ಇತ್ತು ತೈಲ, ಅದು ಕೂಡ ಸ್ಥಗಿತ ಆಗಿ ಹೋಯಿತು. ಆ ಮುಖಾಂತರ ತೈಲದ ಬೆಲೆ ಎಲ್ಲ ಏರಿಕೆ ಆಗ್ತಾ ಇದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ ಗುರಿಗಳ ಮೇಲೆ ಅಮೆರಿಕ ಬಾಂಬ್ ದಾಳಿ ಮಾಡಿದೆ. ಇರಾನ್ ತೈಲ ರಫ್ತು ಪರವಾನಗಿಯನ್ನು ರದ್ದುಗೊಳಿಸಿತು ದೊಡ್ಡಣ್ಣ ಅಮೆರಿಕ. ಆ ಮುಖಾಂತರ ಒಂದು ದೊಡ್ಡ ಹೊಡೆತ ಸಿಗ್ತಾ ಇದೆ. ಅಲ್ಲಿ ಪರಿಸ್ಥಿತಿ ಹೆಂಗಾಗಿದೆ ಅಂತ ಹೇಳಿದ್ರೆ, ಬ್ರೆಂಟ್ ಕಚ್ಚಾ ತೈಲ ದರ 5.3ರಷ್ಟು ಏರಿಕೆ ಆಯಿತು, ಅಂದರೆ $78.09 ಆಗಿದೆ. WTI ಕ್ರೂಡ್ ಆಯಿಲ್ನ ದರ 5.4ರಷ್ಟು ಏರಿಕೆ ಆಯಿತು, $74.23 ಆಗಿದೆ. ಅಂದರೆ
ಯಾವಾಗ ಇದು ಮುಕ್ತ ಆಗಿತ್ತಲ್ಲ, ಇರಾನ್ ತನ್ನ ತೈಲವನ್ನು ಮಾರಾಟ ಮಾಡಬಹುದು, ಬೇರೆ ಬೇರೆ ದೇಶಗಳಿಗೆ ಅದನ್ನು ಖರೀದಿ ಮಾಡಬಹುದು, ಬೇರೆ ಬೇರೆ ದೇಶದವರು ಅಂತೆಲ್ಲ ಮುಕ್ತವಾಗಿ ಕೊಟ್ಟಿದ್ರಲ್ಲ, ಅವತ್ತೊಂದು $70 ಆಸುಪಾಸಿಗೆ ಕಚ್ಚಾ ತೈಲದ ದರ ಬಂದಿತ್ತು. ಅದರ ಭಾಗವಾಗಿಯೇ ಭಾರತದಲ್ಲಿ ಒಂದು $5 ಪೆಟ್ರೋಲ್ ದರವನ್ನು ಕೂಡ ಇಳಿಕೆ ಮಾಡಿದ್ದನ್ನು ನಾವೆಲ್ಲ ಗಮನಿಸಿದ್ವಿ. ಆದರೆ ಇದೀಗ ಪರಿಸ್ಥಿತಿ ಹೆಂಗಾಗಿದೆ ಅಂತ ಹೇಳಿದ್ರೆ, ಹಾರ್ಮುಜ್ ಜಲಸಂಧಿ ಆಯಾಕಟ್ಟಿನ ಪ್ರದೇಶಗಳ ಮೇಲೆ ದಾಳಿ ಮಾಡೋದು ಒಂದು, ಎರಡನೇದ್ದು ಇರಾನ್ನಲ್ಲಿ ಉತ್ಪಾದನೆಯಾಗಿದ್ದಂಥ ತೈಲ ಈಗ ಒನ್ಸ್ ಅಗೇನ್ ಮಾರುಕಟ್ಟೆಗೆ ಬರ್ತಾ ಇರೋದು ಕೂಡ ಬ್ಲಾಕ್ ಆಗ್ತಾ ಇದೆ, ಮಾರುಕಟ್ಟೆಗೆ ಬರಲ್ಲ. ಈ ಕಾರಣಕ್ಕಾಗಿ ಎಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗ್ತಾ ಇದೆ. ಇವೆಲ್ಲದರ ಹೊರತಾಗಿ 2 ದಿನಗಳ ಹಿಂದೆ ಒಪೆಕ್ನಿಂದ ಬಂದಂತಹ ಒಂದು ಸುದ್ದಿ ಇದೆ. ಏನು ಒಪೆಕ್ನಿಂದ ಬಂದಂತಹ ಸುದ್ದಿ ಅಂತ ಹೇಳಿದ್ರೆ, ನಾವು ಮುಂದಿನ ತಿಂಗಳು ಅಂದರೆ ಇದೇ ಜುಲೈ ತಿಂಗಳಿಂದ ಒಂದು 15 ಲಕ್ಷ ಬ್ಯಾರಲ್ ಕಚ್ಚಾ ತೈಲವನ್ನು ಹೆಚ್ಚು ಉತ್ಪಾದನೆ ಮಾಡ್ತೀವಿ ಅಂತ ಯಾರು ಹೇಳಿರೋದು? ಒಪೆಕ್ನ ಬೇರೆ ಬೇರೆ ದೇಶಗಳು ಹೇಳಿದೆ. ಅದು ಸೌದಿ ಅರೇಬಿಯಾ, UAE ಅಥವಾ ಅಲ್ಲಿ ಒಪೆಕ್ನ ಸದಸ್ಯ ರಾಷ್ಟ್ರಗಳು. ಅಂದರೆ ಇರಾನ್ನಿಂದ ಏನು ತೈಲ ಇಷ್ಟು ದಿನಗಳ ಕಾಲ ಹೋಗ್ತಾ ಇತ್ತು, ಅದು ಇದೀಗ ಕಡಿತ ಆಗ್ತಾ ಇದೆ. ಆ ಕಡಿತವನ್ನು ಸರಿದೂಗಿಸ್ಕೋಬೇಕು ಅಥವಾ ಈ ಒಟ್ಟಾರೆ ತೈಲ ಮಾರುಕಟ್ಟೆಯಲ್ಲಿ ಈ ಒಂದು ಸ್ಥಿತ್ಯಂತರ ಏನು ಶುರುವಾಗಿದೆ ಅದನ್ನು ಕಂಟ್ರೋಲ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಮಾರುಕಟ್ಟೆಗೆ ಹೆಚ್ಚು ತೈಲವನ್ನು ಕೊಡ್ತೀವಿ ಅಂತ ಅವರು ಹೇಳೋ ಪ್ರಯತ್ನವನ್ನು ಮಾಡಿದ್ದಾರೆ. ಆವಾಗಲಾದರೂ ತೈಲದ ದರ ಇಳಿಕೆ ಆಗುತ್ತಾ? ಕಾದು ನೋಡೋಣ ಆ ವಿಚಾರದಲ್ಲಿ ಏನಾಗುತ್ತೆ ಅಂತ. ಮತ್ತೊಂದು ಷೇರುಪೇಟೆಯಲ್ಲಿ ತಲ್ಲಣ ಆಗಿದೆ, ಹೂಡಿಕೆದಾರರು ಅಕ್ಷರಶಃ ಕಂಗಾಲಾಗಿದ್ದಾರೆ. ಯಾವಾಗ ತೈಲ ದರದಲ್ಲಿ ಎಲ್ಲ ಏರುಪೇರಾಗುತ್ತಲ್ಲ, ಅವತ್ತು ಮಾರುಕಟ್ಟೆ ಬಿದ್ದಿರೋದನ್ನು ನಾವು ನೋಡ್ತಾ ಇದ್ದೀವಿ. ಅಮೆರಿಕ ಇರಾನ್ ಸಂಘರ್ಷದಿಂದ ಭಾರತೀಯ ಷೇರು ಮಾರುಕಟ್ಟೆ ಎಲ್ಲ ಕುಸಿತಾ ಇತ್ತು. ಒಂದೇ ದಿನ ಸೆನ್ಸೆಕ್ಸ್ 364 ಅಂಕ, ನಿಫ್ಟಿ 119 ಅಂಕಗಳಷ್ಟೆಲ್ಲ ಇಳಿಕೆ ಆಯಿತು. ಷೇರುಗಳ ಮೌಲ್ಯದಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿ ಎಲ್ಲ ನಷ್ಟ ಆಗಿದ್ದನ್ನು ನೋಡ್ತಾ ಇದ್ದೀವಿ. ಈ ಬೆಳವಣಿಗೆ ಆಯಿತು. HPCL ಷೇರು, ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ನ ಷೇರು 4.1ರಷ್ಟು ಕುಸಿತಾಯಿತು. ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ನ ಷೇರು 3.4ರಷ್ಟು ಕುಸಿತಾಯಿತು. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನ ಷೇರು 2.6ರಷ್ಟು ಕುಸಿತಾಯಿತು. ಸೆನ್ಸೆಕ್ಸ್ 364 ಅಂಕ, ನಿಫ್ಟಿ 119 ಅಂಕ ಎಲ್ಲ ಇಳಿಕೆ ಆಯಿತು. ಹಣದುಬ್ಬರದ ಆತಂಕ ಇದೆ. ನಾನು ಆವಾಗಲೇ ಹೇಳಿದೆ, ತೈಲದ ದರ ಏರಿಕೆ ಆದರೆ ಹಣದುಬ್ಬರ ಹೆಚ್ಚಳ ಆಗುತ್ತೆ. ಆ ಕಾರಣಕ್ಕಾಗಿ ಆತಂಕ, ಸುರಕ್ಷಿತ ಹೂಡಿಕೆಯತ್ತೆಲ್ಲ ಹೂಡಿಕೆದಾರರು ಹೋಗ್ತಾ ಇದ್ದಾರೆ. 8.4 ಲಕ್ಷ ಕೋಟಿ ರೂಪಾಯಿ ಆಸ್ತಿ ಒಂದೇ ದಿನ ಎಲ್ಲ ಭಸ್ಮ ಆಗಿಬಿಟ್ಟಿದೆ ಮಾರುಕಟ್ಟೆಯಲ್ಲಿ. 95.50 ರೂಪಾಯಿಗೆ ರೂಪಾಯಿ ಮೌಲ್ಯ ಕುಸಿತಾಯಿತು. ನಿಫ್ಟಿ ಆಯಿಲ್ ಗ್ಯಾಸ್ 1.34ರಷ್ಟು ಕುಸಿತ ಆಗಿದೆ. ONGC 2.1ರಷ್ಟು ಜಿಗಿತಾಗಿದೆ. ಆಯಿಲ್ ಇಂಡಿಯಾ ಅದು ಕೂಡ 2.5ರಷ್ಟು ಎಲ್ಲ ದಾಖಲಾಗಿದೆ. ಆ ಮುಖಾಂತರ ಇಂಥದ್ದೊಂದು ಹೊಡೆತ ಷೇರು ಮಾರುಕಟ್ಟೆಗೆ ಬಿದ್ದಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇರಾನ್ನ ಸದ್ಯದ ಮಾರುಕಟ್ಟೆಯ ಬಗ್ಗೆ ನಾವು ನೋಡಬೇಕು. ಏನೇನಾಯಿತು ಡೀಟೇಲ್ಸ್ ನೋಡ್ತಾ ಹೋಗೋಣ. ಅಲ್ಲಿಯ ಖಾದ್ಯ ತೈಲದ ದರ $5 ಏರಿಕೆ ಆಗಿದೆ ಅನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಎಲ್ಲಿ? ಇರಾನ್ನಲ್ಲಿ ಆಗಿರುವಂಥ ಬೆಳವಣಿಗೆ. ಏನೇನಾಯಿತು ಹಾಗಾದರೆ ಇರಾನ್ನಲ್ಲಿ? ಏನಾಯಿತು ಬೆಳವಣಿಗೆ ಅಂತ ಹೇಳಿದರೆ, ಅಡುಗೆ ಎಣ್ಣೆಗೂ ಕೂಡ ಸಂಚಕಾರ ಬಂದಿದೆ. ಇರಾನ್ನಲ್ಲಿ ಖಾದ್ಯ ತೈಲದ ತೀವ್ರ ಕೊರತೆ ಆಗ್ತಾ ಇದೆ. ಪ್ರತಿ ಕೆಜಿಗೆ ಈ ಕಾಳಸಂತೆಯಲ್ಲಿ ಎಲ್ಲ $500 ಆಗಿದೆ ಅಂತ. 4 ತಿಂಗಳುಗಳಿಂದ ಇಂಟರ್ನೆಟ್ ಸಂಪರ್ಕ ಸ್ಥಗಿತ ಆಯಿತು. ದೇಶದಲ್ಲಿ 1.2 ಕೋಟಿ ಉದ್ಯೋಗಗಳೆಲ್ಲ ನಷ್ಟ ಆಗುವಂತಹ ಭೀತಿ ನೋಡಿ. $500 ಆಯಿತು. ಅದು ಶೇಕಡ ಒಂದು 50%. ನಾವು ಹೆಂಗೆ ತೈಲವನ್ನು ತರಿಸ್ಕೊಳ್ತೇವೆ, ಕಚ್ಚಾ ತೈಲವನ್ನು 80% ಬೇರೆ ಬೇರೆ ದೇಶಗಳಿಂದ. ಇದು ಟರ್ಕಿ, UAE ಬೇರೆ ಬೇರೆ ದೇಶಗಳಿಂದ ಒಂದು 50% ಖಾದ್ಯ ತೈಲವನ್ನು ತರಿಸ್ಕೊಳ್ತಾ ಇತ್ತು. ಆದರೆ ಅಮೆರಿಕದ ದಿಗ್ಬಂಧನದ ಕಾರಣಕ್ಕಾಗಿ ಅವರೆಲ್ಲ ಪೂರೈಕೆಯನ್ನು ಕುಸಿತ ಮಾಡಿದ್ರಂತೆ. ಹೀಗಾಗಿ ಕೊಬ್ಬಿನ ಪದಾರ್ಥಗಳು 219% ದರ ಏರಿಕೆಯಾಗಿದೆ. ಗೋಧಿ, ಬ್ರೆಡ್ನ ದರ 140% ಏರಿಕೆ ಆಗಿದೆ. ಮಾಂಸದ ದರ 115% ಜಾಸ್ತಿ ಆಗಿದೆ. ಮತ್ತೊಂದು ಕಡೆ ಇಂಟರ್ನೆಟ್ ನೆಟ್ವರ್ಕ್ ಎಲ್ಲ ಬಂದ್ ಆಗಿದೆ. ಅಂದರೆ ಶಟ್ ಆಫ್ ಎನ್ನುವಂಥ ಒಂದು ನೆಟ್ವರ್ಕ್ ಬಳಸ್ತಾರೆ, ಅದನ್ನು ಇಂಟರ್ನೆಟ್ ಬ್ಯಾಂಕ್ ಪಾವತಿ ಅದು ಕೂಡ ಹಾನಿಯಾಗಿದೆ ಇರಾನ್ನಲ್ಲಿ. ಮತ್ತೊಂದು ಕಡೆ ATMಗಳೆಲ್ಲ ಬಂದಾಗಿದೆ. ಇಂಟರ್ನೆಟ್ ಬಂದಿಂದ 250ರಿಂದ 300 ಕೋಟಿ ರೂಪಾಯಿ ಎಲ್ಲ ನಷ್ಟ ಆಗಿದೆ ಅಂತ ಇರಾನ್ನ ಚೇಂಬರ್ ಆಫ್ ಕಾಮರ್ಸ್ ಕೂಡ ತನ್ನ ವರದಿಯನ್ನು ಕೊಟ್ಟಿರೋದು. ಮತ್ತೊಂದು ಕಡೆ ಈ ಇಂಟರ್ನೆಟ್ ಬಂದಾದ ತಕ್ಷಣವೇ ಅದು ವಾಟ್ಸಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಆನ್ಲೈನ್ ಉದ್ಯಮಗಳು ಏನಿದೆ, ಡಿಜಿಟಲ್ ಉದ್ಯಮ ಅಂತ ನಾವೇನು ಕರಿತೀವಿ, ಅವುಗಳನ್ನು ನಂಬಿಕೊಂಡವರು ಕೂಡ ಬೀದಿಗೆ ಬರೋ ಪ್ರಯತ್ನ ಆಯಿತು. ಅದಾದ ನಂತರ ಯುದ್ಧದ ಕಾರಣಕ್ಕಾಗಿ ಅನಿಶ್ಚಿತತೆಯ ವಾತಾವರಣ ಆಗಿದೆ. ಕೈಗಾರಿಕೆಗಳಿಂದ ಉದ್ಯೋಗಿಗಳನ್ನೆಲ್ಲರನ್ನೂ ಕೂಡ ಕೆಲಸದಿಂದ ತೆಗಿತಾ ಇದ್ದಾರೆ. ಇರಾನ್ನ ರಿಯಾಲಿ ಮೌಲ್ಯ 18ರಿಂದ 19 ಲಕ್ಷ ರೂಪಾಯಿ ಆಗಿಬಿಟ್ಟಿದೆ. ಅಂದರೆ ಅಧಿಕೃತವಾಗಿ ಇರಾನ್ ಹೇಳ್ತಾ ಇದೆ ಒಂದು 42,000 ಅಂತ, ಬಟ್ ಅದರ ವಾಸ್ತವದಲ್ಲಿ 18ರಿಂದ 19 ಲಕ್ಷ ಅಂತೆಲ್ಲ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಈ ಕರೆನ್ಸಿ ಕುಸಿತ ಆಗಿರೋದ್ರಿಂದ ವಿದೇಶಿ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಜನರಿಂದ ಆಗ್ತಾ ಇಲ್ಲ. ನೋಡಿ, ಒಂದು ಹಾಲನ್ನು, ಒಂದು ಬ್ರೆಡ್ಡನ್ನು ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿದರೆ ಈ ಇರಾನ್ನ ಕರೆನ್ಸಿ ಮೌಲ್ಯ ಆ ಪರಿಪ್ರಮಾಣದಲ್ಲಿ ಕುಸಿದಿದ್ದರ ಕಾರಣಕ್ಕಾಗಿ ಕಂತೆ ಹಣಗಳನ್ನು ತೆಗೆದುಕೊಂಡು ಹೋಗಬೇಕಾದಂಥ ಅನಿವಾರ್ಯತೆ ಇರಾನ್ನ ಜನರಿಗೆ ಬಂದಿದೆ. ಇವೆಲ್ಲದರ ನಡುವೆ ಭಾರತಕ್ಕೆ ಒಂದು ಶುಭ ಸುದ್ದಿ. ಸೌದಿ ಅರೇಬಿಯಾ ಭಾರತದ ಜೊತೆಗೆ ನಿಂತಿರೋದು. ಏನು ಸೌದಿ ಅರೇಬಿಯಾ ಭಾರತದ ಜೊತೆಗೆ ನಿಂತಿರೋದು? ಅನೇಕ ವರ್ಷಗಳಿಂದ ಅವ್ರ ಜೊತೆಗೆ ನಾವು ಮಿತ್ರತ್ವವನ್ನು ಹೊಂದಿದ್ದೀವಿ. ಇದೀಗ ಒಂದು $11 ಕಡಿತವನ್ನು
ಸೌದಿ ಅರೇಬಿಯಾ ಕಚ್ಚಾ ತೈಲದ ವಿಚಾರದಲ್ಲಿ ಮಾಡಿದೆ. ಕಚ್ಚಾ ತೈಲದಲ್ಲಿ ಬರೋಬ್ಬರಿ ಒಂದು $11 ಎಲ್ಲ ಕುಸಿತ ಆಯಿತು. ಒಂದು $100 ಬಿಲಿಯನ್ $8.3 ಲಕ್ಷ ಕೋಟಿ ರೂಪಾಯಿ ಮೋದಿ ಮತ್ತು ಸೌದಿ ಅರೇಬಿಯಾದ ಕ್ರೌನ್ಸ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಎಲ್ಲ ಒಪ್ಪಂದ ಮಾಡಿಕೊಂಡಿದ್ದು ನಾವು ಚರ್ಚೆ ಮಾಡಿದ್ವಿ. ಇದೀಗ ಭಾರತದಲ್ಲಿ ಈ ಪರಿಭ್ರಮಣದ ಒಂದು 2 ಸೌದಿ ಅನುದಾನಿತ ತೈಲ ಶುದ್ಧೀಕರಣದ ಘಟಕಗಳನ್ನೆಲ್ಲ ತೆರೆಯೋದಕ್ಕೆ ಒಪ್ಪಂದ ಆಗಿದೆ. ಮತ್ತೊಂದು ಕಡೆ ಒಂದು 20 ವರ್ಷದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಒಂದು $11 ಕಡಿತವನ್ನು ಮಾಡ್ತಾ ಇದ್ದಾರೆ. ನೀವು 2020ರಲ್ಲಿ ತೈಲದ ಕೊರತೆ ಆದಂತಹ ಸಮಯದಲ್ಲಿ ಇದೇ ಸೌದಿ ಅರೇಬಿಯಾದಲ್ಲಿ ಏನು ಮಾಡಿದ್ರು, ರಷ್ಯಾ ಅಂದರೆ ಏಷ್ಯಾದ ಬೇರೆ ಬೇರೆ ದೇಶಗಳಿಗೆ ಅವತ್ತು ಈ ರೀತಿಯಾದಂತಹ ರಿಯಾಯಿತಿ ಕೊಡುವ ಪ್ರಯತ್ನವನ್ನು ಮಾಡಿದ್ರು. ಇದೀಗ ಒನ್ಸ್ ಅಗೇನ್ ಮಧ್ಯಪ್ರಾಚ್ಯದ ದೇಶಗಳ ಈ ಉದ್ವಿಗ್ನತೆಯ ಕಾರಣಕ್ಕಾಗಿ ನಾವು ತೈಲ ಕೊರತೆಯನ್ನು ಅನುಭವಿಸ್ತಾ ಇದ್ದೀವಿ, ತೈಲದ ದರ ಏರಿಕೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇವೆಲ್ಲದರ ನಡುವೆ ಇದೀಗ ಸೌದಿ ಅರೇಬಿಯಾದಿಂದ ಬರ್ತಾ ಇರುವಂತಹ ಒಂದು ಅತ್ಯುತ್ತಮ ಸುದ್ದಿ ಅಂತ ಹೇಳಿದ್ರೆ, ಒಂದು $11 ಕಡಿತಗೊಳಿಸುವಂತಹ ನಿರ್ಧಾರವನ್ನು ಏಷ್ಯಾದ ಬೇರೆ ಬೇರೆ ದೇಶಗಳಿಗೆ ಸೌದಿ ಅರೇಬಿಯಾ ಮಾಡಿದೆ. ಆ ಮುಖಾಂತರ ಸೌದಿ ಅರಾಮ್ಕೋ ಏಷ್ಯಾದ ರಾಷ್ಟ್ರಗಳಿಗೆ ಒಂದು 2020ರ ನಂತರ ಮುಂದಿನ ಅಂದರೆ 6 ವರ್ಷಗಳ ನಂತರ ಇಂಥದ್ದೊಂದು ನಿರ್ಧಾರವನ್ನು ಮಾಡಿದೆ. ಹೀಗಾಗಿ ನಮಗೆ ಕಡಿಮೆ ದರದಲ್ಲಿ ಕಚ್ಚಾ ತೈಲ ಸೌದಿ ಅರೇಬಿಯಾದಿಂದ ಸಿಗುತ್ತೆ. ಇಷ್ಟು ದಿನಗಳ ಕಾಲ ರಷ್ಯಾದಿಂದ ಸಿಗ್ತಿತ್ತು, ಆದರೆ ರಷ್ಯಾದಲ್ಲಿ ಇವತ್ತು ಅಲ್ಲಿ ಉಂಟಾಗಿರುವಂತಹ ಸಮಸ್ಯೆಗಳನ್ನು ನೋಡ್ತಾ ಇದ್ದೀವಿ. ನಾವೇ ಅವರಿಗೆ ತೈಲವನ್ನು ಕಳಿಸಿಕೊಡಬಹುದಂತಹ ಪರಿಸ್ಥಿತಿಗೆಲ್ಲ ಇವತ್ತು ನಾವು ಬಂದಿರೋ ಕಾರಣಕ್ಕಾಗಿ ಇವತ್ತು ನಮ್ಮ ಜೊತೆಗೆ ನಿಲ್ತಾ ಇರೋದು ಸೌದಿ ಅರೇಬಿಯಾ. ಆ ಮುಖಾಂತರ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಅಥವಾ ಭಾರತದ ಅದು ಇಂಡಿಯನ್ ಆಯಿಲ್ ಆಗಿರ್ಬೋದು, ಭಾರತ್ ಪೆಟ್ರೋಲಿಯಂ ಆಗಿರ್ಬೋದು, ಹಿಂದೂಸ್ತಾನ್ ಪೆಟ್ರೋಲಿಯಂ ಎಲ್ಲ ಕಂಪನಿಗಳು ಕೂಡ ಮುಂದಿನ ದಿನಗಳಲ್ಲಿ ಇದನ್ನು ಹೆಂಗೆ ತೆಗೆದುಕೊಳ್ತಾರೆ, ಲಾಭ ನಷ್ಟ ಈ ಲೆಕ್ಕಾಚಾರಗಳು ಹೆಂಗಾಗುತ್ತೆ ಏನು ಅಂತ ಕಾದು ನೋಡೋಣ. ಆದರೆ ಸೌದಿ ಅರೇಬಿಯಾ ಮಾತ್ರ ಒಂದು ಮಿತ್ರ ದೇಶನಂತೆ ಇವತ್ತು ಬಂದು ನಿಂತಿದೆ. ಏನಾಗುತ್ತೆ ನೋಡೋಣ. ಒಂದು ಕಡೆ ಒಂದು ಸಮಯಕ್ಕೆ ಕೇವಲ ಆಮದುದಾರನಾದಂತಹ ಭಾರತ ಇವತ್ತು ರಫ್ತಿನಲ್ಲೂ ಕೂಡ ದಾಖಲೆ ಮಟ್ಟದ ಬೆಳವಣಿಗೆಯನ್ನು ಕಾಣ್ತಾ ಇದೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು. ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ಗಳಾಗಿರ್ಬೋದು, ಸ್ವದೇಶಿಯಾಗಿ ನಾವು ಅವುಗಳನ್ನು ತಯಾರು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅದಕ್ಕೆ ಇನ್ವೆಸ್ಟ್ ಮಾಡಿರುವಂತಹ ಭಾಗ ಆಗಿರ್ಬೋದು, ರಕ್ಷಣೆಗೆ ನಾವು ಅತಿ ಹೆಚ್ಚು ಒತ್ತು ಕೊಡ್ತಾ ಇರುವಂತಹ ಭಾಗ ಆಗಿರ್ಬೋದು. ಬೇರೆ ಬೇರೆ ಕಾರಣಕ್ಕಾಗಿ ಇವತ್ತು ಭಾರತ ರಫ್ತಿನಲ್ಲಿ ದಾಪುಗಾಲು ನಡೀತಾ ಇದೆ. ಇದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅಧಿಕಾರ ವಹಿಸಿಕೊಂಡ ನಂತರ ಜಾಗತಿಕ ವಲಯದಲ್ಲಿ ಮಾಡಿಕೊಂಡಿರುವಂತಹ ಈ ರಾಜತಾಂತ್ರಿಕ ಸಂಬಂಧಗಳ ಬಗ್ಗೆಯೂ ಕೂಡ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಎಲ್ಲ ದೇಶಗಳ ಜೊತೆಗೂ ಕೂಡ ಒಂದು ಮಿತ್ರತ್ವವನ್ನು ಬಯಸಿ ಆ ಮಿತ್ರತ್ವವನ್ನು ರಾಜತಾಂತ್ರಿಕವಾಗಿ ಕನ್ವರ್ಟ್ ಮಾಡುವ ಮುಖಾಂತರ ಉಭಯ ದೇಶಗಳ ನಡುವೆ ಒಂದು ಸಂಬಂಧವನ್ನು ಗಟ್ಟಿಗೊಳಿಸುವ ಪ್ರಯತ್ನವನ್ನು ಪ್ರಧಾನಿ ನರೇಂದ್ರ ಮೋದಿ ಮಾಡ್ತಾ ಇದ್ದಾರೆ. ಆ ಮುಖಾಂತರ ಇದೀಗ ಯಾವ ಚೀನಾ, ಪಾಕಿಸ್ತಾನ, ಶ್ರೀಲಂಕಾ, ಮಯನ್ಮಾರ್, ನೇಪಾಳ, ಅರುಣಾಚಲ್ ಪ್ರದೇಶ್, ನಮ್ಮದೇ ದೇಶದ ಅರುಣಾಚಲ್ ಪ್ರದೇಶ್ ಇವುಗಳ ಮುಖಾಂತರ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿ ನಮ್ಮ ಸುತ್ತಲಿನ ದೇಶಗಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋ ಪ್ರಯತ್ನವನ್ನು ಮಾಡಿತ್ತಲ್ಲ, ಅದಕ್ಕೆ ವಿರುದ್ಧವಾಗಿ ಚೀನಾದ ದಕ್ಷಿಣ ಸಮುದ್ರದ ಪ್ರದೇಶದಲ್ಲಿರುವಂತಹ ದೇಶಗಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವ ಪ್ರಯತ್ನವನ್ನು ಭಾರತ ಇವತ್ತು ಮಾಡ್ತಾ ಇದೆ. ಅದರ ಭಾಗವಾಗಿ ಇಂಡೋನೇಷ್ಯಾ ಜೊತೆಗೆ ಇವತ್ತು ಒಂದು ಒಪ್ಪಂದ ಆಗಿದೆ. 1,600 ಕೋಟಿ ರೂಪಾಯಿ ಒಪ್ಪಂದ ಇದು. ಈ ಒಪ್ಪಂದದ ಹುರುಳು ಏನು ಅಂತ ಹೇಳಿದ್ರೆ, ನಮ್ಮ ದೇಶ ಮತ್ತು ರಷ್ಯಾದ ಮಧ್ಯಸ್ಥಿಕೆಯಲ್ಲಿ ತಯಾರಾಗಿರುವಂತಹ ಬ್ರಹ್ಮೋಸ್ ಕ್ಷಿಪಣಿಯ ಹಸ್ತಾಂತರ ಮಾಡೋದಕ್ಕೆ ಆಗಿರುವಂತಹ 1,600 ಕೋಟಿ ರೂಪಾಯಿಯ ಬ್ರಹ್ಮೋಸ್ ಒಪ್ಪಂದ. ಸಹಜವಾಗಿ ಚೀನಾದ ಆಕ್ರಮಣಕಾರಿ ನೀತಿ ಅಥವಾ ಭೌಗೋಳಿಕತೆಯನ್ನು ವಿಸ್ತರಣೆ ಮಾಡೋದು, ಮತ್ತೊಂದು ದೇಶಗಳ ಮೇಲೆ ದಾಳಿ ಮಾಡೋದು, ಇವೆಲ್ಲವನ್ನು ಮಾಡ್ತಾ ಇದ್ದಂತಹ ಚೀನಾಗೆ ಅಕ್ಷರಶಃ ಒಂದು ಏಟು ಕೊಡೋ ಪ್ರಯತ್ನವನ್ನು ಭಾರತ ಮಾಡಿದೆ. ಹಾಗಾದರೆ ಏನಿದು ಒಪ್ಪಂದ? ಇವೆಲ್ಲದರ ನಡುವೆ ಇಂಡೋನೇಷ್ಯಾದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಿಕ್ಕಿದೆ. ಹಾಗಾದರೆ ಏನಿದು ಎಲ್ಲವನ್ನು ಕೂಡ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಇಂಡೋನೇಷ್ಯಾಗೆ ಭಾರತದ ಬ್ರಹ್ಮೋಸ್ ಅಸ್ತ್ರ ಸಿಗ್ತಾ ಇದೆ. ಇಂಡೋನೇಷ್ಯಾಗೆ ಇದೀಗ ಒಂದು $200 ಮಿಲಿಯನ್ ಮೌಲ್ಯದ ಬ್ರಹ್ಮೋಸ್ ರಫ್ತು ಮಾಡೋದಕ್ಕೆ ಒಪ್ಪಂದ ಆಯಿತು. 1,600 ಕೋಟಿ ರೂಪಾಯಿ ಮೊತ್ತದ ಒಂದು 2 ಬ್ಯಾಟರಿ ಬ್ರಹ್ಮೋಸ್ ಕ್ಷಿಪಣಿ ಪೂರೈಕೆ ಮಾಡೋದಕ್ಕೆ ಉಭಯ ದೇಶಗಳ ನಡುವೆ ಒಪ್ಪಂದ ಆಯಿತು. ಫಿಲಿಪೈನ್ಸ್, ವಿಯೆಟ್ನಾಂ ಇವರಿಗೆಲ್ಲ ನಾವು ಪೂರೈಕೆ ಮಾಡಿದ್ವಿ. ಇದೀಗ ಬ್ರಹ್ಮೋಸಿಗೆ ಕೊಡ್ತಾ ಇದ್ದೀವಿ. ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿ ಇದು. ನಾವು ಮೊನ್ನೆ ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ವಿ. ಜಕಾರ್ತಾ ಪ್ರವಾಸದ ಸಂದರ್ಭದಲ್ಲಿ ಮೋದಿ ಮತ್ತು ಇಂಡೋನೇಷ್ಯಾದ ಅಧ್ಯಕ್ಷರಾದಂಥ ಪ್ರಬೋವೋ ಸುಕಾಂಟೋ ಇವರ ನಡುವೆಲ್ಲ ಮಾತುಕತೆ ಆಯಿತು. 2 ಬ್ರಹ್ಮೋಸ್ ಕ್ಷಿಪಣಿ ಬ್ಯಾಟ್ರಿಗಳನ್ನು ಕೊಡ್ತೀವಿ, ಇದರ ಮುಖಾಂತರ ನಾವು ಕರಾವಳಿ ಬಲವರ್ಧನೆ ಮಾಡ್ತೀವಿ ಅಂತ ಇಂಡೋನೇಷ್ಯಾ ಹೇಳಿದೆ. ಫಿಲಿಪೈನ್ಸ್ 2022ರಲ್ಲಿ ಕೊಟ್ಟಿದ್ವಿ. ವಿಯೆಟ್ನಾಂಗೆ 2026 ಮೊನ್ನೆ ಅಷ್ಟೇ ಒಪ್ಪಂದ ಆಗಿತ್ತು. ಇದೀಗ 3ನೇ ದೇಶವಾಗಿ ಆಗ್ನೇಯ ಏಷ್ಯಾದ ದೇಶವಾದಂಥ ಇಂಡೋನೇಷ್ಯಾ. ಈ 3 ದೇಶಗಳ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದರೆ, ಎಲ್ಲವೂ ಕೂಡ ದಕ್ಷಿಣ ಚೀನಾ ಸಮುದ್ರದಲ್ಲಿ ಬರುತ್ತೆ. ಈ ದಕ್ಷಿಣ ಚೀನಾ ಸಮುದ್ರದಲ್ಲಿ ಚೀನಾ ಏನು ಮಾಡ್ತಾ ಇದೆ, ತನ್ನ ಆಕ್ರಮಣಕಾರಿ ನೀತಿಯನ್ನು ಪ್ರಯೋಗ ಮಾಡ್ತಾ ಇದೆ.
ಅವುಗಳನ್ನು ನಮ್ಮ ಜೊತೆಗೆ ಬೆಸಗಬೇಕು ಅನ್ನುವ ಕಾರಣಕ್ಕಾಗಿ ಇಂಥದ್ದೊಂದು ಪ್ರಯತ್ನವನ್ನು ಇದೀಗ ಮಾಡ್ತಾ ಇದೆ. ಆ ಮುಖಾಂತರ ನಮ್ಮ ಒಟ್ಟಾರೆ ರಫ್ತು 40,000 ಕೋಟಿ ರೂಪಾಯಿಗೆಲ್ಲ ಏರಿಕೆ ಆಗಿದ್ದನ್ನು ನೋಡ್ತಾ ಇದ್ದೀವಿ. ಒಂದು ಮುಸ್ಲಿಂ ದೇಶವಾಗಿದ್ದರೂ ಕೂಡ ಇಂಡೋನೇಷ್ಯಾ ರಾಮಾಯಣ ಮಹಾಭಾರತದ ಕಾಲದಿಂದಲೂ ಕೂಡ ನಮ್ಮ ಜೊತೆಗೆ ಬೆಸುಗೆಯನ್ನು ಹೊಂದಿರುವಂತಹ ದೇಶ. ಅದರ ಜೊತೆಗೆ ನಾವು ಮತ್ತೊಮ್ಮೆ ಸಂಬಂಧವನ್ನು ಗಟ್ಟಿ ಮಾಡಿಕೊಳ್ಳುವ ಪ್ರಯತ್ನ. ಪ್ರಧಾನಿ ನರೇಂದ್ರ ಮೋದಿ ಅವರು ಚೀನಾದ ವಿಸ್ತರಣಾವಾದಕ್ಕೆ ಒಂದು ಟಾಂಗ್ ಕೊಟ್ಟರು. ಇಂಡೋನೇಷ್ಯಾದ ಸಂಸತ್ತನ್ನು ಉದ್ದೇಶಿಸಿ ಮಾತನಾಡಿದರು ಪ್ರಧಾನಿ ನರೇಂದ್ರ ಮೋದಿ. ಆ ಸಂದರ್ಭದಲ್ಲೆಲ್ಲ ಹೇಳಿದರು, ಪ್ರಧಾನಿಗಳಿಗೆ ಅತ್ಯುನ್ನತ ನಾಗರಿಕ ಗೌರವ ಪದಕ ಸಿಕ್ಕಿದೆ ಎಲ್ಲಿ ಇಂಡೋನೇಷ್ಯಾದಲ್ಲಿ. ಭಾರತದ್ದು ವಿಸ್ತರಣವಾದವಲ್ಲ, ಬದಲಾಗಿ ಅಭಿವೃದ್ಧಿಯ ಹಾದಿ ಅಂತ. ವಿಸ್ತರಣವಾದವಲ್ಲ ನಮ್ಮದು, ಬರೀ ಕೇವಲ ವಿಕಾಸವಾದ ಅಂತ ಪ್ರಧಾನಿಗಳೆಲ್ಲ ಮಾತನಾಡಿದರು. ದಕ್ಷಿಣ ಚೀನಾ ಸಮುದ್ರದಲ್ಲಿ ಪ್ರಾಬಲ್ಯ ಮೆರೆಯುವಂತಹ ಚೀನಾಗೆ ಒಂದು ಎಚ್ಚರಿಕೆ ಕೊಟ್ಟರು. ಚೀನಾದ ಹೆಸರೆಲ್ಲ ಮಾತನಾಡಲಿಲ್ಲ, ಜಕಾರ್ತದಲ್ಲಿ ಎಲ್ಲ ಮಾತನಾಡಿದರು. ವಿಕಾಸದ ಹಾದಿಯನ್ನು ಭಾರತ ನಂಬುತ್ತೆ, ವಿಸ್ತರಣವಾದದ ಮೇಲೆಲ್ಲ ನಮಗೆ ನಂಬಿಕೆ ಇಲ್ಲ. ಭಾರತ ಮುಕ್ತ ಮತ್ತು ತೆರೆವಾದಂತಹ ಇಂಡೋ ಪೆಸಿಫಿಕ್ ವಲಯವನ್ನು ಯಾವತ್ತೂ ಬೆಂಬಲ ಕೊಡುತ್ತೆ. ಭಾರತ ಮತ್ತು ಇಂಡೋನೇಷ್ಯಾ ಕಡಲ ಗಡಿ 150 ಕಿಲೋಮೀಟರ್ ಇದೆ, ಹೀಗಾಗಿ ಒಂದು ನಮಗೆ ಸಮುದ್ರ ಕೊಂಡಿಯಾಗಿ ಕೆಲಸವನ್ನು ಮಾಡುತ್ತೆ ಅಂತೆಲ್ಲ ಮಾತನಾಡಿದರು. ಅದಾದ ನಂತರ ಬಿಟಾಂಗ್ ಆದಿಪೂರ್ಣ ಅನ್ನುವಂಥ ಒಂದು ಅತ್ಯುನ್ನತ ಗೌರವ ಅದು ಇಂಡೋನೇಷ್ಯಾದ್ದು, ಅದನ್ನು ಪ್ರಧಾನಿಗಳಿಗೆ ಕೊಟ್ಟರು. ಈ ಹಿಂದೆ ಜವಾಹರ್ಲಾಲ್ ನೆಹರು ಅವರಿಗೆ ಕೊಟ್ಟಿದ್ರು, ಯಾಕಂದರೆ ಅಲಿಪ್ತ ನೀತಿಯ ಭಾಗವಾಗಿ ಅವರ ದೇಶದ ಅಧ್ಯಕ್ಷರು ಮತ್ತು ಭಾರತದ ಪ್ರಧಾನಿಯಾಗಿದ್ದಂಥ ನೆಹರು ಅವರ ಜೊತೆಗೆಲ್ಲ ಮಾತುಕತೆಗಳಾಗಿತ್ತು. ಅವತ್ತು ನೆಹರು ಅವರಿಗೆ ಈ ಗೌರವ ಸಿಕ್ಕಿತ್ತು. ಅದಾದ ನಂತರ ಇದೀಗ ಸಿಕ್ಕಿದೆ. ಚೀನಾದ BRI ಯೋಜನೆ, ಇದರಿಂದ ಹಣ ಹೂಡಿಕೆ ಮಾಡುವ ಪ್ರಯತ್ನವನ್ನು ಅಲ್ಲೆಲ್ಲ ಮಾಡುತ್ತಿದ್ದಾರೆ. ಹೇಗೆ ಶ್ರೀಲಂಕಾದ ಒಂದು ಬಂದರನ್ನು 99 ವರ್ಷಗಳ ಕಾಲ ಲೀಸಿಗೆ ತೆಗೆದುಕೊಂಡ್ರಲ್ಲ, ನಾಳೆ ಒಂದು ವೇಳೆ ಇಂಡೋನೇಷ್ಯಾವು ಕೂಡ ಸಾಲದ ರೂಪದಲ್ಲಿ ಕೊಟ್ಟಿರುವಂಥ ಹಣವನ್ನು ಪಾವತಿ ಮಾಡದೆ ಹೋದರೆ ಒನ್ಸ್ ಅಗೇನ್ ಅಲ್ಲಿರುವಂಥ ಬಂದರುಗಳು ಆ ಪ್ರದೇಶಗಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದೆ. ಹೀಗಾಗಿ ಭಾರತ ಇಂಡೋನೇಷ್ಯಾದ ಈ ಗಟ್ಟಿ ಸಂಬಂಧ ಚೀನಾದ ನಿದ್ದೆಗೆಡಿಸಿದೆ. ನೋಡೋಣ ಏನಾಗುತ್ತೆ ಅಂತ. ಚೀನಾಗೆ ಭಾರತ ಇಂಡೋನೇಷ್ಯಾ ಒಂದು ಟಕ್ಕರ್ ಕೊಡೋ ಪ್ರಯತ್ನವನ್ನು ಮಾಡಿದೆ. ಏನು ಟಕ್ಕರ್ ಇದು? ಭಾರತದ ಕೈಯಲ್ಲಿ ಮಲಕ್ಕಾ ಡೈಲೆಮಾ, ಚೀನಾದ ಜೀವನಾಡಿ. 80% ತೈಲ ಈ ಮಲಕ್ಕಾ ಜಲಸಂಧಿಯ ಮುಖಾಂತರ ಹೋಗುತ್ತೆ. ಅದರ ಮುಖಾಂತರ ಅಲ್ಲಿ ನಾವು ಹಿಡಿತವನ್ನು ಸಾಧಿಸುವ ಪ್ರಯತ್ನವನ್ನು ಮಾಡಿದ್ದೇವೆ. ಮಲಕ್ಕಾ ಜಲಸಂಧಿಯ ಪ್ರವೇಶ ದ್ವಾರವನ್ನು ನಿಯಂತ್ರಣವನ್ನು ಇಟ್ಕೊಂಡಿದೆ ಭಾರತ. ಇದನ್ನು ಚೀನಾದ ಪಾಲಿನ ದುಸ್ವಪ್ನ ಅಂತೆಲ್ಲ ಕರೀತಾರೆ. ಯಾಕಂದರೆ ಅದಕ್ಕೆ ಜೀವನಾಡಿ ಅದು. 80% ತೈಲ ಆಫ್ರಿಕಾದಿಂದ ಬರುತ್ತೆ, ಚೀನಾದಿಂದ ಯುರೋಪ್, ಅದಾದ ನಂತರ ಆಫ್ರಿಕಾ, ಬೇರೆ ಬೇರೆ ದೇಶಗಳಿಗೆ ಒಂದು 60% ವಸ್ತುಗಳು ಇಲ್ಲಿಂದ ಹೋಗುತ್ತೆ. ಈ ಮಲಕ್ಕಾ ಜಲಸಂಧಿಯ ಪಶ್ಚಿಮ ದ್ವಾರದ ದಾರಿಯಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಇದೆ. ಭಾರತ ಇಲ್ಲಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಒಂದು 3 ಸೇನಾ ಕಮಾಂಡನ್ನು ನಿಯೋಜನೆ ಮಾಡ್ತಾ ಇರೋದು, ಅಂದರೆ ಅಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ಭೂ ಆಗಿರ್ಬೋದು, ವಾಯು ಆಗಿರ್ಬೋದು, ನೌಕಾಪಡೆ. ಒಂದು ವೇಳೆ ಯುದ್ಧ ಏನಾದರೂ ಶುರುವಾದರೆ ನೌಕಾಪಡೆಗಳು ಈ ಮುಖಾಂತರ, ಈ ಪೆಸಿಫಿಕ್ ಮಹಾಸಾಗರದ ಮುಖಾಂತರ ದಾಳಿ ಮಾಡೋದಕ್ಕೆ ಎಲ್ಲ ಸಹಾಯಗಳಾಗುತ್ತೆ. ಆ ಮುಖಾಂತರ ಚೀನಾ ಮಾಡುವಂಥ ವ್ಯಾಪಾರ ಆಗಿರ್ಬೋದು, ತೈಲದ ಆಮದು ಎಲ್ಲವನ್ನು ಕೂಡ ಬಂದ್ ಮಾಡುವಂತಹ ಶಕ್ತಿ ಸಾಮರ್ಥ್ಯ. ಮತ್ತೊಂದು ಕಡೆ ಸಬಾಂಗ್ ಬಂದರು ಅಂತ ಅಭಿವೃದ್ಧಿಗೆ ಜಂಟಿ ಒಪ್ಪಿಗೆ ಆಗಿದೆ. ಸಬಾಂಗ್ ಬಂದರು ಗ್ರೇಟ್ ನಿಕೋಬಾರ್ ಅಂತಾರಾಷ್ಟ್ರೀಯ ಟ್ರಾನ್ಸಿಪ್ಮೆಂಟ್ ಅಂತೆಲ್ಲ ನಾವೆಲ್ಲ ಶುರು ಮಾಡ್ತಾ ಇದ್ದೇವಲ್ಲ, ಅಲ್ಲಿಂದ ಕೇವಲ ಒಂದು 160 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂತಹ ಒಂದು ಬಂದರು ಇದು. ಅದನ್ನು ನಾವು ಅಭಿವೃದ್ಧಿಗೆಲ್ಲ ಹೋಗ್ತಾ ಇದ್ದೇವೆ. ಹೇಗೆ ಚೀನಾ ಪಾಕಿಸ್ತಾನ ಇವುಗಳನ್ನು ಒಗ್ಗಟ್ಟು ಮಾಡ್ತಾ ಇದೆ, ಹಾಗೆ ಇವತ್ತು ಭಾರತ ಏನು ಮಾಡ್ತಾ ಇದೆ, ನೆಕ್ಲೆಸ್ ಆಫ್ ಡೈಮಂಡ್ನ ಮುಖಾಂತರ ಸಮಾಂಗ್ ಬಂದರು ಇಂಡೋನೇಷ್ಯಾ, ಚಬಹಾರ್ ಇಂದ್ರನ ಇರಾನ್, ಡುಕ್ ಜರ್ಮನ್ ಜೊತೆಗೆ ಇದ್ದೀವಿ. ಅದಾದ ನಂತರ ಅಗ್ಲೇಗಾ ದ್ವೀಪ ಮಾರಿಷಸ್ ಜೊತೆಗೆ, ಶೌಂಗಿ ನೌಕಾನೆ ಸಿಂಗಾಪುರ. ಅಂದರೆ ದಕ್ಷಿಣ ಚೀನಾ ವ್ಯಾಪ್ತಿಯಲ್ಲಿರುವಂತಹ ಯಾವ್ಯಾವ ಪ್ರದೇಶಗಳಿದೆ ಅವೆಲ್ಲವನ್ನು ಕೂಡ ಸಮುದ್ರದ ತೀರದಲ್ಲಿರುವಂಥವರಿಗೆ ಶಸ್ತ್ರಾಸ್ತ್ರ ನೀತಿಯನ್ನು ಬಳಕೆ ಮಾಡಿಕೊಂಡು ಅವುಗಳನ್ನು ನಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದೆ. ಆ ಮುಖಾಂತರ ಚೀನಾಗೆ ಭಾರತ ಮತ್ತು ಇಂಡೋನೇಷ್ಯಾ ಸೇರಿಕೊಂಡು ಒಂದು ಟಕ್ಕರ್ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಅಂದರೆ ಕಡಿಮೆ ಪ್ರದೇಶದ ವ್ಯಾಪ್ತಿಯಲ್ಲಿ, ಅಂದರೆ ನಮಗೆ ಕರಾವಳಿ ತೀರ ಇಂಡೋನೇಷ್ಯಾ ಮತ್ತು ಭಾರತಕ್ಕೆ ಅತ್ಯಂತ ಹತ್ತಿರದಲ್ಲಿ ಇರುವ ಕಾರಣಕ್ಕಾಗಿ ಅಂಡಮಾನ್ ನಿಕೋಬಾರದಿಂದ ಅದನ್ನು ಬಳಕೆ ಮಾಡಿಕೊಂಡು ಇಂಥದ್ದೊಂದು ಹೋರಾಟವನ್ನು ಚೀನಾದ ವಿರುದ್ಧ ಭಾರತ ಮಾಡ್ತಾ ಇದೆ. ಏನಾಗುತ್ತೆ ನೋಡೋಣ. ಎಲ್ಲಕ್ಕಿಂತ ಹೆಚ್ಚಾಗಿ ಮತ್ತೊಂದು ಖುಷಿಯ ವಿಚಾರ ಕನ್ನಡಿಗರಿಗೆ ಏನು ಅಂತ ಹೇಳಿದರೆ, ಇಂಡೋನೇಷ್ಯಾದಲ್ಲಿ IIM ಬೆಂಗಳೂರು ಕ್ಯಾಂಪಸ್ ಶುರುವಾಗ್ತಾ ಇದೆ. ನರೇಂದ್ರ ಮೋದಿ ಮತ್ತು ಇಂಡೋನೇಷ್ಯಾದ ನಾಯಕರ ಜೊತೆಗೆಲ್ಲ ಮಾತುಕತೆ ಆಯಿತು. IIMB ವಿದೇಶಿ ಕ್ಯಾಂಪಸ್ ಮೊದಲ ಬಾರಿಗೆ ಆಗ್ತಾ ಇರೋದು. ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ IIM ಬೆಂಗಳೂರು ತನ್ನ ಕೇಂದ್ರವನ್ನು ತೆರೀತಾ ಇದೆ. ಜಾವಾ ಪ್ರಾಂತ್ಯದ ವಿಶೇಷ ಆರ್ಥಿಕ ವಲಯದಲ್ಲಿ ಒಂದು ಹೊಸ ಶಿಕ್ಷಣ ಕೇಂದ್ರವನ್ನು ತೆರೆಯೋದಕ್ಕೆ ಇದೀಗ ಮುಂದಾಯಿತು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬೆಂಗಳೂರು ಸೆಂಟರ್ ಏನಿದೆ, ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಕ್ಯಾಂಪಸ್ಸನ್ನು ಎಲ್ಲ ಮಾಡ್ತಿದ್ದಾರೆ. ಮೋದಿ ಪ್ರವಾಸದ ಸಮಯದಲ್ಲಿ ಇದೆಲ್ಲ ಆಯಿತು. ಸಿಂಗಸಾರಿ ವಿಶೇಷ ಆರ್ಥಿಕ ವಲಯ, ಒಂದು ಜಾವಾದ ಮಲಾಂಗ್ ಅಂತ, ಅಲ್ಲಿ ಇದನ್ನೆಲ್ಲ ಶುರು ಮಾಡ್ತಾರಂತೆ. ಮೊದಲ ಹಂತದಲ್ಲಿ ಒಂದು ಹಿರಿಯ ಅಧಿಕಾರಿ, ಅದಾದ ನಂತರ
ಅದರ ಉದ್ಯಮ, ಸಾರ್ವಜನಿಕ ವೃತ್ತಿಪರರಿಗೆಲ್ಲ ಎಕ್ಸಿಕ್ಯೂಟಿವ್ ಎಜುಕೇಷನ್ ಅದನ್ನೆಲ್ಲ ಕೊಡ್ತಾರಂತೆ. 2ನೇ ಹಂತದಲ್ಲಿ MBA ಒಂದು ಪೂರ್ಣ ಪ್ರಮಾಣದ ಶಿಕ್ಷಣವನ್ನು MBA ಗ್ರ್ಯಾಜುಯೇಟ್ನನ್ನು ಕೂಡ ಮಾಡೋದಕ್ಕೆಲ್ಲ ಆಗಿದೆ ಅಂತ. AI ಆಗಿರ್ಬೋದು, ಡಿಜಿಟಲ್ ರೂಪಾಂತರ, ಜಾಗತಿಕ ಪೂರೈಕೆ ಸರಪಳಿ, ಹವಾಮಾನ, ಸುಸ್ಥಿರತೆ ಇವೆಲ್ಲದರ ಭಾಗವಾಗಿಯೂ ಕೂಡ ಮಾತುಕತೆಗಳು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಇಂಡೋನೇಷ್ಯಾದ ನಾಯಕರ ಜೊತೆಗೆಲ್ಲ ಆಗಿದೆ. 2020ರಲ್ಲಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯನ್ನು ಪ್ರಧಾನಿ ನರೇಂದ್ರ ಮೋದಿ ತೆಗೆದುಕೊಂಡು ಬಂದಾಗ ಭಾರತದ ಶಿಕ್ಷಣವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಅವರೆಲ್ಲ ಮಾತನಾಡಿದರು. ಅದರ ಭಾಗವಾಗಿ ಇದೀಗ ಅದನ್ನು ತೆಗೆದುಕೊಂಡು ಹೋಗೋ ಪ್ರಯತ್ನವನ್ನು ಮಾಡಿದ್ದಾರೆ. ನೋಡಿ, ನಮ್ಮ IITಯ ಬೇರೆ ಬೇರೆ ಸೆಂಟರ್ಗಳು ಬೇರೆ ಬೇರೆ ದೇಶದಲ್ಲಿದೆ, ಆ ಮಾತು ಬೇರೆ. ಆದರೆ ಅಮೆರಿಕಾದ ಪ್ರತಿಷ್ಠಿತ ಯೂನಿವರ್ಸಿಟಿಯ ಬ್ರಾಂಚ್ಗಳು ಬೇರೆ ಬೇರೆ ದೇಶದಲ್ಲಿ ಇರೋದು. ಅದರ ಭಾಗವಾಗಿ ಭಾರತದ ಬ್ರಾಂಚ್ಗಳು ಕೂಡ ಇದೀಗ ಬೇರೆ ಬೇರೆ ದೇಶಗಳಲ್ಲಿ ಓಪನ್ ಆಗ್ತಾ ಇರೋದು. ಅದರಲ್ಲೂ ಕೂಡ ಕನ್ನಡಿಗರ ಈ ಒಂದು ಬ್ರಾಂಚ್, ಕರ್ನಾಟಕದ ಒಂದು ಬ್ರಾಂಚ್ ಇವತ್ತು ಇಂಡೋನೇಷ್ಯಾದಲ್ಲಿ ಓಪನ್ ಆಗುತ್ತೆ. ನೋಡೋಣ ಏನಾಗುತ್ತೆ ಅಂತ. ಮತ್ತೊಂದು ಕಡೆ ಬಂದರು ಅಭಿವೃದ್ಧಿ ಮತ್ತು ಒಂದು 14 ಮಹತ್ವದ ಒಪ್ಪಂದಗಳು ಉಭಯ ದೇಶಗಳ ನಡುವೆ ಆಯಿತು. ಮಲಕ್ಕ ಜಲಸಂಧಿ ಬಳಿ ಇರುವಂತಹ ಸಮಾಂಗ್ ಬಂದರು ಜಂಟಿ ಅಭಿವೃದ್ಧಿ ನಾನು ಅವಾಗಲೇ ಹೇಳಿದೆ. ಆ ಮುಖಾಂತರ ಒಂದು ಚೀನಾಗೆ ಒಂದು ಎಚ್ಚರಿಕೆ ಕೊಡೋ ಪ್ರಯತ್ನ. ಭಾರತ ಇಂಡೋನೇಷ್ಯಾದ ನಡುವೆ ಒಂದು 14 ವಿಚಾರಗಳ ಬಗ್ಗೆಲ್ಲ ಒಪ್ಪಂದ ಆಯಿತು. ಕೃತಕ ಬುದ್ಧಿಮತ್ತೆ, ಬಾಹ್ಯಾಕಾಶ ಸಂಶೋಧನೆ ಬಗ್ಗೆಲ್ಲ ಜಂಟಿ ಸಹಕಾರ. ಅದಾದ ನಂತರ ಭಾರತದ UPI ಪಾವತಿ ವ್ಯವಸ್ಥೆ ಬಗ್ಗೆ ಸಂಶೋಧನೆ. ನೀವು ನೋಡಿ, ಭಾರತೀಯರು ಯಾರಾದರೂ ಅಲ್ಲಿಗೆ ಹೋದರೆ, ಇಂಡೋನೇಷ್ಯಾಕ್ಕೆ ಹೋದರೆ, ಇಂಡೋನೇಷ್ಯಾದಲ್ಲಿ ಒಂದು ವ್ಯವಸ್ಥೆ ಇದೆ, ಸ್ಕ್ಯಾನರ್ ಇದೆ. ಆ ಸ್ಕ್ಯಾನರನ್ನು ನೀವು ಭಾರತದ ರೂಪಾಯಲ್ಲಿ ಮಾಡ್ಬೋದು. ಅದು ಗೂಗಲ್ ಪೇ, ಫೋನ್ಪೇ ಎಲ್ಲದರ ಮುಖಾಂತರವೂ ಕೂಡ ಮಾಡುವಂತಹ ಒಂದು ವ್ಯವಸ್ಥೆ ಇದೀಗ ಅಲ್ಲಿ ಸಿಗ್ತಾ ಇದೆ. ಆ ಮುಖಾಂತರ ಭಾರತ ಮತ್ತು ಇಂಡೋನೇಷ್ಯಾದ ನಡುವೆ ಒಂದು ಸಂಬಂಧ ಬೆಳೀತಾ ಇದೆ. ನೀವು ನೋಡಿ, ರಾಮಾಯಣ ಮಹಾಭಾರತನ ನಾವು ಹೇಳಿದೆ ಕಾಕ್ದಿನ್ ರಾಮಾಯಣ ಅಂತ ಕರೀತಾರೆ. ಒಂದು ಪ್ರಮ್ನಾನ್ ಎನ್ನುವಂಥ ಒಂದು ಪ್ರದೇಶ, ಅಲ್ಲಿ ಒಂದು ಹಿಂದೂ ಟೆಂಪಲ್ ಇದೆ. ಅಲ್ಲಿ ರಾಮಾಯಣ, ಕೃಷ್ಣನ ಲೀಲೆ ಎಲ್ಲವನ್ನು ಕೂಡ ತಿಳಿಸಲಾಗಿದೆ. ವಯಾಂಗ್ ಕಾವಲು ಅನ್ನುವಂಥ ಒಂದು ನೃತ್ಯ ಅದು. ಆ ನೃತ್ಯದ ಎಲ್ಲ ಕಥೆಗಳು ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಕೃಷ್ಣನ ಸಂಬಂಧಪಟ್ಟಿದ್ದು, ರಾಮನಿಗೆ ಸಂಬಂಧಪಟ್ಟಿದ್ದು, ಸೀತೆಗೆ ಸಂಬಂಧಪಟ್ಟಿದ್ದೆಲ್ಲವೂ ಕೂಡ ಇದೆ. ಜಕಾರ್ತಾದಲ್ಲಿ ಒಂದು ಅರ್ಜುನ ವಿಜಯ ಪ್ರತಿಮೆಯನ್ನು ಕೂಡ ನೀಡಲಾಗಿದೆ. ಒಂದು ಮುಸ್ಲಿಂ ಪ್ರಾಬಲ್ಯ ಇರುವಂತಹ ಒಂದು ದೇಶದಲ್ಲಿ ಇವತ್ತು ಭಾರತದ ಹಿಂದೂ ಅಸ್ಮಿತೆ ಅಥವಾ ಇಲ್ಲಿಯ ಸಂಸ್ಕೃತ ಪದಗಳನ್ನು ಕೂಡ ಅಲ್ಲಿ ಬಳಕೆ ಮಾಡೋ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಅದರ ಭಾಗವಾಗಿ ಇದೀಗ ಒಂದು 14 ಅಂಶಗಳ ಒಪ್ಪಂದ ಉಭಯ ದೇಶಗಳ ಆಗಿದೆ. ಒಂದು ಕಡೆ ಭಾರತ ಬೆಳವಣಿಗೆ ಆಗ್ತಾ ಇದೆ, ಮತ್ತೊಂದು ಕಡೆ ಪಾಕಿಸ್ತಾನ ಅಧೋಗತಿಗೆ ಹೋಗ್ತಾ ಇದೆ. ಏನಾಗ್ತಿದೆ ಪಾಕಿಸ್ತಾನದಲ್ಲಿ? ಒನ್ಸ್ ಅಗೇನ್ ಬಲೂಚಿಸ್ತಾನ್ ಲಿಬರಲೈಸೇಷನ್ ಆರ್ಮಿಯ ಈ ಪಡೆ ಏನಿದೆ ಅದು ಪಾಕಿಸ್ತಾನದ ಪೊಲೀಸರ ಮೇಲೆ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದೆ. ಈ ದಾಳಿಯಲ್ಲಿ ಅನೇಕ ಜನ ಮೃತಪಟ್ಟಿದ್ದಾರೆ. ಹಾಗಾದರೆ ತನ್ನ ರಕ್ಷಣಾ ಪಡೆಗೂ ಕೂಡ ರಕ್ಷಣೆ ಕೊಡುವಂಥ ವ್ಯವಸ್ಥೆ ಪಾಕಿಸ್ತಾನದಲ್ಲಿ ಆಗ್ತಾ ಇಲ್ವಾ? ಏನಾಯ್ತಿದೆ ಘಟನೆ? ಯಾಕಿದ್ರ ಹೋರಾಟ? ಏನು ಎತ್ತ? ಡೀಟೇಲ್ಸ್ ನೋಡ್ತಾ ಹೋಗೋಣ. ಪಾಕಿಸ್ತಾನದ ಪೊಲೀಸ್ ಠಾಣೆ ಮೇಲೆ BLA ದಾಳಿ ಮಾಡಿತು. ಬಲೂಚಿಸ್ತಾನ್ ಲಿಬರಲೈಸೇಷನ್ ಆರ್ಮಿ 2006ರಲ್ಲಿ ಅಸ್ತಿತ್ವಕ್ಕೆ 2000 ಇಸ್ವಿಯಲ್ಲಿ ಬಂತು. 6ರಿಂದ ಅದು ದೊಡ್ಡ ಮಟ್ಟದ ಪ್ರಚಾರವನ್ನೆಲ್ಲ ಪಡೆದುಕೊಳ್ತಾ ಹೋಯಿತು. ಬಲೂಚಿಸ್ತಾನದ ಜಿಯಾರತ್ ಜಿಲ್ಲೆಯಲ್ಲಿ ಪೊಲೀಸ್ ಪಡೆಗಳ ಮೇಲೆ ಎಲ್ಲ ಭೀಕರ ದಾಳಿ ಆಯಿತು. ಬಲೂಚಿಸ್ತಾನ್ ಲಿಬರಲೈಸೇಷನ್ ಆರ್ಮಿಯ ದಾಳಿಗೆ ಒಂದು 17 ಪೊಲೀಸರು ಬಲಿಯಾಗಿದ್ದಾರೆ ಅಂತ ಸದ್ಯಕ್ಕೆ ಬರ್ತಾ ಇರುವಂತಹ ಡೀಟೇಲ್ಸ್ ಇದು. ಜಿಯಾರತ್ ಜಿಲ್ಲೆಯ ಒಂದು ಮಂಗಿ ಆಣೆಕಟ್ಟು ಅಂತ ಅಲ್ಲಿ ಒಂದು ಭದ್ರತಾ ಚೌಕಿ ಇದೆ, ಒಂದು ಪೊಲೀಸ್ ಹೊರಠಾಣೆ ಇದೆ. ಅಲ್ಲಿ ಏನು ಮಾಡಲಾಗ್ತಾ ಇತ್ತು ಅಂತ ಹೇಳಿದರೆ, ಇವರೆಲ್ಲ ಭದ್ರತೆ ಕೊಡ್ತಾ ಇದ್ರು. ಒಂದು ಆಣೆಕಟ್ಟು ನಿರ್ಮಾಣ ಆಗ್ತಾ ಇದೆ, ಮಂಗಿ ಆಣೆಕಟ್ಟು. ಈ ಮಂಗಿ ಆಣೆಕಟ್ಟಿಗೆ ಏನು ಮಾಡಲಾಗ್ತಾ ಇತ್ತು, ಅಲ್ಲಿ ಒಂದು ಪ್ರದೇಶ, ಆ ಪ್ರದೇಶಕ್ಕೆ ನೀರು ಕೊಡಬೇಕು ಎನ್ನುವಂಥ ಆಲೋಚನೆ ಇದು. ತೀವ್ರತರನಾದಂಥ ಅಂತರ್ಜಲ ಕುಸಿತ, ಬರಗಾಲವನ್ನು ಎದುರಿಸ್ತಾ ಇರುವಂಥ ಕ್ವೆಟ್ವಾ ಎನ್ನುವಂಥ ನಗರಕ್ಕೆ 8 ಮಿಲಿಯನ್ ಗ್ಯಾಲನ್ ಕುಡಿಯುವ ನೀರನ್ನು ಕೊಡಿಸಬೇಕು ಅನ್ನುವಂಥ ಆ ಆಲೋಚನೆ ಯಾರ್ದು? ಪಾಕಿಸ್ತಾನ ಸರ್ಕಾರದ್ದು. ಯಾವ ಕಾರಣಕ್ಕೂ ಕೂಡ ಈ ಕ್ವಾಟ್ವಾ ಎನ್ನುವಂತಹ ನಗರಕ್ಕೆ ನೀರು ಕೊಡಬಾರದು, ನಮ್ಮ ಪ್ರದೇಶದಲ್ಲಿ ನೀವು ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಬಾರದು ಅನ್ನುವಂಥದ್ದು ವಾದ ಯಾರ್ದು? ಇದೇ ಬಲೂಚಿಸ್ತಾನ್ ಲಿಬರಲೈಸೇಷನ್ ಆರ್ಮಿಯವರ ವಾದ. ಯಾವ ಕಾರಣಕ್ಕಾಗಿ? ಒನ್ಸ್ ಅಗೇನ್ ಸಂಪನ್ಮೂಲಗಳನ್ನು ಹಾಳು ಮಾಡ್ತಾರೆ, ನಮಗೆ ಬರಬೇಕಾದಂತಹ ಯಾವ ವ್ಯವಸ್ಥೆಗಳನ್ನು ಇವರೆಲ್ಲ ಕೊಡಲ್ಲ ಅಂತ. ಇದೀಗ ಒಂದು 17 ಜನ ಪೊಲೀಸರು ಮೃತಪಟ್ಟಿದ್ದಾರೆ ಪಾಕಿಸ್ತಾನದಲ್ಲಿ. ಮತ್ತೊಂದು ಬೆಳವಣಿಗೆ ಏನಾಗಿದೆ ಅಂತ ಹೇಳಿದರೆ, ಪಾಕಿಸ್ತಾನದ ವಿಚಾರದಲ್ಲಿ ಸಾವು ಕೂಡ ದುಬಾರಿಯಾಗಿದೆ. ಹೆಂಗೆ? ಹಣದುಬ್ಬರ ಜಾಸ್ತಿ ಆಗಿದೆ. ಬದುಕೋದು ಮಾತ್ರವಲ್ಲ, ಅಂತ್ಯಕ್ರಿಯೆ ಮಾಡೋದಕ್ಕೂ ಕೂಡ ಸಾಧ್ಯವಾಗದಂತಹ ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ಆಯಿತು. ನೋಡಿ, ಇವರೆಲ್ಲ ಮೃತಪಟ್ಟರಲ್ಲ ಅಧಿಕಾರಿಗಳು, ಅವನು ಮೃತಪಡೋದಕ್ಕೆ, ಅಂತ್ಯಕ್ರಿಯೆ ಮಾಡೋದಕ್ಕೆ ಅವಕಾಶವನ್ನು ಕೊಡಬೇಕು. 40 ರಿಂದ 45 ಸಾವಿರ ರೂಪಾಯಿ ಕೊಡೋದಕ್ಕೆ ಅಲ್ಲಿಯ ಪೊಲೀಸ್ ಇಲಾಖೆ ಎಲ್ಲ ನಿರಾಕರಣೆ ಮಾಡ್ತಂತೆ. ಅಂತ್ಯ ಸಂಸ್ಕಾರ ಮಾಡೋದಕ್ಕೂ ಕೂಡ ಅವರಿಗೆ ಹಣ ಇಲ್ಲ ಎನ್ನುವಂಥ ಸುದ್ದಿ. ಮತ್ತೊಂದು ಕಡೆ ಈ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಪಾಕಿಸ್ತಾನದಲ್ಲಿ ಹೆಣವನ್ನು ಹೂಡೋದಕ್ಕೂ ಕೂಡ ಜಾಗ ಆಗ್ತಾ ಇಲ್ಲ. ಈಗಾಗಲೇ ಹೆಣವನ್ನು ಹೂತಿರುವಂಥ ಜಾಗವನ್ನು ಅಗೆದು ಅಂತ್ಯಕ್ರಿಯೆ ಮಾಡಬಹುದು ಅಂತ ಧಾರ್ಮಿಕ ಪತ್ವಾಗಳನ್ನು ಪಾಕಿಸ್ತಾನದಲ್ಲಿ ಹೊರಡಿಸಲಾಗಿದೆ, ಬೋರ್ಡ್ಗಳನ್ನು ಹಾಕಲಾಗಿದೆ. ರಾವಲ್ಪಿಂಡಿಯ ಸ್ಥಳೀಯ ಮೊಹಲ್ಲಾ ಸಮಿತಿಗಳು ಕೇವಲ ಯಾರ್ಯಾರು ಸ್ವಂತ ಮನೆಯನ್ನು ಹೊಂದಿದ್ದಾರೆ ಅವರಿಗೆ ಮಾತ್ರ ಅಂತ್ಯಕ್ರಿಯೆ ಜಾಗಕ್ಕೆ ನಾವು ಅವಕಾಶವನ್ನು ಕೊಡ್ತೀವಿ. ಬಾಡಿಗೆ ಯಾರ್ಯಾರಿದೆ, ಬಾಡಿಗೆದಾರರು ಯಾರಿದ್ದಾರೆ, ಬಾಡಿಗೆ ಮನೆಯಲ್ಲಿ ಯಾರಾದರೂ ಮೃತಪಟ್ಟರೆ ಅವರಿಗೆ ಅಂತ್ಯಕ್ರಿಯೆ ಮಾಡೋದಕ್ಕೆ ನಾವೆಲ್ಲ
ಜಾಗವನ್ನು ಕೊಡೋದಿಲ್ಲ, ಅವ್ರನ್ನ ಹೂಳೋದಕ್ಕೆ ನಾವೆಲ್ಲ ಜಾಗವನ್ನು ಕೊಡ್ತಾ ಇಲ್ಲ ಅಂತ ರಾಯಲ್ ಆಫ್ ಇಂಡಿಯಾ ಕೆಲ ಸಮಿತಿಗಳೆಲ್ಲ ಹೇಳ್ತಾ ಇದೆ. ಇದು ಪಾಕಿಸ್ತಾನದ ಅಧ್ವಾನದ ಪರಿಸ್ಥಿತಿ. ಮತ್ತೊಂದು ಕಡೆ ತನ್ನ ರಕ್ಷಣಾ ಸಾಮರ್ಥ್ಯವನ್ನು 18% ಅಂದರೆ ರಕ್ಷಣಾ ವೆಚ್ಚವನ್ನು ಹೆಚ್ಚಳ ಮಾಡಿಕೊಂಡಿದೆ. ಆದರೆ ಮೂಲಭೂತ ಸೌಕರ್ಯಗಳಿಗೆ ಮಾತ್ರ ಪಾಕಿಸ್ತಾನದ ಬಳಿ ಹಣ ಇಲ್ಲ. 3 ಟ್ರಿಲಿಯನ್ ಯಾರದ್ದು ಇದೆ ಪಾಕಿಸ್ತಾನದ ರಕ್ಷಣಾ ವೆಚ್ಚ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಮೂಲ ಸೌಕರ್ಯಕ್ಕೆ ಹಣ ಇಲ್ಲ. ಆ ಮುಖಾಂತರ ಇಂಥದ್ದೊಂದು ಆರ್ಥಿಕ ದುಸ್ಥಿತಿಯಲ್ಲಿ ಪಾಕಿಸ್ತಾನ ಬದುಕ್ತಾ ಇರೋದು. ಅಂತ್ಯಕ್ರಿಯೆಗೂ ಕೂಡ ಹಣ ಇಲ್ಲ. ಮತ್ತೊಂದು, ಲಾಡೆನ್ ಅಡಗಿದ್ದಂತಹ ದೇಶದಿಂದ ಶಾಂತಿ ಸಂಧಾನವೇ ಅಂತ ಯಾರು ಮಾತನಾಡಿದ್ದಾರೆ? ಅಮೆರಿಕಾದವರು ಮಾತನಾಡೋ ಪ್ರಯತ್ನ. ಈ ಫ್ಲೋರಿಡಾದ ರಿಪಬ್ಲಿಕನ್ ಸೆನೇಟರ್ ರಿಕ್ ಸ್ಕಾಟ್ ನಾವು ಯಾರ ಬಗ್ಗೆ ಮಾತನಾಡ್ತಾ ಇದ್ದೇವೆ ಅನ್ನೋದನ್ನು ನೆನಪಿಟ್ಕೊಳ್ಬೇಕು. ಇದು ಜಗತ್ತಿನ ಅತ್ಯಂತ ಕ್ರೂರ ಭಯೋತ್ಪಾದಕ ಬಿನ್ ಲಾಡನ್ 10 ವರ್ಷಗಳ ಕಾಲ ಅಡಗಿಟ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಂಥ ದೇಶ ಪಾಕಿಸ್ತಾನ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟರು. ಮೊಂಟಾನಾದ ಮತ್ತೊಬ್ಬ ಸೆನೇಟರ್ ಟಿಮ್ ಶಿಹಿ ಅವರು ಕೂಡ ಹೇಳಿದರು, ಪಾಕಿಸ್ತಾನ ದಶಕಗಳ ಕಾಲ ಬಿನ್ ಲಾಡನ್ನನ್ನು ಅಡಗಿಸಿಟ್ಕೊಂಡಿತ್ತು. ಅಲ್ಲಿನ ಇಂಟೆಲಿಜೆನ್ಸ್ ಸಂಸ್ಥೆ ISI ಮುಖಾಂತರ ಉಗ್ರಗಾಮಿಗಳಿಗೆಲ್ಲ ಧನ ಸಹಾಯ ಮಾಡಿದ್ರೆ ಅಂತೆಲ್ಲ ಹೇಳಿದ್ವಿ. ನಾನು ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಸೆಪ್ಟೆಂಬರ್ 11, 2001 ಒಸಾಮಾ ಬಿನ್ ಲಾಡನ್ WTO ಮೇಲೆ ಎಲ್ಲ ದಾಳಿ ಮಾಡಿದ್ರು. ವಿಶ್ವ ವಾಣಿಜ್ಯ ಕೇಂದ್ರದ ಮೇಲೆ ದಾಳಿ ಆಯಿತು. 3,000 ಜನ ಮೃತಪಟ್ಟರು. ಅಮೆರಿಕದ ವಿರುದ್ಧ ಜಿಹಾದ್ ಎಲ್ಲವನ್ನ ಹೊರಡಿಸಿದ್ರು, ಪತ್ವ ಹೊರಡಿಸಿದ್ರು. ಅಮೆರಿಕರನ್ನು ಕೊಲ್ಲಬೇಕು ಅನ್ನುವಂಥ ಕಾರಣಕ್ಕಾಗಿ ಅಲ್ಲ ಆ ವ್ಯಕ್ತಿ ಬೆಳವಣಿಗೆ ಆಗಿತ್ತು. ಅದಾದ ನಂತರ ಅಮೆರಿಕ ಈ ವ್ಯಕ್ತಿಯನ್ನು ಹುಡುಕಬೇಕು ಅನ್ನೋ ಕಾರಣಕ್ಕಾಗಿ ಆಪರೇಷನ್ ನೆಪ್ಚೂನ್ ಸ್ಪಿಯರ್ ಅಂತ 2011 ಮೇ 2ನೇ ತಾರೀಕಿಗೆ ಶುರು ಮಾಡ್ತಾರೆ. ಈ ವ್ಯಕ್ತಿಗೆ ಒಸಾಮಾ ಬಿನ್ ಲಾಡನ್ಗೆ ಯಾರು ಅವಕಾಶವನ್ನು ಕೊಟ್ಟಿರ್ತಾರೆ, ಆತನನ್ನು ರಕ್ಷಣೆ ಮಾಡ್ತಾ ಇರೋರು ಯಾರು? ಇದೇ ಪಾಕಿಸ್ತಾನದವರು ರಕ್ಷಣೆ ಮಾಡ್ತಾ ಇರ್ತಾರೆ. ಕೊನೆಗೆ ಪಾಕಿಸ್ತಾನದ ಈ ಬಟಾಬೈಲನ್ನು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅಬೋಟೋಬಾದ್ ಎನ್ನುವಂಥ ಒಂದು ಬಂಗಲೆಯಲ್ಲಿ ಒಸಾಮಾ ಬಿನ್ ಲಾಡನ್ ಇರ್ತಾನೆ. ಅಮೆರಿಕದ ಪಡೆಗಳು ದಾಳಿ ಮಾಡ್ತವೆ. ದಾಳಿ ಮಾಡಿದ ನಂತರ ಈ ವ್ಯಕ್ತಿ ತನ್ನ ಹೆಂಡತಿ ಹಿಂದೆ ಅಡಗಿಕೊಳ್ಳೋದಕ್ಕೆ ಹೋಗ್ತಾನೆ. ಒಂದು 36-38 ನಿಮಿಷ ಚಕಮಕಿ ಆಯಿತು. ಚಕಮಕಿಯ ನಂತರ ಪಾಕಿಸ್ತಾನ ಯಾವ ಭಯೋತ್ಪಾದನೆಗೆ ಆಶ್ರಯವನ್ನು ಕೊಟ್ಟಿತ್ತಲ್ಲ, ಅದೇ ಭಯೋತ್ಪಾದಕನನ್ನ ಅಮೆರಿಕ ಹೊಡೆದುಳಿಸಿತ್ತು. ಪಾಕಿಸ್ತಾನ ಕೇಳ್ತಿತ್ತಂತ ಅಮೆರಿಕ, ಎಲ್ಲಿದ್ದಾನೆ ಹೇಳಿ ಹೇಳಿ ಅಂತ. ಇಲ್ಲ, ನಮಗೂ ಗೊತ್ತಿಲ್ಲ, ಹುಡುಕ್ತಾ ಇದ್ದೀವಿ ಅಂತ. ಆದರೆ ಅಮೆರಿಕಾವೇ ಅಂಥದ್ದೊಂದು ಸತ್ಯವನ್ನು ಬಟಾಬೈಲು ಮಾಡಿ ರಾಜತಾಂತ್ರಿಕ ವಿಚಾರದಲ್ಲಿ ಅವತ್ತು ಪಾಕಿಸ್ತಾನವನ್ನು ಒಂಟಿ ಮಾಡಿತ್ತು. ಒನ್ಸ್ ಅಗೇನ್ ಇವತ್ತು ಅಮೆರಿಕ ಅದನ್ನು ನೆನಪು ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದೆ. ಇದು ಪಾಕಿಸ್ತಾನದ ಕತೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ನೀರಿಗಾಗಿ ಪಾಕ್ ಯುದ್ಧದ ಭರವಸೆ. ಹೆಂಗೆ ನೀರು ಬಿಡದಿದ್ರೆ ಯುದ್ಧಕ್ಕೆ ಸಿದ್ಧರಾಗಿ ಅಂತ ಪಾಕ್ ಸೇನಾ ಮುಖ್ಯಸ್ಥೆಲ್ಲ ಬೆದರಿಕೆ ಹಾಕಿದ್ದಾರೆ. ಒನ್ಸ್ ಅಗೇನ್ ಅದೇ ಟೊಳ್ಳು ಬೆದರಿಕೆ. ಮರುಸ್ಥಾಪನೆ ಇಲ್ಲ ಅಂತ ಭಾರತ ಹೇಳ್ತು. 90% ಕೃಷಿ ಎಲ್ಲ ಸಿಂಧು ನದಿ ಡೆವಲಪ್ಮೆಂಟ್ ಅದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಹೀಗಾಗಿ ಭಾರತದ ಕೈಯಲ್ಲಿ ಅದೆಲ್ಲ ಇದೆ. ಅಣೆಕಟ್ಟು ಸಮೀಪ ಬಂದರೆ ಮಣೆಕಟ್ಟು ಮುರಿತೀವಿ ಅಂತ ಭಾರತ ಎಲ್ಲ ಉತ್ತರ ಕೊಟ್ಟಿದೆ. ಈ ಜಲಸಂಧಿಯ ವಿಚಾರದಲ್ಲಿ ಅನೇಕ ದಿನಗಳಿಂದ ಬೆಳವಣಿಗೆ ಆಗ್ತಾ ಇದೆ. ಪಾಕಿಸ್ತಾನ ಈ ಬೆದರಿಕೆಗಳನ್ನು ಕೊಟ್ಟಾಗಲೂ ಕೂಡ ಭಾರತ ಯಾವ ಕಾರಣಕ್ಕಾಗಿಯೂ ಬೆದರುವ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಅಂತಾರಾಷ್ಟ್ರೀಯವಾಗಿ ಪಾಕಿಸ್ತಾನವನ್ನು ಒಂಟಿ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದೆ. ಇದು ಪಾಕಿಸ್ತಾನದಲ್ಲಿ ಆಗ್ತಾ ಇರುವಂತಹ ಆಂತರಿಕ ಬೆಳವಣಿಗೆ ಮತ್ತು ಅಮೆರಿಕ ಇವತ್ತು ಪಾಕಿಸ್ತಾನವನ್ನು ನೋಡ್ತಾ ಇರುವಂತಹ ರೀತಿ, ಭಾರತವು ಕೂಡ ಅದಕ್ಕೆ ಟಕ್ಕರ್ ಕೊಡ್ತಾ ಇರುವಂತಹ ರೀತಿ. ರೌದ್ರಾವತಾರಗಳಾಗ್ತಾ ಇದೆ ಮಳೆಯಿಂದ. ಕರಾವಳಿ ಭಾಗ, ಮಲೆನಾಡು ಭಾಗ, ಪಕ್ಕದ ಕೇರಳ, ಜಮ್ಮು ಕಾಶ್ಮೀರದಲ್ಲಿ ಅನೇಕ ಅಹಿತಕರ ಘಟನೆಗಳೆಲ್ಲ ಸಂಭವಿಸ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇವೆಲ್ಲದರ ನಡುವೆ ವೈನಾಡು, ಕೇರಳದ ವೈನಾಡಿನಲ್ಲಿ 2024ರಲ್ಲಿ 300ಕ್ಕೂ ಅಧಿಕ ಜನ ಮೃತಪಟ್ಟಿದ್ರು. ಊರೇ ಕುಸಿತ ಆಗಿಬಿಟ್ಟಿತ್ತು. ಮಣ್ಣು ಕುಸಿದು ಊರೇ ಭೂಪಟದಿಂದ ನಾಪತ್ತೆ ಆಗಿರೋ ಪ್ರಯತ್ನಗಳನ್ನೆಲ್ಲ ನೋಡ್ತಾ ಇದ್ವಿ ನಾವು. ಇದೀಗ ಒನ್ಸ್ ಅಗೇನ್ ಅಂಥದ್ದೇ ಪರಿಸ್ಥಿತಿ. ಈ ದೃಶ್ಯ ಸಾಮಾಜಿಕ ಮಾಧ್ಯಮದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಈ ಟ್ಯಾಂಕರ್ ಇದೆ ಅನ್ನೋ ಕಾರಣಕ್ಕಾಗಿ ಸ್ವಲ್ಪ ಅನಾಹುತ ಕಡಿಮೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ವೈನಾಡಲ್ಲಿ ಸಂಭವಿಸಿರುವ ಘಟನೆ, ಒಂದು ಸುರಂಗವನ್ನು ಮಾಡ್ತಾ ಇರುವಂತಹ ಕಾಮಗಾರಿಯ ವಿಚಾರಕ್ಕಾಗಿ ಮಣ್ಣನ್ನು ಶೇಖರಣೆ ಮಾಡಲಾಗಿತ್ತು, ಮಣ್ಣನ್ನು ಹಾಕಲಾಗಿತ್ತು. ಏಕಾಏಕಿಯಾಗಿ ಮಣ್ಣು ಕುಸಿದಿದ್ದರ ಪರಿಣಾಮವಾಗಿ ಅನೇಕ ಜನ ಘಟನೆಯಲ್ಲಿ ಮೃತಪಟ್ಟರು. ಇವೆಲ್ಲದರ ನಡುವೆ ಕರ್ನಾಟಕದಲ್ಲಿ ಸಾಲ ಮನ್ನಾ ಮಾಡಬೇಕು ಎನ್ನುವಂತಹ ಕೂಗು ಬಂದಿದೆ. ಇದಕ್ಕೆ DK ಶಿವಕುಮಾರ್ ಅವರು ಸ್ಪಂದಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ಆಲೋಚನೆ ಮಾಡ್ತೀವಿ ಅಂತ ಅವರೆಲ್ಲ ಹೇಳ್ತಾ ಇದ್ದಾರೆ. ಹಾಗಾದರೆ ಏನಾಗ್ತಾ ಇದೆ, ಎಲ್ಲೆಲ್ಲಿ ಮಳೆಯ ವಿಚಾರದಲ್ಲಿ ಏನಾಯಿತು, ಡೀಟೇಲ್ಸ್ ನೋಡ್ತಾ ಹೋಗೋಣ. ಒಂದು ಕಡೆ ಜಲಪ್ರಳಯ ಆಗ್ತಾ ಇದೆ, ಮತ್ತೊಂದು ಕಡೆ ಬರಗಾಲದ ವಾತಾವರಣ. ಬಹುತೇಕ ಭಾಗಗಳಲ್ಲಿ ಮಳೆ ಆರ್ಭಟ ಆಗ್ತಾ ಇದೆ. ಕಲ್ಯಾಣ ಕರ್ನಾಟಕದಲ್ಲಿ ಬರಗಾಲದ ವಾತಾವರಣ ಬಂದಿರೋದನ್ನು ನೋಡ್ತಾ ಇದ್ದೀವಿ. ಜಲಕ್ಷಾಮ ಆಗ್ತಾ ಇದೆ. ಹಾವೇರಿ ಜಿಲ್ಲೆಯಲ್ಲಿ ಮೋಡ ಬಿತ್ತನೆಯನ್ನು ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ರಾಯಚೂರು, ಕೊಪ್ಪಳ ಜಿಲ್ಲೆಗಳಲ್ಲಿ ತೊಗರಿ, ಹತ್ತಿ ಬೆಳೆ ಎಲ್ಲ ಒಣಗ್ತಾ ಇದೆ. ತೇವಾಂಶದ ಕೊರತೆಯಿಂದ ಅನ್ನದಾತರು ಕಂಗಾಲಾದರು. ಟ್ಯಾಂಕರ್ ಮುಖಾಂತರ ನೀರು ಉಣಿಸೋ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಆಶಾಪುರ ಸೇರಿದಂತೆ ಹಲವು ಹಳ್ಳಿಗಳಲ್ಲಿ 3 ಬಾರಿ ಬಿತ್ತನೆ ಮಾಡಿದರೂ ಕೂಡ ಈ ತನಕ ಮೊಳಕೆ ಬಂದಿಲ್ಲ. ಯಾಕೆಂದರೆ ಮಳೆಯ ಕೊರತೆ ಇದೆ. ರಾಯಚೂರಿನಂತಹ ಮತ್ತು ಕೊಪ್ಪಳ ಈ ಭಾಗಗಳಲ್ಲಿ ಬಿಸಿಲೇ ಯಥೇಚ್ಛವಾಗಿರುವಂತಹ ಪ್ರದೇಶ ಇದು. ಅಲ್ಲಿ ಮಳೆ ಆಗದೇ ಇದ್ದರೆ ಒನ್ಸ್ ಅಗೇನ್ ಇಂಥ ಪರಿಸ್ಥಿತಿ ಆಗುತ್ತೆ. ಹೀಗಾಗಿ ಒಂದು ಕಡೆ ಅತಿವೃಷ್ಟಿ ಆಗ್ತಾ ಇದೆ, ಮತ್ತೊಂದು ಕಡೆ ಅನಾವೃಷ್ಟಿಯ ಆತಂಕ ಆಗ್ತಾ ಇದೆ. ಇದು ಮಳೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂತಹ ಬೆಳವಣಿಗೆ. ಮತ್ತೊಂದು, ವೈನಾಡಲ್ಲಿ ಜಲಪ್ರಳಯ ಆಗಿದೆ. ನಾನು ಆವಾಗಲೇ ಹೇಳಿದೆ, ಕೇರಳಂನ ಮೆಪ್ಪಾಡಿಯ ಕಲ್ಲಾಡಿ ಬಳಿ ಭೀಕರ ಭೂಕುಸಿತ ಆಯಿತು. 5 ಜನ ಘಟನೆಯಲ್ಲಿ ಮೃತಪಟ್ಟಿದ್ದಾರೆ.
2024ರ ಈ ಅಹಿತಕರ ಘಟನೆಯಿಂದ ಇವತ್ತಿನ ತನಕವೂ ಕೂಡ ಪಶ್ಚಿಮ ಘಟ್ಟದಲ್ಲಿ ಗಾಡ್ಗಿಳ್ ಒಂದು ಸಮಿತಿಯನ್ನು ಮಾಡಿಕೊಂಡು ವರದಿಯನ್ನು ಕೊಟ್ಟು ಯಾವುದೇ ಕಾರಣಕ್ಕೂ ಇಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬಾರದು, ಅತ್ಯಂತ ಸೂಕ್ಷ್ಮ ಪ್ರದೇಶ, ಅದು ಕರ್ನಾಟಕಕ್ಕೂ ಕೂಡ ವರದಿ ಆಗುತ್ತೆ, ಎಲ್ಲೆಲ್ಲಿ ಪಶ್ಚಿಮ ಘಟ್ಟ ಇದೆ ಎಲ್ಲವೂ ಕೂಡ ವರದಿ ಅಪ್ಲೈ ಆಗುತ್ತೆ. ಅದರ ವಿರುದ್ಧವಾಗಿ ನಾವೆಲ್ಲ ಅಭಿವೃದ್ಧಿ, ಸುರಂಗ ಇತ್ಯಾದಿ ಮಾಡ್ತಾ ಇದ್ದೀವಿ. ಇವತ್ತಿನ ಒಟ್ಟಾರೆ ಪರಿಸ್ಥಿತಿಗೆ ಮಾನವನ ಈ ಆಸೆ ಅಂತ ನಾವೇನು ಹೇಳ್ತೀವಿ ಅದು ಕಾರಣ. 2024ರ 12 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇಂಥದ್ದೊಂದು ಘಟನೆ ಆಗಿದೆ. ಹಲವರ ಜೀವವನ್ನು ಈ ಟ್ಯಾಂಕರ್ ಉಳಿಸ್ತು. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಈ ವೈರಲ್ ಕೂಡ ಆಗ್ತಾ ಇದೆ. ಇದು 5 ಮಂದಿಗಾಗಿ ಶ್ವಾನದಳ NDRFನಿಂದ ತೀವ್ರ ಶೋಧ ಆಗ್ತಾ ಇದೆ. ಕೇರಳಂನ ಹಲವು ಜಿಲ್ಲೆಗಳಿಗೆ ರೆಡ್ ಮತ್ತು ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ. ಅಲ್ಲಿಗೆ ಸಚಿವರುಗಳು, ಮುಖ್ಯಮಂತ್ರಿಗಳೆಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಕೇರಳಂನ ವಿಚಾರದಲ್ಲಿ ನಾವು ಮಾತ್ರ ಪಾಠವನ್ನು ಕಲಿತಾ ಇಲ್ಲ, ಅದು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರಗಳಾಗಿರ್ಬೋದು. ಕೇರಳಂನಲ್ಲಿ ಎಫೆಕ್ಟ್ ಆದರೆ ನಮಗೆ ಸಹಜವಾಗಿ ಕರಾವಳಿಗೆ ಹೊಡೆತ ಬೀಳುತ್ತೆ. ಅದು ಉತ್ತರ ಕನ್ನಡ ಹೆಚ್ಚು ಭೂಕುಸಿತ ಆಗುವಂತಹ ಪ್ರದೇಶ, ಉತ್ತರ ಕನ್ನಡ. ಆ ಪ್ರದೇಶಕ್ಕೂ ಕೂಡ ದೊಡ್ಡ ಮಟ್ಟದ ಎಲ್ಲ ಆಗುತ್ತೆ. ನೋಡೋಣ ಏನಾಗುತ್ತೆ ಅಂತ. ಹಾಗಾದರೆ ವಯನಾಡು ವಿನಾಶಕ್ಕೆ ಯಾರು ಕಾರಣ? ಸಹಜವಾಗಿ ಯಾರು ಕಾರಣ ಅಂತ ಹೇಳಿದ್ರೆ ಮಾನವನ ಹಸ್ತಕ್ಷೇಪವೇ ಕಾರಣ ಅಂತ ಉತ್ತರ ಬರುತ್ತೆ. ರೆಸಾರ್ಟ್ ಮಾಫಿಯಾ ಆಗ್ತಾ ಇದೆ, ಸುರಂಗ ಕಾಮಗಾರಿ ಕಾರಣವೇ ಅನ್ನುವಂಥ ಚರ್ಚೆಗಳೆಲ್ಲ ಆಗ್ತಾ ಇದೆ. 2134 ಕೋಟಿ ರೂಪಾಯಿ ವೆಚ್ಚದ ಸುರಂಗ ಮಾರ್ಗಕ್ಕಾಗಿ ಬ್ಲಾಸ್ಟಿಂಗ್ಗಳೆಲ್ಲ ಮಾಡ್ತಿದ್ದಾರೆ. ಅದೇ ಮುಳುವಾಯ್ತಾ ಅಂತ ಪಿಣರಾಯಿ ವಿಜಯನ್ ಅವರೆಲ್ಲ ಇದಕ್ಕೆ ಕಳೆದ ಕೆಲವು ದಿನಗಳ ಹಿಂದೆ ಅಂದರೆ ಚಾಲನೆ ಕೊಟ್ಟಿದ್ದಂತೆ ತಾಂತ್ರಿಕ ಕೆಲಸಗಳಿಗೆ ಇದೆಲ್ಲ ಆಗ್ತಿದೆ. ನೀವು ರೆಸಾಲ್ಟ್ ದಾಖಲೆಯಲ್ಲಿ ಒಂದು 32 ತೋರಿಸುತ್ತೆ. ನೀವು ಆನ್ಲೈನ್ನಲ್ಲಿ ಹೋಗಿ ನೋಡಿದರೆ 3000ಕ್ಕೂ ಹೆಚ್ಚು ರೆಸಾಲ್ಟ್ಗಳಲ್ಲಿ ಇರೋದನ್ನು ನೋಡ್ತಾ ಇದ್ದೀವಿ. 1950ರಿಂದ 2018ರವರೆಗೆ 62% ಅರಣ್ಯ ನಾಶ ಆಗಿದೆ. ಅರಣ್ಯ ನಾಶ ಆಗಿರೋ ಪ್ರಮಾಣ ಇದೆ 62%. ಈ ಅರಣ್ಯ ನಾಶವನ್ನು ಮಾಡಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದರ ಪರಿಣಾಮವಾಗಿ ಇವತ್ತು ಪ್ರಕೃತಿ ತನ್ನ ಸಿಟ್ಟನ್ನು ಇಂತಹ ಘಟನೆಗಳ ಮುಖಾಂತರ ತೋರಿಸ್ಕೊಳ್ತಾ ನೋಡ್ತಾ ಇದ್ದೀವಿ. ಇದು ಮನುಷ್ಯ ನಿರ್ಮಿತ ದುರಂತ ಅಂತ ಕೇರಳ ವಿರೋಧ ಪಕ್ಷದ ನಾಯಕರೆಲ್ಲ ಟೀಕೆ ಮಾಡಿದ್ದಾರೆ. ಮತ್ತೊಂದು, ರಾಜ್ಯದಲ್ಲಿ 7 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಆಗಿದೆ. ಇದು ಕೇರಳಂನ ಘಟನೆ ಆದರೆ ಕರ್ನಾಟಕದ ಮಳೆಗೆ ಸಂಬಂಧಪಟ್ಟಂತಹ ಸುದ್ದಿ. 7 ಜಿಲ್ಲೆಗೆ ಆರೆಂಜ್ ಅಲರ್ಟ್ ಘೋಷಣೆ ಆಯಿತು. ಎಲ್ಲೆಲ್ಲಿ? ಮಲೆನಾಡು ಮತ್ತು ಕರಾವಳಿಯ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಶಿವಮೊಗ್ಗ, ಕೊಡಗು, ಹಾಸನ, ಚಿಕ್ಕಮಗಳೂರಲ್ಲಿ ಭಾರಿ ಮಳೆ ಆಗಬಹುದು ಅಂತ ಹವಾಮಾನ ಇಲಾಖೆ ಪ್ರಿಡಿಕ್ಟ್ ಮಾಡಿತು. ಘಟ್ಟ ಪ್ರದೇಶಗಳಲ್ಲಿ ಭೂಕುಸಿತದ ಭೀತಿ ಆಗಬಹುದು ಎನ್ನುವಂತ ನಾನು ಅವಾಗಲೇ ಹೇಳಿದೆ. ಉತ್ತರ ಕನ್ನಡದಲ್ಲಿ ಇತಿಹಾಸವನ್ನು ನೀವು ಗಮನಿಸ್ತಾ ಬಂದರೆ ಅತಿ ಹೆಚ್ಚು ಭೂಕುಸಿತ ಆಗಿದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಈ ಪ್ರದೇಶಗಳಲ್ಲಿ ಒನ್ಸ್ ಅಗೇನ್ ಭೂಕುಸಿತ ಆಗಬಹುದು ಎನ್ನುವಂಥ ಎಚ್ಚರಿಕೆಗಳನ್ನು ವಿಪತ್ತು ನಿರ್ವಹಣಾ ಕೇಂದ್ರ ಎಲ್ಲ ಎಚ್ಚರಿಕೆ ಕೊಡ್ತು. ಕರಾವಳಿಯಲ್ಲಿ 3.5 ಮೀಟರ್ ಎತ್ತದ ಅಲೆಗಳ ಅಬ್ಬರ ಆಗಿದೆ. ಸಮುದ್ರಕ್ಕೆ ಯಾವುದೇ ಕಾರಣಕ್ಕೂ ಇಳಿಬಾರದು ಅಂತ ಸೂಚನೆ ಕೊಟ್ಟಿದ್ದಾರೆ. ಬೆಂಗಳೂರು ಸೇರಿದಂತೆ ದಕ್ಷಿಣ ಒಳನಾಡಲ್ಲಿ 60 ಕಿಲೋಮೀಟರ್ ವೇಗದ ಬಿರುಗಾಳಿ ಸಹಿತ ಮಳೆ ಆಗಬಹುದು ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಕೊನೆಯದಾಗಿ, ಇದು ಆರೆಂಜ್ ಅಲರ್ಟ್ ವಿಚಾರಕ್ಕಾಗದಾದರೆ ಎಲ್ಲೆಲ್ಲಿ ಮಳೆ ಆಗಿತ್ತೆ, ಏನೇನು ಎತ್ತು ಅಂತ. ಕೊನೆಯದಾಗಿ ಭಾರಿ ಪ್ರಾಮುಖ್ಯತೆ ಇರುವಂತಹ ವಿಚಾರ, ಸಾಲ ಮನ್ನಾದ ಸುಳಿವನ್ನ ಮುಖ್ಯಮಂತ್ರಿ DK ಶಿವಕುಮಾರ್ ಕೊಟ್ಟಿರೋದು. DK ಶಿವಕುಮಾರ್ ಕಲಬುರಗಿ ಪ್ರವಾಸದಲ್ಲಿದ್ದರು. ಕಲಬುರಗಿಯಲ್ಲಿ ವಾಸ್ತವ್ಯ ಹೂಡಿದ್ರು. ಜನರ ಆಹ್ವಾನವನ್ನೆಲ್ಲ ಸ್ವೀಕಾರ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಸಾಲವನ್ನು ಮಾಡಬೇಕು ಅಂತ ಅವರೆಲ್ಲ ಕೇಳಿದರು ರೈತರು. ಸಾಲ ಮನ್ನಾ ಬಗ್ಗೆ ಸರ್ಕಾರ ಗಂಭೀರವಾಗಿ ಪರಿಶೀಲನೆ ಮಾಡುತ್ತೆ. UPA 1 UPA 2 ಇದ್ದಾಗೆಲ್ಲ ನಾವು ಮಾಡಿದ್ವಿ. ಮನಮೋಹನ್ ಸಿಂಗ್ ಅವರು ಇದ್ದಾಗ ಸಾಲ ಮನ್ನಾ ಮಾಡೋದು ಭಾರಿ ಈಸಿ ಅಲ್ಲ. ಹೀಗಾಗಿ ನಾವು ಅದನ್ನೆಲ್ಲ ಪರಿಶೀಲನೆ ಮಾಡ್ತೀವಿ. ಕಲ್ಯಾಣ ಕರ್ನಾಟಕದ ಒಂದು 51 ತಾಲೂಕುಗಳಲ್ಲಿ 36ರಷ್ಟು ಮಳೆ ಕೊರತೆ ಆಗಿದೆ. 2 ಮತ್ತು 3ನೇ ಹಂತದ ನಗರಗಳಲ್ಲಿ ಉದ್ಯೋಗ ಸೃಷ್ಟಿಗೆ ದ್ವಿಗುಣ FAR ನೀತಿ ಅಂತ ತರ್ತೀವಿ ಅಂತ 57,000 ಖಾಲಿ ಹುದ್ದೆಗಳಿಗೆ ನೇಮಕಾತಿಗೆ 3 ತಿಂಗಳಲ್ಲಿ ಅಧಿಸೂಚನೆ ಹೊರಡಿಸೋದಕ್ಕೆಲ್ಲ ಸೂಚನೆ ಕೊಟ್ಟಿದ್ದೀವಿ ಅಂತ. ಸಾಲ ಮನ್ನಾದ ವಿಚಾರದಲ್ಲಿ ಏನಾಗುತ್ತೆ ಅನ್ನುವಂತಹ ಕುತೂಹಲ ದೊಡ್ಡ ಮಟ್ಟದಲ್ಲಿದೆ. ಯಾಕಂದರೆ ರೈತರು ಸರ್ಕಾರ ನಮ್ಮ ಸಹಾಯಕ್ಕೆ ಬರಬೇಕು ಅಂತೆಲ್ಲ ಹೇಳ್ತಾ ಇದ್ದಾರೆ. ಅದು ಬೆಳೆ ಹಾನಿ ಕೊಡಲಾಗುತ್ತೆ, 1000 ರೂಪಾಯಿಗಳಲ್ಲಿ ಬೆಳೆ ಹಾನಿಗಳನ್ನು ಕೊಡಲಾಗುತ್ತೆ, 1000-2000 ರೂಪಾಯಿದಲ್ಲಿ ಮಾತ್ರ ಬರುತ್ತೆ. ಆದರೆ ಬೀಜ, ಗೊಬ್ಬರ ಸೇರಿದಂತೆ ಬೇರೆ ಬೇರೆ ಕಾರಣಕ್ಕಾಗಿ ರೈತರು ಈ ಕೃಷಿ ಸಂಘಗಳಲ್ಲಿ ಅಥವಾ ಅಲ್ಲಿಯ ಸಹಕಾರ ಸಂಘಗಳೆಲ್ಲ ಸಾಲ ಮಾಡಿರ್ತಾರಲ್ಲ, ಅದು ಸಣ್ಣ ಹಿಡುವಳಿದಾರರಾಗಿರ್ಬೋದು, ದೊಡ್ಡ ಹಿಡುವಳಿದಾರರಾಗಿರ್ಬೋದು, ಇವರೆಲ್ಲ ಸಾಲವನ್ನು ಮಾಡಿರ್ತಾರೆ. ಆ ಸಾಲದಿಂದ ಮುಕ್ತಿ ಆಗಬೇಕು ಅಂತ ಹೇಳಿದರೆ ಸಾಲ ಮನ್ನಾ ಮಾಡಬೇಕು ಎನ್ನುವಂಥ ದೊಡ್ಡ ಮಟ್ಟದ ಚರ್ಚೆಗಳು ಅಥವಾ ಬೇಡಿಕೆಗಳು ಸರ್ಕಾರಕ್ಕೆ ಬರುತ್ತೆ. ಹಾಗಾಗಿ DK ಶಿವಕುಮಾರ್ ಈ ವಿಚಾರದಲ್ಲಿ ಏನು ನಿರ್ಧಾರ ತೆಗೆದುಕೊಳ್ತಾರೆ ಕಾದು ನೋಡೋಣ. ಇದರೊಂದಿಗೆ ಇವತ್ತಿನ ಜೀ ಕನ್ನಡ ನ್ಯೂಸ್ DNA ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.